ಓಕೆ ಮಾಸ್ಟರ್ಸ್, ನಿಧಾನವಾಗಿ ನಿಮ್ಮ ಎರಡು ಗಂಟಲನ್ನ ತೆರೆಯಿರಿ. ಸಹಜವಾದ ಸ್ಥಿತಿಗೆ ಬನ್ನಿ. ಓಕೆ ಮಾಸ್ಟರ್ಸ್, ಸೊ ಇವತ್ತು ಒಂದು ಸ್ಪೆಷಲ್ ಸೆಷನ್ ಅಂತ ನಾವು ಹೇಳ್ಬೋದು. ಯಾಕಂದ್ರೆ ಬಳ್ಳಾರಿ ನಾದ ಧ್ಯಾನ ಯಜ್ಞದಲ್ಲಿ ಎಕ್ಸ್ಪೀರಿಯನ್ಸಸ್ ಶೇರಿಂಗ್ ಇವತ್ತು ಇರುತ್ತೆ. ಯಾರ್ಯಾರು ಬಳ್ಳಾರಿ ಧ್ಯಾನಕ್ಕೆ ಬಂದಿದ್ರಿ ಹ್ಯಾಂಡ್ ರೈಸ್ ಮಾಡಿ. ಒಬ್ಬೊಬ್ರನ್ನ ಅನ್ಮ್ಯೂಟ್ ಮಾಡ್ತೀನಿ. ಎಸ್ ಮಾಸ್ಟರ್ಸ್, ಯಾರ್ಯಾರು ಬಳ್ಳಾರಿಯಲ್ಲಿ ಬಂದಿದ್ರಿ, ಅಟೆಂಡ್ ಆಗಿದ್ರಿ ನಾದ ಧ್ಯಾನಕ್ಕೆ, ಹ್ಯಾಂಡ್ ರೈಸ್ ಮಾಡಿ. ಎಲ್ಲರಿಗೂ ಅನ್ಮ್ಯೂಟ್ ಮಾಡ್ತೀನಿ, ಎಕ್ಸ್ಪೀರಿಯನ್ಸ್ ಶೇರಿಂಗ್ ಮಾಡೋಣ. ಓಕೆನಾ? ಎಸ್, ಗುಡ್. ಉಮಾ ಮೇಡಮ್ ಇಂದ ಸ್ಟಾರ್ಟ್ ಮಾಡೋಣ. ಉಮಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಎಸ್ ಮೇಡಮ್. ಹಲೋ ಮಾಸ್ಟರ್. ನಮಸ್ತೆ ಮೇಡಮ್. ನಮಸ್ತೆ ಮಾಸ್ಟರ್. ನಂದ ಬಳ್ಳಾರಿ ಧ್ಯಾನ ಯಜ್ಞದಲ್ಲಿ ಅನುಭವ ಅಂದ್ರೆ, ನಂದು ಆಕ್ಚುಲಿ ಕರ್ಮ ಬಾಳ ಇತ್ತು, ಫೇಸ್ ಮಾಡಿದ್ದೇನಿ. ಆ ಕರ್ಮ ಎಲ್ಲ ಅಯ್ಯಪ್ಪ ಪಿಂಡೆ ಸರ್ ಈವ್ನಿಂಗ್ ಹೋದ ತಕ್ಷಣ ಧ್ಯಾನಕ್ಕೆ ಕುಂಡ್ರಿಸಿದ್ರಲ್ಲ, ಅವಾಗ ನನಗೆ ಧ್ಯಾನಕ್ಕೆ ಕುಂಡ್ರಿಸಿದಾಗ ಧ್ಯಾನದಲ್ಲಿ ಏನ್ ಬಂತು ಅಂದ್ರೆ, ನಮ್ಮ ಹಸ್ಬೆಂಡ್ ಅವರು ಒಂದ್ ಮೂಟೆ ಎಲ್ಲ ಕಟ್ಟಿದ್ರು. ನಂದು ಕರ್ಮ ಕಟ್ಬಿಟ್ಟು ಫೈರ್ ಎಲ್ಲ ಹಾಕಿದ್ರು. ಅದೇ ಆವಾಗ ನನಗೆ ಗೊತ್ತಾಯ್ತು, ನಂದು ಕರ್ಮ ಎಲ್ಲ ಕಳೀತಾನ ಅಂತ ಅನಿಸಿಕೆ ನಂದು. ಆಮೇಲೆ ನಮ್ಮ ಮಗಳದ ಬಗ್ಗೆ ನಾನು ಬಹಳ ಚಿಂತೆ ಮಾಡ್ತಿದ್ದೆ, ಮದುವೆ ಬಗ್ಗೆ. ಅದು ಒಂದು ಬಂತು ನನ್ನ ವಿಷನ್. ಆಮೇಲೆ ಎಲ್ಲ ನೆನಪಾರ್ಬಿಟ್ಟಿದ್ದೇನೆ. ಓಕೆ ಮೇಡಮ್. ಇದೇ ನನ್ನ ಧ್ಯಾನದ ಅನುಭವ. ಥ್ಯಾಂಕ್ ಯು ಮಾಸ್ಟರ್. ಥ್ಯಾಂಕ್ ಯು. ಸೂಪರ್ ಮೇಡಮ್, ಸೂಪರ್. ಎಲ್ಲಾ ಕರ್ಮಗಳನ್ನು ಕಳೆದುಕೊಂಡಿದ್ದಾರೆ ಈ ಮೇಡಮ್, ಅಲ್ಲಿ ಗೊತ್ತಾಗಿದೆ ಆ ಧ್ಯಾನದಲ್ಲಿ. ವೀಣಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ವೀಣಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಮಾಸ್ಟರ್ಸ್. ನಮಸ್ತೆ ಮೇಡಮ್, ನಮಸ್ತೆ. ಸರ್ ಸರ್ ಎಷ್ಟು ಖುಷಿ ಆಯ್ತು ಅಂದ್ರೆ, ಈಗ್ಲೂ ನಾನು ಆ ಖುಷಿಯಿಂದ ಹೊರಗ್ ಬರಕ್ ಆಗಿಲ್ಲ ಸರ್. ಏಕೆ ಅಂತಂದ್ರೆ ಅಲ್ಲಿ ಎಲ್ಲಾ ಮಾಸ್ಟರ್ಸ್ ಭೇಟಿ ಮಾಡಿ ಎಲ್ರೂ ಮಾತಾಡ್ಸ್ಕೊಂಡು, ನಮ್ ಗ್ರೂಪ್ ಅಲ್ಲಿ ಇರೋರಾಯ್ತು, ಬೇರೆ ಗ್ರೂಪ್ ಅಲ್ಲಿ ಇರೋರಾಯ್ತು, ಎಲ್ರೂ ಮಾತಾಡ್ಸಿ ಬಂದಿದ್ದು ಒಂದು ಖುಷಿ. ಆದ್ರೆ ಕೇತಪ್ಪ ಸರ್ ಒಂದು ಡೈಲಿ ಒಂದೊಂದು ಮೆಸೇಜ್ ಕೊಡ್ತಾ ಇದ್ರು ಸರ್. ಅದು ಆ ಥಾಟ್ ಪವರ್ ನನಗೆ ಯಾವ ತರ ಆಗ್ತಿದೆ ಅಂದ್ರೆ, ನಮ್ಗೆ ನಮ್ ಥಾಟ್ಗೆ ಎಷ್ಟು ಶಕ್ತಿ ಇದೆ ಅನ್ನೋದು ನನಗೆ ಗೊತ್ತಾಗ್ತಿದೆ ಸರ್. ನಾನ್ 10 ಜನ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದ್ರೆ ಕರೆಕ್ಟ್ ಆಗಿ 10 ಜನ ಬಂದಿದ್ರು ಸರ್ ನನ್ ಕಡೆಯಿಂದ. ಮತ್ತೆ ಧ್ಯಾನದಲ್ಲಿ ಕೂತಾಗ ಪಾಂಪ್ಲೆಟ್ ಬಿಸಾಡಿದ್ರು. ಆ ಪಾಂಪ್ಲೆಟ್ ನಾನು ಆರ್ಸ್ಕೊಳ್ಳೋದಕ್ ಹೋದ್ರೆ ಅದು ಮೂಳೆಗಳು ಆಗಿರ್ತಿದ್ವು ಸರ್. ಮತ್ತೆ ನನಗೆ ಧ್ಯಾನದಲ್ಲಿ ಆಗಿರೋ ಅನುಭವನ ಬೆಳಿಗ್ಗೆ ಕೇತಪ್ಪ ಸರ್ಗೆ ನಾನು ಶೇರ್ ಮಾಡ್ಕೊಂಡ್ರೆ, ಅವ್ರು ಹೇಳಿದ್ರು, ಅಂಜನಾದ್ರಿ ಬೆಟ್ಟಕ್ಕೆ ನಾನು ಮೊನ್ನೆ ಅವ್ರು ಅಲ್ಲಿ ಅಂಜನಾದ್ರಿ ಬೆಟ್ಟದಲ್ಲಿ ಇಟ್ಕೊಂಡಿದ್ರು ಸರ್, ನಾನು ಹೋಗಕ್ ಆಗ್ಲಿಲ್ಲ, ಅದನ್ನ ಶೇರ್ ಮಾಡ್ಕೊಂಡೆ. ನೆನ್ನೆ ನನಗೆ ಅಲ್ಲಿ ಬಳ್ಳಾರಿನಲ್ಲಿ ಆಗಿರೋ ಅನುಭವನ ಹೇಳಿದ್ರೆ, ಇಲ್ಲ ನೀವು ಅಂಜನಾದ್ರಿ ಬೆಟ್ಟದಲ್ಲಿ ಧ್ಯಾನ ಮಾಡ್ಕೊಂಡು ಬಂದಿದ್ದೀರಾ ಅಂತ ಹೇಳಿದ್ರು ಸರ್. ನಾನ್ ನಮ್ಮ ಮನೆಯವ್ರು ಅಂಜನಾದ್ರಿ ಬೆಟ್ಟಕ್ಕೂ ಬಳ್ಳಾರಿಗೆ ಎರಡಕ್ಕೂ ಕೇಳಿದ್ರೆ ಬೈತಾರೇನೋ ಅಂತ ನಾನು ಕೇಳಲಾರ್ದೇನೆ ನಾನು ಅಂಜನಾದ್ರಿ ಬೆಟ್ಟಕ್ಕೆ ಹೋಗಿರ್ಲಿಲ್ಲ. ಆದ್ರೆ ಬಳ್ಳಾರಿ ಧ್ಯಾನದಲ್ಲಿ ಅಂಜನಾದ್ರಿ ಬೆಟ್ಟದ ಅನುಭವ ಆಗಿದೆ ಸರ್. ಇದು ಒಂದು ತುಂಬಾ ಖುಷಿ ಆಯ್ತು ಸರ್. ಎಲ್ಲಾ ಮಾಸ್ಟರ್ಸ್ ನೋಡಿದ್ದು, ಎಲ್ರು ಮಾತಾಡ್ಸಿದ್ದು ತುಂಬಾ ಖುಷಿ ಆಯ್ತು. ಮತ್ತೆ ಇನ್ನೊಂದು, ಸರ್ ಏನು ಚಾಲೆಂಜ್ ಕೊಟ್ಟಿದ್ರು, ಫಸ್ಟ್ ನಾವೆಲ್ರು ಸಮಸ್ಥಿತಿನಲ್ಲಿ ನೋಡ್ರಿ ಅಂತ ಹೇಳಿದ್ರು, ಅದು ಓಕೆ. ಮತ್ತೆ 2ನೇ ದಿನ ಏನ್ ಬರ್ಸಿದ್ರು, ನಾವು ಡೈರಿನಲ್ಲಿ ಬರ್ಕೊಳ್ರಿ, ನಾನು 2025ರಲ್ಲಿ ಪಿರಮಿಡ್ ಕಟ್ತೀನಿ ಅಂತ ಬರೀರಿ ಅಂತ ಹೇಳಿದ್ರು. ನಾನ್ ಬೆಳಿಗ್ಗೆ ಬರ್ದಿದೀನಿ ಸರ್. ಇದನ್ನ ನಮ್ಮ ಮನೆಯವ್ರ ಹತ್ರ ನಾನು ಶೇರ್ ಮಾಡಿಲ್ಲ.
ನಮ್ಮ ಮನೆ ಕಟ್ತಾರೆ, ಅವ್ರದ್ದು ಜಾಗ ಇದೆ, ಅವ್ರ ಜಾಗದಲ್ಲಿ ಅವ್ರು ಕಟ್ಬೋದು, ಅವ್ರ ಮನ್ಸು ಮಾಡಿರೋದೇನ್ ದೊಡ್ಡದಲ್ಲ ಅಂತ ನಮ್ ಪಿರಮಿಡ್ ಮಾಸ್ಟರ್ ಹತ್ರ ಹೇಳ್ತಾ ಇದ್ರು. ನನಗೆ ಮನೆಗ್ ಬಂದು ನಾನು ಯೋಚನೆ ಮಾಡ್ತೀನಿ, ಇದು ಯಾವ ತರ ನಮ್ಮನೆಗ್ ನಾನು ಏನು ಹೇಳಿಲ್ಲಲ್ಲ, ಅವ್ರು ಹೆಂಗ್ ಹೇಳಿದ್ರು ಇದನ್ನ. ನಾನ್ ಬೆಳಿಗ್ಗೆ ಡೈರಿನಲ್ಲಿ ಕೇತಪ್ಪ ಸರ್ ಹೇಳಿದ್ರು ಅಂತ ನಾನು ಅನ್ಕೊಂಡ್ ಬರ್ದೆ, ಆದ್ರೆ ಇವ್ರು ಹೆಂಗ್ ಗೊತ್ತಾಯ್ತು? ಅದು ನನಗೆ ತುಂಬಾ ಆಶ್ಚರ್ಯ ಆಗಿ ಮತ್ತೆ ನಮ್ಮ ಪಿರಮಿಡ್ ಮಾಸ್ಟರ್ಗೆ ನಾನು ಫೋನ್ ಮಾಡ್ತೀನಿ. ಇದೇ ಮೇಡಮ್ ಟೆಲಿಪತಿ ಅಂದ್ರೆ ಇದೆ ನೋಡ್ರಿ, ಎಷ್ಟು ತರ ಕರೆಕ್ಟ್ ಆಗಿದೆ ಅಂತ ಹೇಳಿದ್ರು. ಅದಾದ ನಂತರ ಇವತ್ತು ಬೆಳಿಗ್ಗೆ ಏನೋ ಜಮೀನಿ ವಿಷಯ ಈಗ ಒಂದು 15 ದಿನದಿಂದ ನನ್ ಮನ್ಸಲ್ಲಿ ಇತ್ತು. ಅದೇ ವಿಷಯನೇ ನಮ್ಮನೆಯವರು ಇಲ್ಲ ನನಗೆ ಈ ತರ ಅನಿಸ್ತಾ ಇದೆ ಅಂತ ಅವರು ಅದನ್ನೇ ಶೇರ್ ಮಾಡಿದ್ರು. ಅದು ಟೆಲಿಪತಿ ವರ್ಕ್ ಆಗಿದೆ. ಓಕೆ. ತಿರುಗಿ ಇನ್ನೊಂದ್ ಏನಾಯ್ತು, ನಾನ್ ಕಡ್ತಾಲಿಂದ ಬಂದಾಗಿಂದಲೂ ನಮ್ಮನೇಲಿ ನಾನ್ ಧ್ಯಾನ ಇಡ್ಬೇಕು ಅಂತ ನನ್ ಮನ್ಸಲ್ಲಿತ್ತು. ಆದ್ರೆ ನಮ್ಮ ಪಿರಮಿಡ್ ಮಾಸ್ಟರ್ ಏನ್ ಹೇಳಿದ್ರು, ಇಲ್ಲ ಮೇಡಮ್ 41 ದಿನ 41 ಮನೆಯಲ್ಲಿ ಇಡೋಣ, ಫಸ್ಟ್ ನಮ್ಮನೆಯಿಂದ ಸ್ಟಾರ್ಟ್ ಆಗ್ಲಿ ಅಂತ ಹೇಳಿದ್ದಕ್ಕೆ ಇಷ್ಟು ದಿನ ಡಿಲೇ ಆಯ್ತು. ಆದ್ರೆ ನಮ್ಮನೆಯವ್ರು ಹೇಳ್ತಾರೆ ಇವತ್ತು ಪಿರಮಿಡ್ ಇಂದ ಹೊರಗ್ ಬರ್ತಾ ಹೇಳ್ತಿದಾರೆ, ನಮ್ಮನೇಲಿ ಧ್ಯಾನ ಇಡ್ಸೋಣ ಅಂತ ಹೇಳಿದ್ರು. ನನ್ನ ಮನ್ಸಲ್ಲಿ ಇರೋದು ನಮ್ಮ ಮನೆಯವ್ರು ಹೊರಗ್ ಹಾಕ್ತಾ ಇದಾರಲ್ಲ, ಇದು ನನಗೆ ತುಂಬಾ ಖುಷಿ ಆಗ್ತಿದೆ ಸರ್. ಎಷ್ಟು ಖುಷಿ ಅಂದ್ರೆ ನಾನು ಬಳ್ಳಾರಿಯಿಂದ ಇನ್ನೂ ಹೊರಗ್ ಬಂದೇ ಇಲ್ಲ, ಅಲ್ಲೇ ಇದ್ದೀನೇನೋ ಅನ್ನಿಸ್ತಾ ಇದೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ತುಂಬಾ ಅದ್ಭುತವಾಗಿ ಹೇಳಿದ್ರಿ ಮೇಡಮ್, ಥ್ಯಾಂಕ್ ಯು. ಎಸ್, ಸಂಗಮ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸರ್ ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ ಸರ್, ನಮಸ್ತೆ. ನಾವ್ ನಾವ್ ಬಂದಿದ್ದೆ ಮೇಡಮ್ ಸರ್, ಅಲ್ಲಿ ಧ್ಯಾನ ಮಾಡಿದೇವ್ ನಾವು. ಆದ್ರ ಅಲ್ಲಿ ಧ್ಯಾನ ಮಾಡ್ಬೇಕಾದ್ರ ನಾನ್ 5 ಮಂದಿ ಒಟ್ಟ ನಮ್ ಫ್ಯಾಮಿಲಿ ಎಷ್ಟ್ ಅದಾರ ಎಲ್ಲಾರ್ಗು ಅನ್ನ ಉಣ್ಸಿದೆ ಸರ್. ನಾನು ಊಟ ನನ್ ಕೈಲಿತ್ರ ಊಟ ಮಾಡಿಸಿದೆ ನಾನು. ಅದೊಂದ್ ಅನುಭವ ಆಯ್ತು. ಆಮೇಲೆ ಎಲ್ಲೋ ಒಂದ್ ಸೂರ್ಯ ಚಂದ್ರ ಎಲ್ಲರೂ ಅಲ್ಲೆಲ್ಲಾ ಅಡ್ಡಾಡಿ ಬಂದೆ ಸರ್, ಅದೊಂದ್ ಅನುಭವ ಆಯ್ತು. ಆಮೇಲೆ ನಿನ್ನೆ ಊರಿಗ್ ಬರ್ಬೇಕಾದ್ರ ನಡಗುಂದಿಗ್ ಬಂದ್ ನಮ್ ತಂಗಿ ಬಲ್ಲಿ ಇನ್ನೊಬ್ಬ ತಂಗಿ ಬಲ್ಲಿ ಇಳ್ದಿವಿ. ಇಳಿದ್ ಅವ್ರಿಗೆಲ್ಲಾರ್ಗಿ ಕುಂದಿರ್ಸಿ ಧ್ಯಾನ ಮಾಡಿಸಿದೀವಿ ನಿನ್ನೆ. ಅಲ್ಲಿ ಖುಷಿ ಆಯ್ತು ಸರ್ ನನಗ. ಮತ್ತ ನಮ್ ಮನೆಯವ್ರು ಒಪ್ಕೊಂಡ್ ಬಂದ್ ಅವ್ರು ಧ್ಯಾನ ಮಾಡಿದ್ರ ಅಲ್ಲಿ 3 ತಾಸ. ಅದು ಒಂದ್ ಖುಷಿ ಆಯ್ತು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಮಸ್ತೆ. ನೋಡಿ, ಎಲ್ಲ ಸೂರ್ಯ ಚಂದ್ರ ಎಲ್ಲ ಬ್ಯಾಡ್ ಬರ್ತಿದ್ದಾರೆ ಯಜ್ಞದಲ್ಲಿ ಬಳ್ಳಾರಿಗೆ ಹೋಗಿ. ಓಕೆ ಉಮಾ ಮೇಡಮ್ ಹೇಳಿ. ಸೊ ಎಸ್ ಮಾಸ್ಟರ್ಸ್, ಇನ್ನುಳಿದವರು ಹ್ಯಾಂಡ್ ಮಾಡಿ ಮಾಡಿ ಸರ್, ಮಾಡಿ. ಯೋಚನೆ ಮಾಡ್ತಿದ್ರಲ್ಲ, ಮಾಡಿ ಮಾಡಿ. ದಿಲೀಪ್ ಸರ್ ನೀವು ಕೂಡ. ಎಸ್ ಮೇಡಮ್ ಮಾತಾಡಿ ಮೇಡಮ್, ಉಮಾ ಮೇಡಮ್ ಮಾತಾಡಿ. ನಮಸ್ತೆ ಸರ್, ಈಗ ನೆನಪಾಯ್ತು. ನಾನು ಬಳ್ಳಾರಿ ಧ್ಯಾನ ಯಜ್ಞದಿಂದ ಬಂದ ತಕ್ಷಣ ಒಂದ್ ಸ್ಕೂಲಿಗೆ ಆಮೇಲೆ ಒಂದ್ ಹಾಸ್ಟೆಲ್ಗೆ 2 ಕಡೆ ಹೋಗಿ ಧ್ಯಾನ ಕೊಟ್ಟು ಬಂದ್ವಿ. ನಾನು, ಶಿವಲೀಲಾ ಮೇಡಮ್ ಅವರು, ಚೈತ್ರಾ ಮೇಡಮ್ ಅವರು. ಇಷ್ಟು ಖುಷಿ ಆಯ್ತು ಅಂದ್ರ ಹೆಂಗ್ ಹೋಗಿದ್ದು ಟೈಮ್ ಗೊತ್ತನ ಆಗಿಲ್ಲ. 1:30 ಮಟ ನಾವು ಧ್ಯಾನ ಪ್ರಚಾರ ಮಾಡಿದ್ವಿ ಸ್ಕೂಲಲ್ಲಿ. 2 ಸ್ಕೂಲಿಗೆ ಹೋಗಿದ್ವಿ ನೋಡ್ರಿ ಇವತ್ತ. ಅದು ಒಂದ್ ಬಾಳ ಖುಷಿ. ಎಲ್ಲಾ ಮಾಸ್ಟರ್ಸ್ ಭೇಟಿ ಆದ್ರು, ಅದು ಒಂದ್ ಬಾಳ ಖುಷಿ ಆಯ್ತು. ಏನ್ ಹೇಳ್ಕೋಬೇಕಂತ ನಾ ಇವತ್ತು ಅಷ್ಟು ಹ್ಯಾಪಿ ಆಗಿದ್ದೇನೆ. ಸೂಪರ್ ಮೇಡಮ್, ಸೂಪರ್. ಥ್ಯಾಂಕ್ ಯು ಮಾಸ್ಟರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಓಕೆ, ಸೊ ಲೆಟ್ಸ್ ಹಿಯರ್ ಫ್ರಮ್ ದಿಲೀಪ್ ಸರ್. ದಿಲೀಪ್ ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಮಾಸ್ಟರ್ಸ್. ಉಮೇಶ್ ಸರ್ ನೀವು ಫಸ್ಟ್ ಮಾತಾಡ್ಬೇಕು. ನಮ್ಮ ರಾಜ್ಕುಮಾರ್ ಅವ್ರು ಮಾತಾಡಿಲ್ಲ ಅಂತಂದ್ರೆ ಇದು ಒಂದು ಡಿಸ್ಕಷನ್ ಕಂಪ್ಲೀಟ್ ಆಗೋದಿಲ್ಲ. ಮಾಸ್ಟರ್ಸ್ ಆಕ್ಚುಲಿ ಇದೊಂದು ಎಲ್ಲಾ ಧ್ಯಾನಿಗಳನ್ನ ಮೀಟ್ ಮಾಡ್ಸಕ್ಕೆ ಒಂದು ಜಾಗ ಅಂತ ಸೇರಿಸ್ಬೇಕು ಅಂದ್ರೆ ಈ ಯಜ್ಞದಿಂದಲೇ ಅದು ಸಾಧ್ಯ. ಎಷ್ಟು ಜನ ಎಂತೆಂತ ಹೈಯರ್ ಮಾಸ್ಟರ್ಸ್ ಎಲ್ಲ ಬಂದ್ರು, ಎಷ್ಟು ಶಕ್ತಿ ಇತ್ತು. ಆ ಒಂದು 10,000 ಜನನ್ನ ಸೇರ್ಸೋದಿದೆಯಲ್ಲ, ಅಯ್ಯಪ್ಪ ಸಾರು ನಮ್ಗೆ ಸೆಕೆಂಡ್ ಪತ್ರಿಜಿನೇ ಅವರು, ಬೇರೆ ಯಾರು ಅಲ್ಲ, ಅವರೇ ನಮಗೆ ಪತ್ರಿಜಿ. ನಾವು ನೋಡಿಲ್ಲ ಪತ್ರಿಜಿನ, ನಾವು ನೋಡಿರ್ತಕ್ಕಂತ ಅಯ್ಯಪ್ಪ ಸಾರೇ ನಮಗ್ ಪತ್ರಿಜಿ ಆಗಿದ್ದಾರೆ. ಅಷ್ಟು ಶಕ್ತಿ, ಅಷ್ಟೊಂದು 10,000 ಜನ ಕೂಡಿಸ್ಬೇಕು, ಅಷ್ಟು ಅರೇಂಜ್ಮೆಂಟ್ ಮಾಡಿಸ್ಬೇಕು ಅಂದ್ರೆ ಹ್ಯೂಜ್ ಟಾಸ್ಕ್ ಇರುತ್ತೆ. ಒಂದೊಂದಕ್ಕೂ ಒಂದೊಂದ್ಸರಿ ಒಂದು ದಿನಕ್ಕೆ 1000 ಕಾಲ್ಸ್ ಬಂತು. ಅರುಣ್ ಸರ್ ಅಂತ ಇದಾರಲ್ಲ, ನಾನು ಅವ್ರಿಗೆ ರಿಯಲಿ ಗ್ರಾಟಿಟ್ಯೂಡ್ ಹೇಳ್ಬೇಕು, ಎಲ್ರು ಹೇಳ್ಬೇಕು, ಥ್ಯಾಂಕ್ಸ್ ಹೇಳ್ಬೇಕು ಅವ್ರಿಗೆ. ಯಾಕೆಂದ್ರೆ ಕಂಪ್ಲೀಟ್ ಅರೇಂಜ್ಮೆಂಟ್ ಮಾಡಿದ್ರೆ, ಒಂದು ತರಕಾರಿಯಿಂದ ಹಿಡಿದು, ಒಂದು ಚೇರ್ ಇಂದ ಹಿಡಿದು, ಬರೋರ್ಗೆ ಹೋಗೋರ್ಗೆ ಎಲ್ಲ ಅಕಾಮಿಡೇಷನ್ ಸಮೇತ ಅವ್ರದ್ದು ಎಕ್ಸ್ಟ್ರಾಡಿನರಿ ವರ್ಕ್. ಆಲ್ಮೋಸ್ಟ್ ಎಲ್ಲಾ ವರ್ಕ್ ಅವರೇ ಮಾಡಿದ್ದಾರೆ. ನಾವೆಲ್ಲ ಅವ್ರ ಫಾಲೋವರ್ಸ್ ಆಗಿ ವರ್ಕ್ ಮಾಡಿದ್ವಿ. ಆ ಒಂದು ಸರ್ವಿಸ್ ಮಾಡ್ಬೇಕು ಅಂತಲೇ ನಾನು 1 ಡೇ ಬಿಫೋರ್ ಹೋಗಿದ್ದೆ.
ಸೊ ಆ ಸರ್ವಿಸ್ ಎಕ್ಸ್ಪೀರಿಯನ್ಸ್ ಬಂದು ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿತ್ತು. ಆಕ್ಚುಲಿ ಬಂದು ಒಂದು 8 ಟೀಮ್ ಮಾಡ್ಕೊಂಡ್ವಿ ನಾವು. ಅರುಣ್ ಸರ್ ಬಂದು ಒಂದು 8 ಟೀಮ್ ಮಾಡಿದ್ರು. ಎಲ್ಲಾ ಟೀಮಲ್ಲೂ ಜನರ ಹ್ಯಾಂಡ್ ರೈಸ್ ಮಾಡಿದ್ರು. ಲೈಕ್ ನಾನು ಕಿಚನ್ ಟೀಮ್ಗೆ ಹೋಗ್ತೀನಿ, ನಾನು ರಿಸೆಪ್ಷನ್ಗೆ ಹೋಗ್ತೀನಿ, ನಾನು ಎಲ್ಲಾ ಫುಡ್ ಅರೇಂಜ್ ಮಾಡ್ಕೊಳ್ಳೋದು, ಫುಡ್ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ, ಚೇರ್ ಅರೇಂಜ್ ಮಾಡಿಸ್ತೀನಿ, ಎಲ್ಲದಕ್ಕೂ ಫುಲ್ ಜನ ಆದ್ರು. ಲಾಸ್ಟ್ ಉಳ್ಕೊಂಡಿದ್ದು ಒಂದೇ ಒಂದು, ನಾನು ಎಲ್ಲದಕ್ಕೂ ಕೈಯೇ ಎತ್ತಿಲ್ಲ, ಯಾಕೆಂದ್ರೆ ನನಗೆ ಮನ್ಸೇ ಬರ್ತಲ್ಲ ಅದಕ್ಕೆ ಇರೋದನ್ನ ಕೊಡ್ಬೇಕು ಅಂತ. ಅಕಾಮಿಡೇಷನ್ ಅನ್ನೋದೊಂದು ಉಳ್ಕಂತು ಲಾಸ್ಟಿಗೆ. ಅಕಾಮಿಡೇಷನ್ ಅಂದ್ರೆ ನನ್ ಮನ್ಸಲ್ಲಿ ಅಂದ್ಕೊಳ್ತಾ ಇದ್ದೆ, ಪತ್ರಿಜಿ ನಾನು ಫುಡ್ ಸರ್ವ್ ಮಾಡಿದೀನಿ, ಅಲ್ಲೆಲ್ಲಾ ಓಡಾಡ್ಕೊಂಡು ಎಲ್ಲಾ ಕಡೆ ಕೆಲಸ ಮಾಡಿದೀನಿ, ಎಲ್ಲಾ ಪ್ರೋಗ್ರಾಮ್ ಅನ್ನು ಬೇರೆ ಒಂದೇನಾದ್ರು ಕೊಡಿ, ಸ್ವಲ್ಪ ಯಾರು ಮಾಡ್ದಲೇ ಇರ್ತಕ್ಕಂಥ ಸ್ವಲ್ಪ ಕಷ್ಟ ಆದ್ರೂ ಪರವಾಗಿಲ್ಲ ಅಂತ ಮನ್ಸಲ್ಲಿ ಅನ್ಕೊಂಡಿದ್ದೆ. ಸರಿಯಾದ ಕೊಟ್ರು ಒಂದು ಅಕಾಮಿಡೇಷನ್ ಅನ್ನೋದು ಈಸಿ ಅಂತ ಅನ್ಕೊಂಡು ತುಂಬಾ ಖುಷಿಯಾಗಿ ತಗೊಂಡ್ಬಿಟ್ಟೆ. ನನ್ ಜೊತೆ ಬಂದಿದ್ ಇಬ್ರು, ಟೋಟಲ್ ನಮ್ ಟೀಮ್ ಅಲ್ಲಿ ಇದ್ದಿದ್ 3 ಜನ. ನನಗ್ ಲೀಡರ್ ಮಾಡಿ ಅವ್ರನ್ನ ಅಟೆಂಡ್ ಮಾಡಿ ಅಂದ್ರು. ಸೊ ಒಬ್ರು ಲೋಕಲ್ ಬಳ್ಳಾರಿ ಅವರೇ, ಅವ್ರು ಹೊಟ್ಟೋಗ್ಬಿಟ್ರು ಮನೆಗೆ, ಹೇಳ್ಲಿಲ್ಲ ಪಾಪ, ಅವರು ಕನೆಕ್ಟಿವಿಟಿ ಸಿಗ್ಲಿಲ್ಲ. ಇನ್ನೊಬ್ರು ಸಾರ್ ಇದ್ರು, ಅವ್ರು ಬಂದ್ಬಿಟ್ಟು ಒಂದ್ ಮಠದವ್ರು. ಅವರು ಅಲ್ಲಿ ಜನನೇ ಒಂದ್ 50-100 ಜನನ ನಾವು ಅಕಾಮಿಡೇಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರ ಏರಿಯಾದ ಮಾತ್ರ ಸೆಲೆಕ್ಟ್ ಮಾಡ್ಕೊಂಡ್ರು. ಸೊ ಆಲ್ಮೋಸ್ಟ್ ನನಗೆ ಒಂದು 150-200 ಕಾಲ್ ಅಟೆಂಡ್ ಮಾಡಿದೀನಿ ಮಾಸ್ಟರ್ಸ್ ಅವತ್ತಿನ ಫುಲ್ ಡೇ. ಎಲ್ಲಾರು ಒಂದು ಲಿಸ್ಟ್ ಎಲ್ಲಾರು ಅರುಣ್ ಸರ್ಗೆ ಲಿಸ್ಟ್ ಕೊಟ್ಬಿಟ್ಟಿದ್ದಾರೆ, ನನಗೆ ರೂಮ್ ಬೇಕು ಅಥವಾ ಅಕಾಮಿಡೇಷನ್ ಬೇಕು ಅಂತ. ಅವ್ರಿಗೆಲ್ಲರಿಗೂ ಕಾಲ್ ಮಾಡ್ಬೇಕು, ಅವ್ರಿಗೆ ಇಂಟಿಮೇಶನ್ ಕೊಡ್ಬೇಕು. ಈ ರೀತಿ ಒಂದು ದೊಡ್ಡ ಸಣ್ಣ ಜಾಬ್ ಅಂದಿದ್ದು ಒಂದು ಎಷ್ಟು ಒಂದು 5-6 ಅವರ್ಸ್ ಅದೇ ಆಗೋಯ್ತು. ಎಲ್ರಿಗೂ ಫೋನ್ ಮಾಡೋದು ಹೇಳೋದು, ಫೋನ್ ಮಾಡೋದು ಹೇಳೋದು. ಎಷ್ಟೋ ಜನ ಹೆಸರು ಕೊಟ್ಟರು ಬರಲ್ಲ ಅನ್ನೋರು ಮತ್ತೆ ಬರ್ತೀನಿ ಅಂದ್ರು. ಹೀಗೆ ಇದು ಒಂದು ಫುಲ್ ಡೇ, ಸಾಟರ್ಡೆ ಫುಲ್ ಕಂಪ್ಲೀಟ್ ಆಯ್ತು. ಮತ್ತೆ ನಾನು ನೈಟ್ ಎಲ್ಲ ಕಾಲ್ ಮಾಡಿದ್ದಾರೆ, 12 ಗಂಟೆ, 3 ಗಂಟೆ, 5 ಗಂಟೆ, 6 ಗಂಟೆ ಎಲ್ಲಾ ಟೈಮಲ್ಲೂ ಅವ್ರಿಗೆ ಎಷ್ಟಾಗುತ್ತೋ ಅಷ್ಟನ್ನ ನಾವು ಅವರಿಗೆ ಸಾಧ್ಯವಾದಷ್ಟು ಸಪೋರ್ಟ್ ಮಾಡಿದೀವಿ ಮಾಸ್ಟರ್ಸ್. ಎರಡನೇದು ಊಟದ ಹಾಲ್ ಇದೆಯಲ್ಲ, ಅಲ್ಲಿ ಅಡಿಗೆ ಪ್ರಿಪೇರ್ ಮಾಡ್ತಕ್ಕಂಥ ಜಾಗ ಆಕ್ಚುಲಿ ಬಂದ್ಬಿಟ್ಟು ಇದು ನಾನು ನನ್ನ ಧ್ಯಾನಾನುಭವ ಹೇಳ್ತಾ ಇಲ್ಲ, ಅಲ್ಲಿ ಆಗಿರ್ತಕ್ಕಂಥ ಒಂದು ಎಫೆಕ್ಟ್ ಎಷ್ಟಿದೆ, ಎಷ್ಟು ಜನ ಅಲ್ಲಿ ವರ್ಕ್ ಮಾಡಿದಾರೆ ಅನ್ನೋದಕ್ಕೆ ನಾನು ಹೇಳಕ್ ಇಷ್ಟಪಡ್ತೀನಿ. ಒಂದೊಂದಕ್ಕೂ ಏನೇ ಮಿಸ್ ಆಗಿದ್ರು ಕೂಡ ಮತ್ತೆ ಹೋಗಿ ತಗೊಂಡ್ಬರ್ಬೇಕು. ಎಷ್ಟು ಜನ ವಾಲಂಟಿಯರ್ಸ್ ಆಗಿ ಅವರೇ ಹೋಗಿ ತಗೊಂಡ್ಬಂದಿದ್ದಾರೆ. ಇಲ್ಲ ಅಂದ್ರೆ ಸಾಕು ಅವ್ರು ಮಾಡಿದ್ದಾರೆ. ಒಂದು ಎಷ್ಟು ಸರಿ ಊಟ ಇಡ್ಬೇಕಾದ್ರೆ ಪೂರಿ ಖಾಲಿ ಆಗ್ತಾ ಇತ್ತು, ಅಲ್ಲಿ ಬೇಯಿಸಿ ಹಿಂಗ್ ಹಾಕದ್ಕಿಲ್ಲ ತಗೊಂಬಂದ್ ಎಲ್ಲ ಊಟ ಬಡಿಸಿದೀವಿ. ಇದು ಒಂದು ಎಷ್ಟು ಫಾಸ್ಟ್ ಆಗಿ ಆಯ್ತು, ಒಂದು ಚೂರ್ ಗಲಾಟೆ ಇಲ್ಲ. ಊಟ ಟೈಮಲ್ಲಿ 10,000 ಜನಕ್ಕೆ ಊಟ ಹಾಕ್ಬೇಕು ಅಂದ್ರೆ ಎಷ್ಟು ಗಲಾಟೆ ಆಗುತ್ತೆ, ಎಷ್ಟು ಡಿಸ್ಟರ್ಬೆನ್ಸ್ ಇರುತ್ತೆ. ಒಂದು ಚೂರ್ ಗಲಾಟೆ ಇಲ್ಲ. ಟಿಫನ್ ಮಾತ್ರ ಹಾಫ್ ಅನ್ ಅವರ್, 8 ಗಂಟೆ ಆದ್ರೂ ಇನ್ನೂ ನಾವು ಟಿಫನ್ ಕೊಟ್ಟಿರಲ್ಲ ಸರ್. 8 ಗಂಟೆಗೆ ಸ್ಟಾರ್ಟ್ ಮಾಡಿ 8:30 ಮುಗಿಸ್ಬಿಟ್ಟಿದೀವಿ. 8:40 ಎಲ್ಲ ಖಾಲಿ, ಜನನೇ ಇಲ್ಲ, ಎಲ್ಲರೂ ಧ್ಯಾನ ಕೊಟ್ಟೋದ್ರು. 9 ಗಂಟೆಗೆ ಪರ್ಫೆಕ್ಟ್ ಆಗಿ ಅವ್ರ ಟೈಮ್ ಪ್ರಕಾರ ಧ್ಯಾನ ಸ್ಟಾರ್ಟ್ ಆಯ್ತು. 9-10 ಸ್ಟಾರ್ಟ್ ಆಯ್ತು. 12 ಗಂಟೆವರೆಗೂ ಸೂಪರ್ ಆಗಿ ಧ್ಯಾನ ಮಾಡಿದ್ರು. ನಾವು 9:30ವರೆಗೂ ಜನಗಳನ್ನೆಲ್ಲ ಕೂಡ್ಸಿ ಅರೇಂಜ್ ಮಾಡಿಸಿ 9:30 12 ಗಂಟೆವರೆಗೂ ನಾವು ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು, ತುಂಬಾ ಎನರ್ಜಿ, ಹೈ ಎನರ್ಜಿ ಇತ್ತು. ಆಮೇಲೆ ಇನ್ನೊಂದೇನ್ ಖುಷಿಯಾದ ವಿಚಾರ ಅಂತಂದ್ರೆ ಎಲ್ಲಾ ಮಾಸ್ಟರ್ಸ್ ಸಿಕ್ಕಿದ್ರು. ಎಲ್ಲ ಇಲ್ಲಿ ಯೂಟ್ಯೂಬ್ ಅಲ್ಲಿ ಝೂಮ್ ಅಲ್ಲಿ ನೋಡ್ತೀವಿ, ಎಲ್ಲಾರು ಫೇಸ್ ಟು ಫೇಸ್ ನೋಡ್ತಕ್ಕಂತ ಒಂದು ದರ್ಶನ ಭಾಗ್ಯ ಸಿಕ್ತು. ನಮ್ಮ ಉಮೇಶ್ ಸರ್, ಲಕ್ಷ್ಮಿ ಮೇಡಮ್, ಗುರುಕಿರಣ್, ಚೈತ್ರ ಮೇಡಮ್ ಎಲ್ರು ಸಿಕ್ಕಿದ್ರು. ಆಲ್ಮೋಸ್ಟ್ ಎಲ್ಲಾ ಧ್ಯಾನಿಗಳನ್ನ ಮೀಟ್ ಮಾಡ್ತಕ್ಕಂತ ಒಂದು ಸೌಭಾಗ್ಯ ನಮಗೆ ಸಿಕ್ತು. ಅವರೊಂದು ಎನರ್ಜಿ, ಅವರೊಂದು ಫೀಲ್, ಆ ಖುಷಿ ಪಡ್ತಕ್ಕಂತ ಒಂದು ಇದಿದೆಯಲ್ಲ, ಆ ಮೊಮೆಂಟ್ ಏನ್ ಕೊಟ್ರು ಸಿಗಲ್ಲ. ನಾವಾಗೆ ಹೋಗಿ ಮೀಟ್ ಆಗ್ತಿದ್ರು ಇದಾಗಲ್ಲ. ಇದೊಂದು ಧ್ಯಾನ ಯಜ್ಞದಿಂದ ಮಾತ್ರ ಸಾಧ್ಯ. ಹ್ಯೂಜ್ ಎನರ್ಜಿ ಸಿಕ್ಕಿದೆ ಎಲ್ಲರಿಗೂ. ಇದಾದ್ಮೇಲೆ ಲಾಸ್ಟ್ ಒಂದು ಅಮ್ಮ ಪಿರಮಿಡ್ ಅಂತ ಆಲ್ಮೋಸ್ಟ್ ಬಂದಿದ್ದವ್ರು ಎಲ್ಲಾರು ಮೀಟ್ ಮಾಡ್ಕೊಂಡು ಹೋಗಿದ್ದಾರೆ. ನಾವು ಹೋಗಿದ್ವಿ. ನನಗೆ ಅಲ್ಲಿ ಒಂದು ಮೇನ್ ಅಲ್ಲಿ ಅನುಭವ ಆಗಿಲ್ಲ. ಇಲ್ಲಿ ಅನುಭವ ಏನಾಯ್ತು ಅಂದ್ರೆ, ಆ ಒಂದು ಕಿಂಗ್ಸ್ ಚೇಂಬರ್ ತರ ಅಲ್ಲೂ ಮಿನಿ ಚೇಂಬರ್ ತರ ಮಾಡಿದ್ರು ಸೂಪರ್ ಆಗಿ. ಇಟ್ಸ್ ಲೈಕ್ ನಮ್ಮ ಇಲ್ಲಿ ಪಿರಮಿಡ್ ನ ಒಂದು ಸ್ಮಾಲರ್ ವರ್ಷನ್ ಅಂತ ಹೇಳ್ಬೋದು, ಅಷ್ಟು ಸಖತ್ ಮಾಡಿದ್ದಾರೆ. ಅಲ್ಲಿ ಹೋದ ಕಣ್ ಮುಚ್ಕೊಂಡ್ರೆ ನಮ್ ಸುತ್ತ ಕೂತಿರೋರೆಲ್ಲ ಪತ್ರಿಜಿ ತರನೇ ಕಾಣಿಸ್ತಾರೆ ನನಗೆ. ಆ ಒಂದು ಇಂಟ್ಯೂಷನ್, ಅದು ಥಾಟ್ ಏನೋ ಗೊತ್ತಾಗಿಲ್ಲ. ನಮ್ ಜೊತೆ ಇದಾರೆ ಯಾವಾಗ್ಲೂ ಪತ್ರಿಜಿ. ನಾವ್ ಏನ್ ಕೆಲಸ ಮಾಡಿದ್ರು ನಮ್ ಜೊತೆ ಬರ್ತಾರೆ. ನಾವ್ ಎಷ್ಟು ಒಳ್ಳೆ ಕೆಲಸ, ಎಷ್ಟು ಸರ್ವಿಸ್ ಮಾಡ್ತೀವೋ ನಮ್ ಜೊತೆ ಇರ್ತಾರೆ ಅನ್ನೋದೊಂದು ಅನುಭವ ನೆನ್ನೆ ಆಯ್ತು ಮಾಸ್ಟರ್ಸ್. ರಾತ್ರಿ 10 ಗಂಟೆ ಕೂಡ ನಾವು ಟ್ರೈನ್ಗೆ ಹೋದ್ರು ಕೂಡ, ಬಸ್ ಸ್ಟ್ಯಾಂಡ್ ಹೋದ್ರು ಕೂಡ ಎಲ್ರುನು ಅವ್ರವ್ರ ತಲುಪಿಸಿದ್ವಿ. ಅವ್ರವ್ರ ಹೋಗಕ್ಕೆ ಎಲ್ಲ ಅನುಕೂಲ ಮಾಡ್ಕೊಟ್ವಿ. ಅಲ್ಲಿ ಹೋದ್ರಿ ಎಲ್ಲಾ ಮಾಸ್ಟರ್ಸ್ ಮತ್ತೆ ಇನ್ನೊಂದು 1 hour 2 hours ಸಿಕ್ಕಿದ್ರು. ತುಂಬಾ ಖುಷಿ ಆಯ್ತು. ಎಲ್ಲಾರ್ದು ಒಂದೊಂದು ಅನುಭವಗಳು ಮಾತ್ರ ತುಂಬಾ ಚೆನ್ನಾಗಿದೆ. ಈ ಒಂದು ಯಜ್ಞ ಸಕ್ಸಸ್ಫುಲ್ ಆಗ್ಲಿಕ್ಕೆ ಅಯ್ಯಪ್ಪ ಸರ್ಗೆ, ಅರುಣ್ ಸರ್ಗೆ, ಎಲ್ಲಾ ವಾಲಂಟಿಯರ್ಸ್ಗೆ, ನಮ್ಮೆಲ್ಲಾ ಗ್ರೂಪ್ ಮೆಂಬರ್ಸ್ಗೆ ಎಲ್ಲರಿಗೂ ಧನ್ಯವಾದಗಳು. ಎಲ್ಲಾರ್ಗೂ ಥ್ಯಾಂಕ್ಸ್ ಹೇಳ್ತಿಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು.
ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತುಂಬಾ ಅದ್ಭುತವಾದ ಸೇವೆ ಮಾಡ್ತಿದ್ರಿ. ಸೊ ನೋಡ್ದೆ ನಾನು ಪಾಪ ಅಲ್ಲಿ ಎಲ್ಲಿ ಅಲ್ಲಿಂದ ಇಲ್ಲಿಂದ ಅಲ್ಲಿ ನಿಲ್ಲಂಗೆ ಇಲ್ಲ, ಒಂದ್ ಕಡೆ ಜಾಗದಲ್ಲಿ ನಿಲ್ಲಂಗೆ ಇಲ್ಲ, ಸುಮ್ನೆ ಅಡ್ಡಾಡ. ಅವ್ರಾತು ಉಮೇಶ್ ಸರ್ ಪೂರ್ತಿ ಅಲ್ಲಿ ತಗೊಂಡ್ಬಿಟ್ಟಾರ. ಯಾರಿಗ ಕೇಳಂಗಿಲ್ಲ ಉಮೇಶ್ ಸರ್ ಸೇವೆ ಮಾಡಕ್ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರ. ಅವ್ರು ಬಳತ್ಲೇನ ಎಲ್ಲೈತ್ ಕೆಲಸ ಎಲ್ಲೈತಿ ಅಂತ. ಈಗ ಎಲ್ಲರೂ ತುಂಬಾ ಅದ್ಭುತ ಸೇವೆ ಮಾಡಿದ್ರಿ ಮಾಸ್ಟರ್ಸ್. ಥ್ಯಾಂಕ್ ಯು. ಎಸ್, ಲಕ್ಷ್ಮಿ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಗುರುಕಿರಣ್ ಸರ್, ನಿಮ್ಮನ್ನೇನೆ ಮೀಟ್ ಮಾಡಕ್ ಆಗ್ಲಿಲ್ಲ. ನಿಮ್ಮನ್ನ ನಾವು ನೋಡಿದ್ವಿ. ತುಂಬಾ ಖುಷಿ ಆಯ್ತು ನನ್ಗೆ. ಅವ್ರು ದಿಲೀಪ್ ಸರ್ ಹೇಳ್ದಂಗೆ ಎಲ್ಲರನ್ನು ಅಷ್ಟು ಜನ ಸಾಗರ ನೋಡಿದ್ದು. ಥ್ಯಾಂಕ್ ಯು ದಿಲೀಪ್ ಸರ್, ನೀವುಗಳೆಲ್ಲ ಸೇವೆ ಮಾಡಿದ್ದಕ್ಕೆ. ನಾವು ಕೂತತ್ರ ಧ್ಯಾನ ಮಾಡಿದೀವಿ. ತುಂಬಾ ಖುಷಿ ಆಯ್ತು ನಮ್ಗೆ. ಆ ಧ್ಯಾನದ್ದು ಯೂಟ್ಯೂಬ್ಗಿಂತ ಆಫ್ಲೈನ್ ಅಲ್ಲಿ ಮಾಡುವಾಗ ನಮ್ ಎನರ್ಜಿ ಸೂಪರ್ ಆಗಿತ್ತು. ನನ್ ಜೊತೆ ನನ್ಗೊಂದ್ ಟೀಮ್ ಮಾಡ್ಬಿಟ್ಟಿದ್ರು. ಒಬ್ರು ಸ್ಪಾನ್ಸರ್ ಮಾಡಿ ಕರ್ಕೊಂಡ್ ಹೋಗಿದ್ದಾರೆ. ಎಲ್ಲಾ ಆಹಾ, ನಾವು ಹೆಂಗ್ ಸ್ಟಾರ್ಸ್ ಗಳು ನಾವೆಲ್ಲ. 62 and above ಇಂದ 78 ವರ್ಗು ಇದ್ವಿ ನಾವು 4-5 ಜನ. ಅವ್ರನ್ನ ನೋಡ್ಕೊಳಕ್ಕೆ 42 ವರ್ಷದ ಒಬ್ರು ಹಾಕಿ ಅವರೇ ರಿಸರ್ವೇಶನ್ ಮಾಡ್ಬೇಕು, ಅವರೇ ಕರ್ಕೊಂಡ್ ಹೋಗ್ಬೇಕು, ಅವರೇ ಲಗೇಜ್ ಇಡ್ಬೇಕೆಲ್ಲ. ಅಷ್ಟು ಎರಡೂ ಕಡೆದು ನಾವು ಕರ್ತಾಳಗೂ ಹೋಗಿದ್ವಿ, ಇಲ್ಲೂ ನೋಡಿದ್ವಿ. ನಂಗೆ ಇಲ್ಲಿ ಬಳ್ಳಾರಿಲಿ ತುಂಬಾ ಇಷ್ಟ ಆಗಿದ್ದು ಏನಂದ್ರೆ, ನಾನು ಯಾವಾಗ್ಲೂ ಎಲ್ಲಾರ ಆಟೋಲೋ ಬಸ್ ಅಲ್ಲಿ ಓಡಾಡುವಾಗ ಕಟ್ಔಟ್ಸ್ ನೋಡ್ತಾ ಇದ್ದೆ. ಈ ಫಿಲಂ ಸ್ಟಾರ್ಸ್ದು ಅಥವಾ ಈ ರಾಜಕೀಯದವ್ರದ್ದು ಅಥವಾ ಯಾರ ಡೆತ್ ಆಗಿದ್ರೆ ಅವ್ರದ್ದು. ಈ ಡೆತ್ ಅವ್ರದೆಲ್ಲ ಯಾಕೆ ಹಾಕ್ತಾರಪ್ಪ, ನೆಗೆಟಿವ್ ಎನರ್ಜಿ, ಅದನ್ನ ತೆಗಿಬೇಕು, ಇದು ಒಳ್ಳೇದಮ್ಮ, ಕಲಿಬೇಕು ಅನ್ನಿಸ್ತಾ ಇತ್ತು. ಈ ಸಿನಿಮಾ ಕಟ್ಔಟ್ ನೋಡುವಾಗ ನಾನ್ ಸಿನಿಮಾಗೆ ಹೆಚ್ಚು ಹೋಗಲ್ಲ, ಆದ್ರೆ ನಾನ್ ಬ್ಲೇಮ್ ಮಾಡ್ತಾ ಇಲ್ಲ. ಈ ತರ ನಮ್ ಧ್ಯಾನದ ಕಟ್ಔಟ್ ಯಾವತ್ ಬರುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಬಟ್ ನೆನ್ನೆ ಬಳ್ಳಾರಿಲಿ ಮೇನ್ ರೋಡ್ ಅಲ್ಲಿ ತಿರುಗುವಾಗೆ ಅಯ್ಯಪ್ಪ ಪಿಂಡಿ ಸರ್ ಈ ಕಡೆ ಪತ್ರಿದ್ಯಪ್ಪಂದು ದೊಡ್ಡ ಬ್ಯಾನರ್ ಹಾಕಿದ್ದು ನನಗೆ ಅಯ್ಯೋ ಸಾಕಾರ ಆಗೋಯ್ತು. ಈಗ್ಲೇ ನೋಡಿದ್ವಿ ನಾವು ಅಂತ ಖುಷಿ ಆಯ್ತು ಸರ್. ಫಸ್ಟ್ ನನಗೆ ಅದು ಕಟ್ಔಟ್ ಬಂದಿದ್ದು ತುಂಬಾ ಖುಷಿ. ಅದೇ ತರ ಕರ್ತಾಳಲ್ಲೂ ಕಟ್ಔಟ್ಸ್ ಇತ್ತು, ತುಂಬಾ ಖುಷಿ ಆಯ್ತು ನಮ್ಗೆ. ಯಾರಿಗ ಏನ್ ಕಡಿಮೆ ಧ್ಯಾನಿಗಳು ಅಂತ, ಅಷ್ಟು ಚೆನ್ನಾಗಿತ್ತು. ಎಸ್, ದಿಲೀಪ್ ಸರ್ ಹೇಳ್ದಂಗೆ ಅರೇಂಜ್ಮೆಂಟ್ಸ್ ತುಂಬಾ ಚೆನ್ನಾಗಿತ್ತು. ನೋಡಿ, ಅವ್ರವ್ರಿಗೆ ಕೆಪಾಸಿಟಿ ತಕ್ಕನಂಗೆ ಒಂದೊಂದ್ ಸೇವೆ ಅವ್ರು ಇಟ್ಬಿಟ್ಟಿರ್ತಾರೆ. ನಮ್ಗೆ ಟ್ರೈನ್ ಅಲ್ಲಿ ಹೋಗ್ತಾ ಇದ್ವಲ್ಲ, ನಾವೇನ್ ಮಾಡೋದು, ನಾವು 5 ಜನ ಕೂತ್ಕೊಂಡು ವಯಸ್ಸಾದವ್ರು 4 ಜನ ಹಾಕಿ ನಾವು ಫಸ್ಟ್ ಧ್ಯಾನ ಮಾಡ್ತಿದ್ವಿ. ಹೋಗಿ ಲಗೇಜ್ ಇಟ್ಟಿದ ತಕ್ಷಣ ಧ್ಯಾನ, 10 ನಿಮಿಷ ಮ್ಯೂಸಿಕ್ ಆಗಿ ಧ್ಯಾನ ಮಾಡಿದ್ರೆ ಹೋಗೋರ್ ಬರೋರೆಲ್ಲ ನೋಡ್ಕೊಂಡು ಅವರೇ ಬಂದು ನಮಗ್ ಧ್ಯಾನ ಹೇಳ್ಕೊಡಿ, ಇದೇನೋ ಹೊಸ ತರ ಇದೆ ನೆನ್ನೆ ಬಳ್ಳಾರಿಗೆ ಹೋಗುವಾಗ 80 ಜನಕ್ಕೆ ಧ್ಯಾನ ಹೇಳ್ಕೊಟ್ಟಿದ್ವಿ. ಈ ಅಜ್ಜಿ ಕರೆಯೋದು, ಬರೋರ್ನೆಲ್ಲ ಕರೆಯೋಕೆ, ಅಮ್ಮ ನೀ ಹೇಳ್ಕೊಡಿ ಅಂತ ನಂಗೆ ಹೇಳೋರು. ಸೊ ನಾನು ಒಂದು ಇನ್ಸ್ಟ್ರಕ್ಷನ್ಸ್ ಹೇಳಿ ಹೇಳ್ಕೊಡೋದು. 80 ಜನ ಕೌಂಟ್ ಮಾಡಿ ಸುಮ್ನೆ ಕೂತು ಎಷ್ಟ್ ಜನ ಆಗಿರ್ಬೋದು, ಅಜ್ಜಿ ಲೆಕ್ಕ ಹಾಕಿದ್ದೆ 80 ಜನಕ್ಕೆ. ಆಮೇಲೆ ಆ ಅಜ್ಜಿ ಏನ್ ಮಾಡಿದಾರೆ, ಅವ್ರದ್ದು ಅದೇ ನೇಟಿವ್, ಈಗ ಬೆಂಗಳೂರಿಗೆ ಬಂದಾರೆ. ಎಲ್ಲಾರ್ಗು ಫೋನ್ ಮಾಡಿ ಅಲ್ಲಿ ಕರ್ದಿದ್ದಾರೆ ಧ್ಯಾನಕ್ ಬರಕ್ಕೆ. ಅವ್ರ ಫ್ಯಾಮಿಲಿ ಇಲ್ಲ, ಎಷ್ಟು ಜನ ಧ್ಯಾನ ಮಾಡಿಲ್ಲ, ಬಟ್ ನಿನ್ನೆ ಫಸ್ಟ್ ಟೈಮ್ ಧ್ಯಾನ ಮಾಡಿಸಿದಾರೆ ಅಲ್ಲಿ. ಅವರು ಒಂದು 60-65 ಜನ, ಎಲ್ಲಾ ಸ್ವಲ್ಪ ಸೀನಿಯರ್ ಸಿಟಿಸನ್. ಅವರೆಲ್ಲಾ ಅಂತಾರೆ, ಅಯ್ಯೋ ನಾವು ಭಕ್ತಿ ಮಾರ್ಗದಲ್ಲಿ ಗೊತ್ತು, ದೇವಸ್ಥಾನಕ್ ಹೋಗ್ತಿದ್ವಿ, ರಾಯರ್ ಗುಡಿಗೆ ಹೋಗ್ತಿದ್ವಿ, ಸುತ್ತಾ ಇದ್ವಿ, ಭಜನಾ ಹೇಳ್ತಿದ್ವಿ, ಬಟ್ ಇದು ಎಷ್ಟ್ ಚೆನ್ನಾಗಿದೆ ಅಂತ. ಬಹಳಷ್ಟು ಜನ ಎದೋಗೆ ಇಷ್ಟ ಇಲ್ಲ ಅವ್ರಿಗೆ, ಅಲ್ಲೇ ಕೂತಿದ್ದಾರೆ, ಬೇರೆ ಸುತ್ತಮುತ್ತ ಇಂದ ಬಂದವರು. ಆಮೇಲೆ ಆಕೆ ಅಲ್ಕನಂದ ಅಂತ ಮೇಡಮ್ ಕರ್ಕೊಂಡು ಗೇಟ್ ಹತ್ರ ಆಟೋ ಮಾಡಿಸಿ ಅವ್ರನ್ನ ಕಳ್ಸಿ, ಆಮೇಲೆ ನಾವು ಅಮ್ಮ ಪಿರಮಿಡ್ಗೆ ಹೋಗಿದ್ವಿ. ಅಲ್ಲಿ ಉಮೇಶ್ ಸರು, ದಿಲೀಪ್ ಸರ್ ಎಲ್ಲ ನನಗೆ ಅಲ್ಲಿ ಎಲ್ಲ ಸುತ್ತಿದ್ರು ಲಕ್ಷ್ಮಿ ಮೇಡಮ್ ನನ್ ಪತ್ರಿಜಿ ಅಪ್ಪ ನನ್ಗೆ ಎಷ್ಟು ಜನ ಫ್ಯಾನ್ ಫಾಲೋವರ್ಸ್ ಕೊಟ್ಬಿಟ್ಟಿದ್ದಾರೆ. ತುಂಬಾ ಖುಷಿ ಆಯ್ತು. ದೊಡ್ಡ ಕುಟುಂಬ ನಮ್ದು. ಅಲ್ಲೊಂದು ಫೋಟೋ ಕೂಡ ತಗೊಂಡ್ವಿ, ಅಮ್ಮ ಶಕ್ತಿ ಪಿರಮಿಡ್ ಹತ್ರ ದಿಲೀಪ್ ಸರ್ ಎಲ್ಲ ಸೇರಿ. ಎಷ್ಟ್ ಖುಷಿ ಆಗ್ತಿತ್ತು ಅಂದ್ರೆ, ನನ್ ಫ್ಯಾಮಿಲಿ ಎಷ್ಟ್ ದೊಡ್ಡದಾಗಿ ಬೆಳೀತಾ ಇದೆ ಅಲ್ವಾ ಅಂತ ಖುಷಿ ಪಡ್ತಾ ಇದೆ ಸರ್. ಇದೆಲ್ಲ ನನಗ ಅಲ್ಲಿ ಸಿಕ್ಕಿದ್ದು. ಧ್ಯಾನಕ್ ಕೂತ ತಕ್ಷಣನೇ ನಮ್ ಈಶ್ವರಪ್ಪ ಪ್ರತ್ಯಕ್ಷ ಆಗ್ಬಿಟ್ರು, ಕೈಲಾಸ ನೋಡಿದ್ವಿ. ಆಮೇಲೆ ಸಿದ್ಧಿ ಕರ್ಕೊಂಡು ಹೋದ್ರು. ಸಮಾಧಿ ನನ್ಗೆ ಹೇಳಕ್ಕೆ ಆಗಿಲ್ಲ,
ಆಮೇಲೆ ಆಗ ಅರ್ಧ ಗಂಟೆ ಮೇಲೆ ಅವ್ರು ಎಪ್ಸಿದ್ದಾರೆ. ಫುಲ್ ನನಗೆ ಆ ಸಮಾಧಿ ಸ್ಥಿತಿ ಕೊಟ್ರು, ಅಲ್ಲಾಡಿಲ್ಲ ಚೇರಿಂದ. ಅಷ್ಟೊತ್ ನಾನು ಕೂತಿದ್ದೀನಿ, 3.5 hours ಮೇಲ್ ಕೂತಿದ್ದೆ. ಇಷ್ಟೊತ್ತು ನನಗೆ ಒಂದ್ ಅರ್ಧ ಗಂಟೆ ಯಾಕ ನಂದ ಮೇಡಮ್ ಎಬ್ಬಿಸ್ಬಿಟ್ರಿ, ಇನ್ನು ಅರ್ಧ ಗಂಟೆ ಆಗಿದೆ, 3 hours ಅಲ್ವಾ ಹೇಳಿದ್ದು. ಮೇಡಮ್ 3.5 hours ಆಗಿರೋದು ಅಂತ ಅವರು. ಹಂಗೆ ಅಷ್ಟು ನನಗೆ ಎನರ್ಜಿ ಇತ್ತು. ಮಾಡಿದ್ವಿ ಸರ್. ಟ್ರೈನಲ್ಲಿ ಹೋಗಿ ಬಂದಿದ್ದ ಆಯಾಸ. ಇನ್ನು ಬ್ಯಾಂಗ್ಳೂರಲ್ಲೇ ಚಳಿ ಇದೆ, ಆದ್ರೆ ಎರಡೂ ಕಡೆ ಕಂಟಿನ್ಯೂಸ್ ನಾವು ಇಡೀ ವಾರ ಓಡಾಡಿದ್ವಲ್ಲ, ಅಲ್ಲಿದು ಇಲ್ಲಿದು ಎನರ್ಜಿ ತುಂಬಾ ಚೆನ್ನಾಗಿದೆ. ಈ ತರ ಯಜ್ಞದಲ್ಲಿ ನೋಡೋದು ಅನ್ನೋದು ಇವ್ರನ್ನ ಮಾತಾಡ್ಸಕ್ ನಮ್ಗ ಆಗ್ಲಿಲ್ಲ, ಯಾಕಂದ್ರೆ ಎಲ್ಲ ಸೀನಿಯರ್ ಸಿಟಿಸನ್ ಕರ್ಕೊಂಡ್ ಹೋಗಕ್ ಆಗ್ತಿರ್ಲಿಲ್ಲ. ಅಲ್ಲಿ ಹಾಕ್ಬಿಟ್ಟು ಫೋಟೋ ತೆಗೆದ್ಬಿಟ್ಟು ಅಲ್ಲಿ ಝೂಮ್ ಮಾಡ್ಬಿಟ್ಟು ನೋಡಿ ಇವ್ರ ಅಯ್ಯಪ್ಪ ಪಿಂಡಿ ಸಾರು ಇವ್ರ ಇದು ಅಂತ ತೋರಿಸ್ತಾ ಇದ್ವಿ. ಬಟ್ ಆ ಸೀನಿಯರ್ ಸಿಟಿಸನ್ಗೆ ಒಂದು ಸಂತೋಷ ಕೊಡೋ ಅಂತ ಕೆಲ್ಸ ಕೊಟ್ಟಿದ್ರು ನನ್ಗೆ. ಎಲ್ಲಾರ್ನು ಮೊಬೈಲ್ ಅಲ್ಲಿ ತೋರಿಸ್ತಾ ಇದ್ದೆ. ಅವ್ರು ಎಷ್ಟು ಖುಷಿ ಪಟ್ರು ಅಂದ್ರೆ ತುಂಬಾ ಖುಷಿ ಆಯ್ತು. ಅದಕ್ಕೆ ದಿಲೀಪ್ ಸರ್ ಹೇಳುವಾಗ ಅವ್ರವ್ರಿಗೆ ತಕ್ಕಂತದ್ದನ್ನ ಅಲಾಟ್ ಮಾಡಿದ್ದಾರೆ ಪತ್ರಿಜಿ ಅಪ್ಪ ಅನ್ನಿಸ್ತು. ಅಷ್ಟು ಜನ ಖುಷಿಯಾಗಿ ಹೋದ್ರು ಸರ್. ನೆನ್ನೆ ಸುಮಾರು ಅಲ್ಲೇ ಸುತ್ತಮುತ್ತ ಇರೋರು ಒಂದ್ 50-60 ಜನನ್ ಕರ್ಸಿದ್ರು ಅಜ್ಜಿ. ಅವ್ರೆಲ್ಲರೂ ಧ್ಯಾನ ಮಾಡಿ ಇದೇ ಫಸ್ಟ್ ಟೈಮ್ ನಾವ್ ಮಾಡ್ತಾ ಇರೋದಂತ ಪಾಂಪ್ಲೆಟ್ಸ್ ಕೊಡ್ಸಿ, ಆಮೇಲೆ ಅಪ್ಪಾಜಿ ಫೋಟೋ ಕೊಡ್ತಾ ಇದ್ರಲ್ಲಿ ಅಲ್ಲಿ ಫೋಟೋ ತೆಗ್ಸಿಸಿ ಅವ್ರಿಗೆಲ್ಲ ಒಂದ್ ಫೋಟೋ ಕೊಡ್ಸಿ ಕಳ್ಸಿದ್ದು. ತುಂಬಾ ಖುಷಿ ಆಯ್ತು ಸರ್. ಏನೋ ನಮ್ಗ್ ಗೊತ್ತಿರೋ ಅಷ್ಟು ಫ್ಯಾಮಿಲಿಗೆ ಒಂದ್ ಹೆಲ್ಪ್ ಮಾಡೋ ಇದು ಸಿಕ್ಕಿತ್ತು ನಮ್ಗೆ. ಊಟ ತಿಂಡಿಲು ಅಷ್ಟೇ ತುಂಬಾ ಈ ಕ್ರೌಡೇ ಇಲ್ಲ. ಅಮ್ಮ ಅಲ್ಲಿ ಹೆಂಗೆ ಅಂದ್ರು, ನೀವ್ ಬನ್ನಿ ನಾ ಕರ್ಕೊಂಡ್ ಹೋಗ್ತೀನಿ. ನಮ್ ಸೀನಿಯರ್ಗೆಲ್ಲ ಒಂದು ಸೀನಿಯರ್ ಸಿಟಿಸನ್ಗೆ ಬೇರೆ ರೋ ಕಳಿಸ್ಬಿಟ್ರು. ಅವ್ರು ಖುಷಿ ಪಡ್ತಾ ಇದ್ರು, ಏನಮ್ಮ ನಿನ್ ಜೊತೆ ಬಂದ್ರೆ ಎಲ್ಲ ಇಷ್ಟು ಫ್ರೀ ಆಗಿ. ಮತ್ತೆ ನನ್ನ ಅಪ್ಪಾಜಿನ ಏನ್ ಅನ್ಕೊಂಡ್ಬಿಟ್ಟಿದೀರಾ ನೀವು, ಎಲ್ ಬಂದ್ರು ನಿಮ್ಗೆಲ್ಲ ಮುಂದೆ 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 ಫ್ರೀ ಆಗೇ ಕಳ್ಸೋದು ಅಂತ. ಅಷ್ಟು ಎಂಜಾಯ್ ಮಾಡಿದ್ವಿ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅವರೆಲ್ಲ ತುಂಬಾ ಕಷ್ಟಪಟ್ಟಿದ್ದಾರೆ, ಬಟ್ ನಾವು ಅದನ್ನ ಎಂಜಾಯ್ ಮಾಡಿದ್ವಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಎ ಲಾಟ್. ಆ ತರಕ್ಕೆ ಈ ತರ ಯಜ್ಞಗಳಿಗೆ ಹೋಗ್ತಾ ಇರ್ಬೇಕು ಅನ್ನಿಸ್ತು. ಬರೀ ಆನ್ಲೈನ್ಗಿಂತ ಆನ್ಲೈನ್ ಜೊತೆಗೆ ಯಜ್ಞದಲ್ಲೂ ಪಾರ್ಟಿಸಿಪೇಟ್ ಮಾಡಿದಾಗ ಇನ್ನ ಖುಷಿ ಸಿಕ್ಕತ್ತೆ ಅನ್ಸ್ತು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಶಿವನಂಜಪ್ಪ ಸರ್, ಮ್ಯೂಟ್ ಮಾಡ್ಕೊಳ್ಳಿ. ಸರ್ ನಮಸ್ತೆ. ನಮಸ್ತೆ ಸರ್, ನಮಸ್ತೆ. ನಮಸ್ಕಾರ ಸರ್. ಬಹಳ ಚೆನ್ನಾಗಿತ್ತು ಯಜ್ಞ. ನಿಜವಾಗ್ಲೂ ನೀವು ನಿಮ್ಮನ್ನ ನೋಡಿದ್ವಿ ಸರ್, ಆದ್ರೆ ನೀವೇ ಅಂತ ಗೊತ್ತಾಗ್ಲಿಲ್ಲ. ಇವರು ನಮ್ಗೆ ಪರಿಚಯ, ದಿಲೀಪ್ ಸರ್ ಪರಿಚಯ ಆದ್ರು ರೈಲ್ವೆ ಸ್ಟೇಷನ್ ಅಲ್ಲಿ. ದಿಲೀಪ್ ಸರ್ ಎಲ್ಲ ಹೇಳಿದ್ರು, ಮತ್ತೆ ಚೈತ್ರಾ ಮೇಡಮ್ ಸಿಕ್ಕಿದ್ರು, ಎಲ್ಲ ಮಾತಾಡಿದ್ವಿ. ಆದ್ರೆ ಈ ಒಂದು ಧ್ಯಾನ ಯಜ್ಞ ಬೆಲೆ ಕಟ್ಟೋದಕ್ಕೆ ಆಗಲ್ಲ ಸರ್. ಯಾಕೆ ಅಂತಂದ್ರೆ ನಿಜವಾದ ಆತ್ಮ ಬಂಧುಗಳು ಯಾರು ಅಂದ್ರೆ ಇವರೇ ನಿಜವಾದ ಬಂಧುಗಳು. ನಾವು ಪ್ರಾಪಂಚಿಕದಲ್ಲಿ ಅನೇಕ ಬಂಧುಗಳನ್ನ ನೋಡ್ತೀವಿ. ಬಂಧುಗಳು ಎಂಬುವರು ಬಂದುಂಡು ಹೋಗುವರು, ಬಂಧನವ ಕಳೆಯಲರಿಯರು ಅಂತ. ಅಂದ್ರೆ ಆ ಬಂಧನವನ್ನ ಕಳೆಯೋದಕ್ಕೆ ಅವ್ರು ಅರಿಯರು, ಬಂದು ಹೋಗ್ತಾರಷ್ಟೇ. ಕಷ್ಟದಲ್ಲಿ ಕಣ್ಣೆತ್ತಿ ನೋಡುವವರು ಕಟ್ಟಿಗೆಯಲ್ಲಿ ಸುಡುವಾಗ ಕಣ್ತುಂಬಿ ಅಳುವರು ಅಂತ ಹೇಳ್ತಾರೆ ನೋಡಿ. ಹಾಗೆ ಈ ಬಂಧುಗಳಲ್ಲಿ ವ್ಯತ್ಯಾಸ ಇದೆ. ಆತ್ಮ ಬಂಧುಗಳು ಮತ್ತೆ ನಮ್ಮ ನಿಜ ಜೀವನದಲ್ಲಿ ಇರ್ತಕ್ಕಂಥ ಬಂಧುಗಳಿಗೆ ಬಹಳಷ್ಟು ವ್ಯತ್ಯಾಸ ಇದೆ. ಇವರೇ ನಮ್ಮ ನಿಜವಾದ ಆತ್ಮ ಬಂಧುಗಳು ಅಂತ ನಮ್ಗೆ ಒಂದು ಮನವರಿಕೆ ಆಯ್ತು ಸರ್ ಅಲ್ಲಿ. ಯಾಕೆ ಅಂತಂದ್ರೆ ಇವರೆಲ್ಲ ಬಂಧನವನ್ನ ಕಳ್ಕೊಳಕ್ಕೂ ಬಂದಿದ್ದಾರೆ, ಬಂಧನವನ್ನು ಕಳಿಯೋದಕ್ಕೂ ಬಂದಿದ್ದಾರೆ. ಹೇಗೆ ಅಂತಂದ್ರೆ ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, ಧ್ಯಾನ. ಈ ಧ್ಯಾನದಲ್ಲಿ ಕೂತ್ಕೊಂಡಾಗ ನಾವು ಯಾವ್ದೋ ಲೋಕಕ್ಕೆ ಹೊರಡೋಗಿರ್ತೀವಿ. ಈ 3 ಗಂಟೆ ಸಮಯ ಅಂತೂ ನಿಜವಾಗ್ಲೂ ನಮ್ಗೆ ಎಲ್ಲಿದೀವಿ ಅಂತಾನೆ ಗೊತ್ತಾಗ್ಲಿಲ್ಲ. ಆ ಒಂದು ಈ ತರದ ಒಂದು ಧ್ಯಾನ ಯಜ್ಞ ನಾನು ಈ ಮಟ್ಟದಲ್ಲಿ ಇಷ್ಟು ಸಂಖ್ಯೆಯಲ್ಲಿ ಎಲ್ಲೂ ಕಂಡಿರಲಿಲ್ಲ ಸರ್. ಜೊತೆಗೆ ನಮ್ಮ ಆತ್ಮ ಬಂಧುಗಳು ಅಂತ ಏನಿರ್ತೀವೋ ನಾವು ಝೂಮಲ್ಲಿ ಅಷ್ಟೇ ನೋಡ್ಕೊಳ್ತಾ ಇದ್ವಿ. ಎಷ್ಟೊಂದ್ ಜನನ ಝೂಮಲ್ಲಿ ಅಷ್ಟೇ ನೋಡ್ಕೊಂಡು ಅಲ್ಲೇ ಒಂದು ಕೆಲವೇ ಕೆಲವೇ ಸೆಕೆಂಡುಗಳ ಕಾಲ ಮಾತಾಡ್ಕೊಂಡು ಇದ್ ಮಾಡ್ಕೋತಿದ್ವಿ. ಆದ್ರೆ ಇಲ್ಲಿ ಕಣ್ ತುಂಬಿಕೊಂಡು ಅವರ ಭಾವನೆಗಳನ್ನ ಅರ್ಥ ಮಾಡ್ಕೊಂಡು, ಜೊತೆಗೆ ಅಯ್ಯಪ್ಪ ಪಿಂಡಿ ಅಂತ ಗ್ರೇಟ್ ಮಾಸ್ಟರ್ಸ್ ನಡೆಸಿದಂತ ಒಂದು ನಿಜವಾದ ನಮ್ಮ ಪರಮ ಪುಣ್ಯ ಜೀವನದ ನೋಡಿ, ಅನೇಕ ಜೀವನದಲ್ಲಿ ರಸಮಯ ಕ್ಷಣಗಳು ಅಂದ್ರೆ ಇವೆ ಅಂತ. ನಮ್ಮ ಜೀವಮಾನದ ರಸಮಯ ಕ್ಷಣಗಳು. ಯಾಕೆಂದ್ರೆ ಹೇಗೇಗೋ ಸಮಯನ ಕಳಿತೀವಿ ನಾವು.
ಅಲ್ವಾ ಸರ್? ಕ್ಷಣಶಶ್ಚೈವ ವಿದ್ಯಾಂ ಅತ್ತಂಚ ಸಾಧಯತ್ ಅಂತ ಹೇಳ್ತಾರೆ. ಕ್ಷಣವನ್ನು ನಾವು ವಿದ್ಯೆಯನ್ನು ಸಂಪಾದಿಸ್ಬೇಕು ಅಂತ ಒಂದು ಇದಿದೆ. ಆ ವಿದ್ಯೆ ಮತ್ತೆ ಜ್ಞಾನ ಸಿಗೋದು ನಮ್ಗೆ ಇಂತಹ ಸತ್ಸಂಗದ ಕಾರ್ಯಕ್ರಮಗಳಿಂದನೇ, ಈ ತರದ ಒಂದು ಬಂಧುಗಳ ಒಡನಾಟದಿಂದನೇ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ನಾವು ನೋಡಿದ ಮಟ್ಟಿಗೆ ಧ್ಯಾನ ಆಗಿರ್ಬೋದು, ಸತ್ಸಂಗ ಆಗಿರ್ಬೋದು, ಅಲ್ಲಿರ್ತಕ್ಕಂಥ ಗ್ರೇಟ್ ಮಾಸ್ಟರ್ಸ್, ನಿಜವಾಗ್ಲೂ ನನಗೆ ಅವರೆಲ್ಲ ದೇವತೆಗಳು ಅಂತಕ್ಕಂಥದ್ದೇ ಅರಿವಾಯ್ತು ನಮ್ಗೆ. ಯಾಕೆಂದ್ರೆ ಕೆಲವ್ರು ನೋಡ್ತಾ ಇದ್ರೆ ಅವ್ರ ಮುಖದ ತೇಜಸ್ಸೇ ಬೇರೆ, ಆ ಒಂದು ಇದೇನೆ ಬೇರೆ. ಹಾಗಾಗಿ ತುಂಬಾ ಖುಷಿ ಆಯ್ತು ಸರ್, ಒಂದು ಧ್ಯಾನ ಯಜ್ಞ ಅಂತಕ್ಕಂಥದ್ದು ನೋಡಿದ್ದು. ನಮ್ಮ ಬಳ್ಳಾರಿಗೆ ಬಂದಿದ್ದಕ್ಕೂ ಸಾಮಾನ್ಯ ನಮ್ಮೂರಿಂದ ಒಂದು 550 ಕಿಲೋಮೀಟರ್ ಸರ್. ನಾವು ನಾಗಮಂಗಲ ಮಂಡ್ಯದಿಂದ ಬಂದಿದ್ದು 550. ಇವತ್ತು ಬೆಳಿಗ್ಗೆ 9 ಗಂಟೆಗೆ ರೀಚ್ ಆದ್ವಿ ನಮ್ಮ ಮನೆಗೆ. ಮೊನ್ನೆನೂ ಅಷ್ಟೇನೆ ಹೋಗಿದ್ದಕ್ಕೂ ಒಂದಷ್ಟು ದಣಿವೇ ಆಗಿಲ್ಲ ನಮ್ಗೆ. ಇಷ್ಟೆಲ್ಲ ನಾವು ಪ್ರಯಾಣ ಮಾಡಿದ್ರು ಒಂದಷ್ಟು ದಣು ಕಾಣಿಸ್ತಾರ ನಮ್ಮ ಮುಖದಲ್ಲಿ. ಇನ್ನು ಹರ್ಷಲು ಆ ಎನರ್ಜಿಯಿಂದ ಹರ್ಷ ಮತ್ತೆ ಉಲ್ಲಾಸ ಚಿಮ್ತಾ ಇದೆ. ಮತ್ತೆ ಈ ಸತ್ಸಂಗದಲ್ಲಿ ಈಗ ಭಾಗವಹಿಸಿದಂತೂ, ನಿಮ್ಮನ್ನೆಲ್ಲ ನೋಡಿದಂತೂ ಸಾಕಷ್ಟು ಖುಷಿ ಆಗ್ತಾ ಇದೆ. ಆ ಲಕ್ಷ್ಮೀ ಮೇಡಮ್ ಅವರು ಹಂಚ್ಕೊಂಡ್ರು, ಇನ್ನು ಕೆಲವರೆಲ್ಲ ದಿಲೀಪ್ ಸರ್ ಇವರೆಲ್ಲ ಹಂಚ್ಕೊಂಡ್ರು. ಬಹಳ ಖುಷಿ ಆಯ್ತು. ನಿಮ್ನೆಲ್ಲ ನೋಡುವಂತ ಸುಯೋಗ ಸಿಕ್ತಲ್ಲ, ಹೀಗೆ ಸಿಗ್ತಾ ಇರ್ಲಿ ನಮ್ಗೆ ಅಂತ ನಾನು ನಿಜವಾಗ್ಲೂ ಆ ಕಾಸ್ಮಿಕ್ ಆ ಒಂದು ಪ್ರಕೃತಿ ಮಾತೆಗೆ ನಾನು ಶರಣ ಹೋಗ್ತಾ, ನನಗೆ ಇಷ್ಟು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಗುರುಕಿರಣ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಆಗ್ಲಿಲ್ಲ ಅಷ್ಟೇ, ಆದ್ರೆ ನಿಮ್ ಬಗ್ಗೆ ಮಾತಾಡಿದ್ವಿ ನಾವು ದಿಲೀಪ್ ಸರ್ ಜೊತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಗೀತಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಮಾಸ್ಟರ್ಸ್. ನಮಸ್ತೆ ಮೇಡಮ್. ಸರ್, ನಾನು ಬಂದಿದ್ದೆ ಇದಕ್ಕೆ ಅನ್ನದಾನ ಅದ್ರಲ್ಲಿ ಇದ್ದೆ ನಾನು, ಬಳ್ಳಾರಿ ಧ್ಯಾನ ಯಜ್ಞದಲ್ಲಿ. ನಾನು ನನ್ನ ಫ್ರೆಂಡ್ಸ್ ಬಂದ್ವಿ. ಯಾವತ್ತು ಶನಿವಾರ ಬೆಳಗ್ಗೆ ಬಂದ್ವಿ ಟ್ರೈನಲ್ಲಿ. ಬಂದು ಚಳಿ ಇತ್ತು, ನಾವೆಲ್ಲ ರೂಮ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅರುಣ್ ಸರ್ಗೆ ಫೋನ್ ಮಾಡಿದ್ವಿ. ಅವಾಗ ಅರುಣ್ ಸರ್, ಏನಕ್ ಮೇಡಮ್ ಎಲ್ಲ ಹೋಗ್ತೀರಾ, ಒಬ್ರು ಮಾಸ್ಟರ್ಗೆ ಮನೆಗೆ ಹೇಳ್ತೀವಿ, ಅಲ್ಲಿ ಹೋಗ್ರಿ ಅಂತ ಅಂದ್ರು. ಆಮೇಲೆ ಫೋನ್ ಮಾಡಿದ್ವಿ. ಮಾಸ್ಟರ್ ಮನೇನ ತುಂಬಾ ಚೆನ್ನಾಗ್ ಅವರು ನೋಡ್ಕೊಂಡ್ರು. ಆದ್ರೂ ಅರುಣ್ ಸರ್ಗೆ ತುಂಬಾ ಧನ್ಯವಾದಗಳು ಹೇಳ್ಬೇಕು. ನಾವ್ ಒಂದ್ 2-3 ಸಲ ಯಾರಾದ್ರೂ ರಿಪೀಟ್ ಫೋನ್ ಮಾಡ್ತಾ ಇದ್ರೆ ಸಿಟ್ಟು ಬರ್ತಾ ಇರುತ್ತೆ. ಆದ್ರೆ ಅವ್ರು ಎಷ್ಟೊಂದ್ ಕಾಲ್ಸ್ ಎಲ್ಲ ಬರ್ತಾ ಇರುತ್ತೆ. ಅದನ್ನೆಲ್ಲ ಇದ್ ಮಾಡ್ಕೊಂಡು ಎಲ್ಲರಿಗೂ ತಾಳ್ಮೆಯಿಂದ ಎಲ್ಲರಿಗೂ ಆನ್ಸರ್ ಮಾಡಿದ್ರು. ಪ್ರತಿಯೊಂದು ಇದ್ರಲ್ಲೂ ಅಷ್ಟೇ ತುಂಬಾ ಜವಾಬ್ದಾರಿ ಇತ್ತು ಅವ್ರಿಗೆ. ಆದ್ರೂ ಚೆನ್ನಾಗ್ ಎಲ್ಲಾನು ಮೇಂಟೈನ್ ಮಾಡ್ಕೊಂಡು ನಮ್ನೆಲ್ಲ ಕಳಿಸ್ಕೊಟ್ರು. ತುಂಬಾ ಧನ್ಯವಾದಗಳು ಅರುಣ್ ಸರ್ಗೆ. ಆಮೇಲೆ ಇವ್ರು ಸಿಕ್ಕಿದ್ರು, ಉಮೇಶ್ ಸರ್ ಸ್ಟೇಜ್ ಮೇಲೆ ಇಲ್ಲ ಅಂದ್ರೆ ಅದಕ್ಕೊಂದ್ ಕಳೆನೇ ಇರಲ್ಲ. ಚೆನ್ನಾಗಿತ್ತು. ಆಮೇಲೆ ಮತ್ತೆ ನಾವು ಧ್ಯಾನನೂ ಮಾಡಿದ್ವಿ 1 hour. ಅಲ್ಲಿ ನಾವು ಸರ್ವ್ ಮಾಡ್ಬೇಕಾದ್ರೆ ಅಲ್ಲೇ ಇರ್ಬೇಕು ಅಂತ ಹೇಳಿದ್ರು. ಅಲ್ಲೇ ಕೂತ್ಕೊಂಡು ಧ್ಯಾನ ಮಾಡಿದ್ವಿ. ತುಂಬಾ ಎನರ್ಜಿ ಇತ್ತು, ತುಂಬಾ ಚೆನ್ನಾಗಿತ್ತು, ಎನರ್ಜಿ ಸಖತ್ತಾಗಿತ್ತು. ನಾವ್ ಇವತ್ ಬೆಳಗ್ಗೆ ಬಂದ್ವಿ 5:30ಗೆ. ತುಂಬಾ ಥ್ಯಾಂಕ್ಸ್ ಪತ್ರಿಜಿ ಸರ್ಗೆ, ಎಲ್ಲರಿಗೂ ತುಂಬಾ ಧನ್ಯವಾದಗಳು. ನಿಮ್ನೆಲ್ಲ ನೋಡಿ ನೀವೆಲ್ಲ ಸಿಕ್ಕಿದ್ರಿ, ಗುರುಕಿರಣ್ ಸರ್ ಮತ್ತೆ ಇನ್ನೊಬ್ರು ಮೇಡಮ್ ಹೆಸರು ನಂಗೆ ಬರ್ತಾ ಇಲ್ಲ, ನಿಮ್ ಜೊತೆ ಇರ್ತಾರಲ್ಲ ಜೂಮ್ ಅಲ್ಲಿ, ಅವರು ಎಲ್ಲಾ ಸಿಕ್ಕಿದ್ರು. ಎಲ್ಲರಿಗೂ ಥ್ಯಾಂಕ್ಸ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಅಮೃತ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ. ನಿನ್ನೆದು ಫಂಕ್ಷನ್ ಫಸ್ಟ್ ಟೈಮ್ ಸರ್ ನಾನು ಅಟೆಂಡ್ ಆಗಿದ್ದು. ನಾನು ದಾವಣಗೆರೆಯಲ್ಲಿ ಇರೋದು. ನಾನು ಒಬ್ಳೆ ಇದ್ದೆ ಅನ್ನೋದಕ್ಕೋಸ್ಕರ ನನಗೆ ಗೊತ್ತಿರೋರೆಲ್ಲ ಮಾಸ್ಟರ್ಗೆ ಅಟ್ಲೀಸ್ಟ್ ಜೊತೆಗೆ ಕರ್ಕೊಂಡು ಹೋಗೋಣ ಅಂತ ಎಲ್ರಿಗೂ ಫೋನ್ ಮಾಡಿದ್ರೆ ಯಾರು ಜೊತೆ ಬರ್ಲಿಲ್ಲ ನನ್ ಜೊತೆ. ಯಜಮಾನ್ರು ನೋಡಿದ್ರೆ ನನಗೆ ಹೆಂಗೆ ಅಂದ್ರೆ ಸರ್, ನನಗೆ ಒಬ್ಳಿಗೆ ಕಳ್ಸಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಬಟ್ ನಾನು ಹೋಗ್ಬೇಕು. 6 ತಿಂಗಳಿಂದ ನಮ್ಮ ಯಜಮಾನ್ರಿಗೆ ನಾನು ಕೇಳ್ತಾ ಇದ್ದೆ, ನಾನು ಹೋಗ್ಬೇಕು ಅಂತ. ಬಟ್ ಯಾರಾದ್ರೂ ಜೊತೆಗಿದ್ರೆ ನಾ ಖಂಡಿತ ಕಳಿಸ್ತೀನಿ, ಬಟ್ ಒಬ್ಳೆ ಅಂತೂ ಕಳ್ಸಲ್ಲ ಅನ್ನೋದು ಅವ್ರದ್ದು. ಆದ್ರೂ ಸರ್ ನಾನು ಹೆಂಗೆ ಬಂದೆ ಅಲ್ಲಿ ಅನ್ನೋದೇ ಗೊತ್ತಾಗ್ಲಿ ನೋಡ್ರಿ ಸರ್. ಫಸ್ಟ್ ಟೈಮ್ ನಾನು ಈ ತರ ಹೊರಗಡೆ ಬಂದಿದ್ದು ಒಬ್ಳೆ. ಪತ್ರಿಚಿ ಗುರುಗಳಿಗೆ ಒಂದೇ ನಾನು ಮಾತು ಕೇಳಿದ್ದು, ಗೊತ್ತಿಲ್ಲ ಗುರುಗಳೇ, ನಾನು ಈ ತರ ಬರ್ತಾ ಇದ್ದೀನಿ ಫಸ್ಟ್ ಟೈಮು, ನಾನು ಸೇಫ್ ಆಗಿ ಹೋಗ್ಬೇಕು, ನಂದೆಲ್ಲ ಧ್ಯಾನ ಮುಗಿಸ್ಕೊಂಡು ಸೇಫ್ ಆಗಿ ಬಂದು ಮನೆ ಸೇರ್ಬೇಕು ಅನ್ನೋದು ಮಾತ್ರ ಕೇಳ್ಕೊಂಡಿದ್ದೆ. ಹಂಗೆ ಆಯ್ತು ಸರ್, ಎಲ್ಲ ಧ್ಯಾನ ಎಲ್ಲ ಚೆನ್ನಾಗಾಯ್ತು. ಮತ್ತೆ ನನಗಲ್ಲಿ ನೈಟು ಸರ್, ಮೊದ್ಲು ನನಗೆ ಮೀಟ್ ಆಗಿದ್ದೆ ದಿಲೀಪ್ ಸರ್.
ಸರ್ರಿಗೆ ಮಾತಾಡಿಸಿ ಮತ್ತೆ ಮೇಡಮ್ ಇದ್ರಲ್ಲ ಸರ್, ಮತ್ತೆ ಅವ್ರ ರಿಲೇಷನ್ ಮನೆಯಲ್ಲಿ ನಾನು ನೈಟ್ ಅಲ್ಲೇ ಮಲ್ಕೊಂಡಿದ್ದು. ಮತ್ತೆ ಸರ್, ಮತ್ತೆ ಧ್ಯಾನಕ್ಕೆ ಬರ್ಬೇಕಾದ್ರೆ ಬೆಳಿಗ್ಗೆ ಆ ಮನೆಯಲ್ಲಿ ಧ್ಯಾನ ಏನು ಈ ಫಂಕ್ಷನ್ ಬಗ್ಗೆ ಏನು ಗೊತ್ತೇ ಇಲ್ಲ ಸರ್ ಅಲ್ಲಿ ಅವ್ರ ಮನೆಯಲ್ಲಿ. ಮತ್ತೆ ಅವರು ನಾವು ಈ ತರ ಧ್ಯಾನ ಇದೆ ಬೆಳಿಗ್ಗೆ ನೀವು ಬರ್ರಿ, ನಾವ್ ಮಕ್ಕಳಿಗೂ ಸಂಡೇ ಇತ್ತಲ್ಲ, ರಜೆ ಐತೆ, ನಾವೆಲ್ಲೋ ಹೋಗೋಣ ಅಂತಾನು ಕೇಳ್ಕೊಂಡೆ ನಾನು ಅವರಿಗೆ. ಆಯ್ತು ಮೇಡಮ್ ಬೆಳಿಗ್ಗೆ ಬರ್ತೀವಿ ಅಂದ್ರು. ಮತ್ತೆ ಅವರು 4 ಲೇಡೀಸ್ 2 ಮಕ್ಕಳು, ಇಷ್ಟು ಜನನು ಬಂದ್ರು ನಮ್ ಜೊತೆ. ಸರ್ ಅವರು ಫಸ್ಟ್ ಟೈಮು 3 ಅವರ್ಸ್ ಧ್ಯಾನ ಕೂತ್ಕೊಂಡು ಮಾಡಿದ್ದಾರೆ. ಆಮೇಲೆ ಅವ್ರು ಹೆಂಗೆ ಯಾವ ತರ ಅನಿಸ್ತು ಮೇಡಮ್ ನಿಮಗೆ ಅಂತ ಕೇಳಿದಾಗ, ಚೆನ್ನಾಗಿದೆ ಇದೊಂಥರ, ನಿಮಗೆ ಗೊತ್ತೇ ಇರ್ಲಿಲ್ಲ, ನೀವು ನಿಮ್ ಜೊತೆ ಬಂದಿದ್ ನಾವು ಒಳ್ಳೆ ಕೆಲಸ ಮಾಡಿದ್ವಿ, ನೀವು ನಮಗೆ ಕರ್ಕೊಂಡ್ ಬಂದಿದ್ದು ಒಳ್ಳೆ ಕೆಲಸ ಮಾಡಿದ್ರಿ ಅಂತ ನನಗೆ ಅವರು ಹೊಸಬ್ರು ಬಂದ್ರಲ್ಲ ನಮ್ ಜೊತೆಗೆ, ಅದೊಂದು ಬಹಳ ಖುಷಿ ಆಯ್ತು ಸರ್ ನನಗೆ. ನೆಟ್ ಆಗ್ಲಿಲ್ಲ ನನಗೆ, ಅಟ್ಲೀಸ್ಟ್ ಆ ಮನೇಲಿರೋ ಜನಗಳಾದ್ರೂ 4 ಜನ ಬಂದ್ರಲ್ಲ ಅನ್ನೋದು ನನಗೆ ತುಂಬಾ ಖುಷಿ ಆಯ್ತು ನೋಡ್ರಿ ಸರ್. ಆ ಧ್ಯಾನ ಅಂತೂ ತುಂಬಾ ಚೆನ್ನಾಗಿತ್ತು ಸರ್, ಫುಲ್ ಎನರ್ಜಿ ಆಗಿತ್ತು. ಅಲ್ಲಿ ಮಾಸ್ಟರ್, ಗೊತ್ತಿರೋ ಮಾಸ್ಟರ್ಗಳೆಲ್ಲ ಮಾತಾಡಿಸಿದ್ವಿ. ಗುರುಕಿರಣ್ ಸರ್ ನಿಮ್ಮನ್ನ ನೋಡ್ದೆ, ಬಟ್ ಮಾತಾಡ್ಸಕ್ ಆಗ್ಲಿಲ್ಲ, ಸ್ವಲ್ಪ ದೂರ ಇದ್ರಿ ನೀವು. ನೆಕ್ಸ್ಟ್ ಟೈಮ್ ಏನಾದ್ರೂ ಈ ತರ ಫಂಕ್ಷನ್ ಇದ್ದಾಗ ಖಂಡಿತ ಮೀಟ್ ಆಗೋಣ ಸರ್. ಖಂಡಿತ ಮೇಡಮ್, ಲಕ್ಷ್ಮಿ ಖಂಡಿತ. ಮೇಡಮ್ ನಿಮ್ಮನ್ನು ಸದಾ ಸರ್ ಅಂತೆ ನಾನು, ಆದ್ರೂ ಮಾತಾಡ್ಸಕ್ ಆಗ್ಲಿಲ್ಲ. ಗ್ರೂಪ್ ಅಲ್ಲಿ ಮಾತಾಡ್ಕೊಂತ ಇದ್ರಲ್ಲ, ಮತ್ತೆ ನಾವು ಹೋಗಿ ಮಾತಾಡ್ಸಕ್ ಆಗ್ಲಿಲ್ಲ. ಚೆನ್ನಾಗಿತ್ತು ಸರ್ ಎನರ್ಜಿ. ನೆಕ್ಸ್ಟ್ ಫಂಕ್ಷನ್ ಅಟೆಂಡ್ ಆಗೋಣ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಮಂಜುಳಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಆಂಧ್ರ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಓಕೆ ಸರ್. ಎಸ್ ಮೇಡಮ್. ಸರ್ ನನ್ಗೆ ಬಳ್ಳಾರಿ ಧ್ಯಾನ ಅಂತ ನಾದ ಧ್ಯಾನ ಅಂತ ತುಂಬಾ ಅದ್ಭುತವಾಗಿತ್ತು. ಆಕ್ಚುಲಿ ನಾನು ನಾದ ಧ್ಯಾನ ಅಟೆಂಡ್ ಮಾಡಿದ್ದಿದೆ ಫಸ್ಟ್ ಟೈಮು. ಎಷ್ಟೊಂದ್ ಇಲ್ಲೆಲ್ಲ ಆದಾಗ ನಿಯರ್ ಆದಾಗೆ ಅಂದ್ಕೊಳ್ತಿದ್ದೆ, ಹೋಗಕ್ ಆಗಿರ್ಲಿಲ್ಲ. ಇವಾಗ ತುಂಬಾ ಅದ್ಭುತವಾಗಿತ್ತು ನನಗೆ. ಹೋಗ್ಬೇಕಾದ್ರೆ ಶಿರಾ, ತುಮಕೂರು ಅವರೆಲ್ಲ ಮಿಸ್ ಆದ್ರು. ಸರಿ ಅಂತ ನಾನೊಂದು ಶಾರ್ಟ್ ಕಟ್ ವೇ ನಲ್ಲಿ ಹೋದ್ರೆ ಅಲ್ಲಿ ಮಂಗಳೂರು ಅವರೆಲ್ಲ ನನಗೆ ಜಾಯಿನ್ ಆದ್ರು. ಮಾಸ್ಟರ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಅಲ್ಲಿ ಅಮ್ಮ ಶಕ್ತಿ ಪಿರಮಿಡ್ ಹೋದಾಗ ಮೆಡಿಟೇಷನ್ ಮಾಡ್ಬೇಕಾದ್ರೆ ತುಂಬಾ ನನಗೆ ಚಕ್ರಗಳೆಲ್ಲ ಕಲರ್ಸ್ ಮತ್ತೆ ಎಲ್ಲ ರೊಟೇಟ್ ಆಗ್ತಾ ಇತ್ತು. 7 ಚಕ್ರಾಸ್ ಎಲ್ಲ ರೊಟೇಟ್ ಆಗಿ ಇಲ್ಲಿ ವಿಶುದ್ಧಕ್ ಬಂದಿದ ತಕ್ಷಣ ನನಗೆ ತುಂಬಾ ಎನರ್ಜಿ ಬಂದಂಗಾಗಿ ಅದು ತಡಿಯಕ್ಕೆ ಆಗ್ತಿರ್ಲಿಲ್ಲ, ಆತರ ಫೀಲ್ ಆಯ್ತು. ಮತ್ತೆ ಅಲ್ಲಿಂದ ಬಂದ್ವಿ, ಅಲ್ಲಿ ಎಲ್ಲ ಜೊತೆಗ್ ಬಂದ್ವಿ. ಅಲ್ಲಿ ಬಂದ್ಮೇಲೆ ಬಳ್ಳಾರಿಯವರೇ ಒಬ್ರು ಉಮಾ ಮೇಡಮ್ ಅಂತ ನನಗೆ ಪರಿಚಯ ಆಗಿದ್ರು ಮುಂಚೆಯಿಂದನು. ಅವ್ರ ಮನೆಗ್ ಹೋದ್ವಿ ಸರ್. ಅಲ್ಲಿ ಹೋಗಿ ಅಲ್ಲಿ ಮೆಡಿಟೇಷನ್ ಮಾಡಿ, ಅವರು ಚಿಕ್ಕಮಂಗ್ಳೂರವರೆಲ್ಲ ಜೊತೆಗೆ ನಾನು ಅವ್ರ ಮನೆಗೆ ಕರ್ಕೊಂಡು ಹೋದೆ ನಾನು ಅವ್ರನ್ನೆಲ್ಲ. ಅಲ್ಲಿ ಹೋಗಿ ಮೆಡಿಟೇಷನ್ ಮಾಡಿ ಮತ್ತೆ ನಾವೆಲ್ಲ 12 ಗಂಟೆವರೆಗೂ 2 ಅವರ್ಸ್ ಮೆಡಿಟೇಷನ್ ಮಾಡಿ ಡ್ಯಾನ್ಸ್ ಮಾಡ್ಬಿಟ್ಟು ಮತ್ತೆ 4:30ಗೆ ಎದ್ದು ಅವಾಗ ಒಂದು 2 ಅವರ್ಸ್ ಮಾರ್ನಿಂಗ್ ವರ್ಗು ಮೆಡಿಟೇಷನ್ ಮಾಡಿ ಎಲ್ಲ ಫ್ರೆಶ್ ಅಪ್ ಆಗಿ, ಮತ್ತೆ ಶಿವಲೀಲಾ ಮೇಡಮ್ ಅವ್ರ ಮಕ್ಳು ಅವ್ರು 8 ಜನ ಮತ್ತೆ ಕಾಲ್ ಮಾಡಿದ್ರು ನಮ್ಗೆ ಫ್ರೆಶ್ ಅಪ್ ಆಗ್ಬೇಕು ಅಂತ. ಅವ್ರಿಗೆಲ್ಲ ಅರೇಂಜ್ ಮಾಡಿ ತುಂಬಾ ಚೆನ್ನಾಗಿತ್ತು ಸರ್. ಬಂದ್ರೆ 3 ಅವರ್ಸ್ ಧ್ಯಾನಕ್ಕೆ ಕುತ್ಕೊಂಡ್ರೆ ನನ್ಗೆ ಓನ್ಲಿ 1 ಅವರ್ ತರ ಫೀಲ್ ಆಗಿದೆ ಅಲ್ಲಿ. ಸರ್ ಹೇಳಿದ್ರು ವಿಶ್ವವಿದ್ಯಾಲಯವರೆಗೂ ಬಂದಿದೆ, ನೆಕ್ಸ್ಟ್ ಮೇಲೆ ಹೋಗುತ್ತೆ ನಾಳೆ ಅಂತ. ಅದು ನನಗೆ ಫೀಲ್ ಆಯ್ತು. ಏನಂದ್ರೆ ಇಲ್ಲಿಂದ ನನಗೆ ಮೇಲೆ ವೈಬ್ರೇಷನ್ ಆಗೋದು ಅಷ್ಟೇ ಗೊತ್ತಾಗ್ತಾ ಇದೆ. ಮತ್ತೆ ಫುಲ್ ಥಾಟ್ಲೆಸ್ ಲೆವೆಲ್. ಅಲ್ಲಿಂದ ಬಂದಾಗಿಂದ ನನ್ಗೆ ಫುಲ್ ಥಾಟ್ಲೆಸ್ ಲೆವೆಲ್ ಅಂದ್ರೆ ಒಂದು 75% ಥಾಟ್ಸ್ ಇಲ್ಲ, ಓನ್ಲಿ ಒಂದು 25% ಥಾಟ್ಸ್ ಇದೆ ಅಷ್ಟೇ. ನನ್ಗೆ ಆತರ ಫೀಲ್ ಆಗ್ತಿದೆ ಧ್ಯಾನಕ್ಕೆ ಹೋಗಿ ಬಂದಾಗಿಂದ. ಮತ್ತೆ ಅಲ್ಲಿ ಜ್ಯೋತಿ ಮೇಡಮ್ ಎಲ್ಲಾರು ಸಿಕ್ಕಿದ್ರು. ಜ್ಯೋತಿ ಮೇಡಮ್, ಶಶಿಕಲಾ ಮೇಡಮ್ ಎಲ್ಲ ಸಿಕ್ಕಿದ್ರು. ಎಲ್ಲಾರ್ನು ಮಾತಾಡ್ಸ್ಕೊಂಡು ಬರ್ಬೇಕಾದ್ರೆ ಆ ಮೇಡಮ್ ನನ್ಗೆ ಶಶಿಕಲಾ ಮೇಡಮ್ ಅಂತ ಇದಾರೆ, ಅವರು ನನ್ಗೆ ಚೆನ್ನಾಗ್ ಮಾತಾಡ್ಸಿ ಸೆಕೆಂಡ್ ಕೊಟ್ಟು ಹಗ್ ಮಾಡಿದ್ರೆ ನನ್ಗೊಂಥರ ಹಾರ್ಟ್ ಅಲ್ಲಿ ಏನೋ ಒಂಥರ ಉಕ್ಕಿ ಬಂದಿರೋ ತರ ಫೀಲ್ ಆಯ್ತು. ಆ ಎನರ್ಜಿ ಅಂತೂ ನನಗೆ ಮರೆಯಕ್ಕೆ ಆಗ್ತಿಲ್ಲ, ಆ ತರ ಫೀಲ್ ಆಯ್ತು. ಅದೇನಂತ ನನ್ಗೆ ಈಗ್ಲೂ ಕ್ವಶನ್ ಮಾರ್ಕ್ ಇದೆ. ಆ ತರ ಫೀಲ್ ಆಗಿದ್ ನನ್ಗಿದೆ ಫಸ್ಟ್ ಟೈಮ್. ಏನಿದೆ ಈ ತರ ಆಯ್ತಲ್ಲ ಅಂತ ಅವಾಗಿಂದ ನಾನು ತುಂಬಾ ಖುಷಿ ಆಯ್ತು. ತುಂಬಾ ಚೆನ್ನಾಗಿತ್ತು ಸರ್. ಅಯ್ಯಪ್ಪ ಸರ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು, ಎಷ್ಟು ಕೋಟಿ ಕೋಟಿ ಧನ್ಯವಾದ ಹೇಳಿದ್ರು ಕಡಿಮೆನೆ. ತುಂಬಾ ಚೆನ್ನಾಗಿತ್ತು ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಾವು ಅಯ್ಯಪ್ಪ ಸರ್ ಕಡೆ ಫೋಟೋ ತೆಗ್ಸ್ಕೊಳಕ್ ಹೋಗ್ತಿದ್ವಿ. ಸೊ ಹಿಂಗ್ ಹೋಗತ್ಲೇನ ಸರ್ ಒಂದ್ ಕೆಲಸ ಹೇಳ್ಬಿಡರು, ಕಿರಣ್ ಇಲ್ಲಿ ನೋಡಿರಿ, ಇಲ್ಲಿ ಇದ್ ಮಾಡಪ್ಪ, ಓಕೆ ಅಂತಂದ್ ಹೇಳಿ ಹೋಗ್ ಬಂದು ಅದು ಅರ್ಧ ಗಂಟೆ 1 ಗಂಟೆ ಆಗುತ್ತದ ಸೇವೆ. ಅಲ್ಲಿಂದ ಬಂದು ಮತ್ತೆ ವಾಪಸ್ ಒಂದು ಎಸ್ ಬಂದು ಫೋಟೋ ತೆಗ್ಸ್ಕೊಳ ಅಂದ್ರೆ ಓಕೆ ಗುರು ಕೋದೇ ಇರತ್ತು. ನಾವ್ ಫೋಟೋ ತೆಗ್ಸ್ಕೊಳಕ್ಕೆ ಆಗ್ಲಿಲ್ಲ ಅವತ್ತು, ಬರೀ ಅಲ್ಲಿ ಇಲ್ಲಿ ತಿರ್ಗೋದೇ ಆಗ್ಬಿಡ್ತು. ಅಲ್ಲ ಒಳ್ಳೆ ಸೇವೆ ಫಸ್ಟ್ ಬರುತ್ತೆ, ಫೋಟೋ ಏನೋ ಇನ್ನೊಂದ್ಸಲ ತೆಗೆಸ್ಕೋಬಹುದು.
ಸುಧಾಕರ್ ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಗುರುಕಿರಣ್. ನಮಸ್ತೆ ಮತ್ತೆ ಸರ್. ನಮಸ್ತೆ ಆಲ್ ಮಾಸ್ಟರ್ಸ್. ನಾನು ನಿಜವಾಗ್ಲೂ 2 ದಿನ ಅಲ್ಲೆಲ್ಲ ಓಡಾಡ್ಬಿಟ್ಟು ನಾನು ರೆಸ್ಟ್ ಇಲ್ದಂಗೆ ಮಲ್ಕೊಂಡ್ಬಿಟ್ಟಿದ್ದೆ. ಮಲ್ಕೊಂಡಾಗ ಪತ್ರಿ ಸರ್ ಬಡ್ದೆಬ್ಬಿಸಿದ್ರು, ನೀನ್ ಹೇಳಿದ್ದೇನು ನೀನ್ ಮಾಡೋದೇನು ಅಂತ. ಬಡ್ದೆಬ್ಬಿಸ್ಬಿಟ್ಟು ಓನ್ಲಿ 8 ಗಂಟೆ 10 ನಿಮಿಷಕ್ಕೆ ನನಗೆ ಬಡ್ದೆಬ್ಬಿಸಿ ನಾನು ನೋಡ್ದಾಗ, ಅರೆ ಏನು ನಾನು ಏನು ಯಾರಿಗೂ ಮಾತು ಕೊಟ್ಟಿದ್ದಲ್ಲ, ಏನಾಯ್ತಂತ ಎದ್ದು ಕೂತ್ಕೊಂಡ ತಕ್ಷಣ ರೆಡಿ ಆಗ್ಬಿಟ್ಟು, ಸೊ ಇವತ್ತು ಮಾತಾಡ್ತಿದ್ದಾನೆ. ಇವತ್ತು ಆಲ್ರೆಡಿ ಮಂಜುಳಾ ಮೇಡಮ್ ಮತ್ತೆ ಎಲ್ಲರದು ನಾನು ಕೇಳ್ತಾ ಇದ್ದೆ ಮಾತಾಡೋದು. ಇಲ್ಲಿ ಅಯ್ಯಪ್ಪ ಸರ್ ಮತ್ತೆ ಗುರುಕಿರಣ್ಗೆ ಯಾಕೆ ಫೋಟೋ ತೆಗೆಸ್ಕೊಳ್ಳ ಕೇಳಿಲ್ಲ ಅಂದ್ರೆ, ಅವ್ರನ್ನ ಟೆಸ್ಟ್ ಮಾಡಿದ್ದಾರೆ. ಆಲ್ರೆಡಿ ಈಸ್ ಎನ್ಲೈಟೆನ್ ಮಾಸ್ಟರ್. ಇನ್ನೊಂದು ನಾನು ಹೇಳೋದ ಕೆಲವು ವಿಷಯಗಳನ್ನ ನೀವು ಎಲ್ಲ ಅರ್ಥ ಮಾಡ್ಕೊಳ್ರಿ. ಇವ್ರು ಹೇಳ್ತಾರೆ ನಾನೇನ್ ಎನ್ಲೈಟ್ ಆಗಿದ್ದೀನಿ ಅದು ಇದು ಅಂತ ತಿಳ್ಕೊಬೇಡಿ. ಇಲ್ಲಿ ಎಲ್ರು ಕೂಡ ಆಲ್ರೆಡಿ ಅವರು ಗ್ರಾಜುಯೇಷನ್ ಮಾಸ್ಟರ್ ಗ್ರಾಜುಯೇಷನ್ ಮಾಡಿರೋರಿಗೆ ಮತ್ತೆ ಕರ್ಕೊಂಬಂದು ಕ್ಲಾಸಿಗೆ ಸೇರ್ಸಲ್ಲ. ಅವ್ರನ್ನ ಬೇರೆ ಹೊಸಬ್ರನ್ನ ಕರೀತಾರೆ. ಹಂಗಾಗಿ ನಮ್ಮಂತವ್ರಲ್ಲಿ ಹೋಗಿ ಫೋಟೋ ತೆಗೆಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಎಲ್ಲಾ ಆಲ್ರೆಡಿ ನಾವು ಆ ಸ್ಥಿತಿಲಿ ಇದೀವಿ. ಬೇರೆಯವ್ರು ಹೊಸಬ್ರು ಪಾಪ ಆಸೆ ಪಟ್ಟು ಬರ್ತಾ ಇರ್ತಾರಲ್ಲ, ಅವ್ರಿಗೆ ಅವಕಾಶ ಮಾಡ್ಕೊಡ್ಬೇಕೆ ಹೊರತು ನಾವು ಪತ್ರಿ ಸರ್ನ ಫಸ್ಟ್ ಎಲ್ಲ ನಮ್ಗೆ ಈ ತರ ಆಸೆ ಇತ್ತು. ಫಸ್ಟ್ ಪತ್ರಿ ಸರ್ ಹೋಗ್ಬೇಕು, ನೋಡ್ಬೇಕು, ಶೇಕ್ ಹ್ಯಾಂಡ್ ಕೊಡ್ಬೇಕು, ಪಕ್ಕದಲ್ಲಿ ಫೋಟೋ ತೆಗಿಸ್ಬೇಕು ಅಂತ ಫಸ್ಟ್ ಸ್ಟಾರ್ಟಿಂಗ್. ಬರ್ತಾ ಬರ್ತಾ ಬರೇ ನಾವೇ ತೆಗಿಸ್ಕೊಂತಿದ್ರೆ ಹೊಸಬ್ರಿಗೆ ಯಾವಾಗ ಅವಕಾಶ ಕೊಡೋದು? ಹಂಗಾಗಿ ಅಂತ ಅವಕಾಶನ ಪತ್ರಿ ಸರ್ ಕೂಡ, ಈಗ ಅಯ್ಯಪ್ಪ ಸರ್ ಕೂಡ ಬೇರೆಯವ್ರಿಗೆ ಅವಕಾಶ ಕೊಡ್ಲಿ ಅಂತ ನಮ್ಗೆ ಕೆಲಸ ಹೇಳ್ತಾ ಇದ್ದಾರೆ. ನಮ್ಗೆ ಏನ್ ಗೊತ್ತಾ, ಅವೆಲ್ಲ ಬೇಕಾಗಿಲ್ಲ. ನಮ್ಗೆ ಸರ್ವಿಸ್ 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 ಮಾಡಿದ್ರೆ ನಾವು ಆ ಸ್ಟೇಜ್ ಅಲ್ಲಿ ಇರ್ತೀವಿ. ಆ ರೀತಿ ಅಲ್ಲಿ ಬಂದಿರ್ತಕ್ಕಂಥವ್ರು ನೀವೆಲ್ಲ ಕೂಡ ನಾನು ಇದೇ ಫಸ್ಟ್ ಟೈಮ್ ಸರ್, ಇವಾಗ್ಲೇ ಬಂದು ನಾನು ಜಾಯ್ನ್ ಆಗಿದ್ದು ಅಂತ ಹೇಳ್ತೀರ. ಆದ್ರೆ ಅಲ್ಲ, ಗತ ಜನ್ಮದಲ್ಲಿ ಎಷ್ಟೋ ಜನ್ಮಗಳಲ್ಲಿ ನೀವು ಮಾಡಿ ಬಂದಿರ್ತಕ್ಕಂಥ ಒಂದು ಸೇವೆ ಈ ಜನ್ಮದಲ್ಲಿ ಬಂದು ಇವತ್ತು ಬಳ್ಳಾರಿಯಲ್ಲಿ ಬಂದು ಸೇರ್ತಕ್ಕಂಥದ್ದು. ಇವತ್ತು ಇಡೀ ಎಷ್ಟೋ ನಾನು ನೋಡಿದ್ದೀನಿ ಕ್ಲಾಸ್. ಒಂದು ಆ ಅಯ್ಯಪ್ಪ ಸರ್ ಕೂಡ ಮಾಡಿದ್ರು. ಇದು 4ನೇ ಒಂದು ನಾದ ಧ್ಯಾನ ಆದ್ರೂ ಕೂಡ ಇಂತಹ ಒಂದು 10,000 ಜನ ಪ್ಲಸ್ ಬಂದು ಜಾಯ್ನ್ ಆಗಿದ್ದಾರೆ ಅಂದ್ರೆ ಅಷ್ಟು ಸಾಮಾನ್ಯ ಅಲ್ಲ. ಇವತ್ತು ಎಷ್ಟು ಅಲ್ಲಿ ವಾಕ್ಯನ್ ನಡೆದಿದೆ ಅಂದ್ರೆ, ಅವ್ರು ಹೇಳಿದ್ರು ಅಯ್ಯಪ್ಪ ಸರ್ 1000 ಜನಕ್ಕೆ ವಾಕ್ಯನ್ ಆಗಿದೆ ಅಂತ. ಆದ್ರೆ ಜಸ್ಟ್ ಅವ್ರು ವಾಕ್ಯನ್ ಆಗಿದ್ದು 1000 ಜನ ಅಂತ, ಅವ್ರು ಕಂಡಿದ್ದು 1000 ಜನ ಅಷ್ಟೇ. 1000 ಜನಕ್ಕೆ 3000 ಜನ ಹಾಸ್ಟೆಲ್ ಮಾಸ್ಟರ್ಸ್ ಬಂದಿದ್ರು. ಒಬ್ಬರನ್ನ ಅಲ್ಲಿ ಸರ್ಜನ್ ಜಾಯಿನ್ ಮಾಡ್ಬೇಕು, ಆಪರೇಷನ್ ಮಾಡ್ಬೇಕಂದ್ರೆ ಏನು ಒಬ್ಬ ಡಾಕ್ಟರ್ ಇಂದ ಸಾಧ್ಯ ಆಗುತ್ತಾ? ಅಲ್ಲಿ ಮಿನಿಮಮ್ 3 ಜನ ಡಾಕ್ಟರ್ಗಳು ಇರಬೇಕು ಅವ್ರನ್ನ ಸರ್ಜನ್ ಆಪರೇಷನ್ ಮಾಡ್ಬೇಕಂದ್ರೆ. ಹಂಗೆ ಒಬ್ಬೊಬ್ರು ವಾಕಿನ್ ಆಗ್ಬೇಕಂದ್ರೆ 3 ಹಾಸ್ಟೆಲ್ ಮಾಸ್ಟರ್ಸ್ ಬೇಕು. ಮೈ ಡಿಯರ್ ಮಾಸ್ಟರ್ಸ್, ನಿಮಗೆ ಗೊತ್ತಿದೆಯೋ ಗೊತ್ತಿಲ್ಲೋ, ಒಬ್ರು ಇವಾಗ ಗುರುಕಿರಣಲ್ಲಿ ಇಲ್ಲಿ ವಾಕಿನ್ ನಡಿಬೇಕಂದ್ರೆ ಒಬ್ಬ ಮಾಸ್ಟರ್ ಆಗಲ್ಲ. ಹಾಸ್ಟೆಲ್ ಮಾಸ್ಟರ್ಸ್ 3 ಜನ ಬರ್ಬೇಕು. ಡಾಕ್ಟರ್ಗಳಲ್ಲಿ ಒಬ್ರು ಸರ್ಜನ್ ಮಾಡೋರು, ಹಿಡ್ಕೊಳ್ಳೋರು, ಮತ್ತೆ ಅವ್ರಿಗೆ ಅನಸ್ತೇಶ ಕೊಡೋರು, ಆತರ ಇರ್ತಾರೆ. ಹಂಗೆ 3 ಜನ ಇದ್ರೇನೆ ವಾಕಿನ್ ಆಗೋದು. ಆತರ ಆಯ್ತು. ನಾನು ಕುತ್ಕೊಂಡಿದ್ದೆ, ನನ್ನಿಂದ ಒಬ್ರು ಏಜ್ ಆಗಿದೆ, ಅವರು ದುಮ್ಕನ ಬಿದ್ದೋಗ್ಬಿಟ್ರು. ಬಿದ್ದೋಗಿ ನೆಲಕ್ಕೆ ಅವ್ರ ತಲೆ ಎಲ್ಲ ಒಡೆದು ರಕ್ತ ಎಲ್ಲ ಸೋರ್ತಾ ಇದ್ದೆ, ಬಿದ್ದೋಗ್ಬಿಟ್ರು. ಆಮೇಲೆ ನಾನು ಧ್ಯಾನ ಮಾಡೋದ್ ಬಿಟ್ಟು, ರಿಯಲ್ ಮಾಸ್ಟರ್ಸ್ ಪ್ರತಿಯೊಬ್ರು ಕೂಡ ಧ್ಯಾನ ಶುರುವಾಗ ಒಂದು 5 ನಿಮಿಷ ಆದ್ಮೇಲೆ ಯಾರಿಗೂ ಹೆಸರಿಲ್ಲ, ಅವ್ರು ಯಾರೋ ಅವ್ರಿಗೆ ಗೊತ್ತಿಲ್ಲ, ಅಂತ ಎನರ್ಜಿ. ಕೈ ಟಚ್ ಮಾಡಕ್ ಆಗ್ತಾ ಇಲ್ಲ, ಕಾಲ್ ತೆಗಿಯಕ್ ಆಗ್ತಾ ಇಲ್ಲ, ಕಣ್ ತೆಗಿಯಕ್ ಆಗ್ತಾ ಇಲ್ಲ, ಅಂತ ಒಂದು ಎನರ್ಜಿ. ಆ ಎನರ್ಜಿ ಏನಂದ್ರೆ, ಸುಮ್ನೆ ನಾವು ಧ್ಯಾನ ಮಾಡಿದ್ರೆ ಹಂಗೆ ಅಂದ್ರೆ, ಹಾಸ್ಟೆಲ್ ಮಾಸ್ಟರ್ಸ್ ಅಷ್ಟು ಜನ ಬಂದವ್ರನ್ನ ವಾಕಿನ್ ಮಾಡಕ್ಕೆ ಅಲ್ಲಿ ಬಂದಿದ್ದಾರೆ ಅಂದ್ರೆ, ಒಬ್ರಿಗೆ 3 ಜನ ಬಂದಾರೆ ಅಂದ್ರೆ ಇನ್ನೇ ಆ ಎನರ್ಜಿ ಹೆಂಗಿರುತ್ತೆ ನೀವೇ ಆಲೋಚನೆ ಮಾಡಿ. ಹಂಗ್ ಬಂದು ನನ್ನಿಂದ ಬಿದ್ದೋಗಿರ್ತಕ್ಕಂಥ ಒಬ್ಬ, ಅವ್ರಿಗೆ ನಾನ್ ಮತ್ತೆ ಸಡನ್ ಆಗಿ ನಾನ್ ಧ್ಯಾನ ಮಾಡೋದ್ ಬಿಟ್ಟು ಅವ್ರನ್ನ ಎಬ್ಬಿಸ್ಬಿಟ್ಟು ಚೇರಲ್ಲಿ ಕೂರಿಸ್ಬಿಟ್ಟು, ಆಮೇಲೆ ಇನ್ನೊಬ್ರು ನಮ್ಮ ಪಕ್ಕದಲ್ಲಿ ಅವರು ಹೆಲ್ಪ್ ಮಾಡಿದ್ರು. ಏನಾಯ್ತು, ಅವ್ರು ಮೈಸೂರವ್ರು ಆಕ್ಚುಲಿ. ಏನಾಯ್ತು ಅಂತ ಕೇಳಿದ್ರೆ, ನಾನು ಏನಾಯ್ತೋ ಗೊತ್ತಿಲ್ಲ, ಕೆಳಗ್ ಬಿದ್ದೋಗಿದ್ದೀನಿ, ಏನೋ ನನಗೆ ಎಲ್ಲೋ ಸೇರ್ಕೊಂಡಂಗಿದೆ, ಎಲ್ಲೋ ನನ್ ಮೇಲೆ ಹೈಯರ್ ವರ್ಲ್ಡ್ ಅಲ್ಲಿ ಇದ್ದೇನೆ ಅಂತ ಹೇಳಿ. ಆಮೇಲೆ ನನಗ್ ಗೊತ್ತಾಗಿದ್ದು ಅಲ್ಲಿ ಕೂಡ ವಾಕ್ಯನ್ ಆಗಿದೆ. ಯಾಕೆಂದ್ರೆ ಅವರು ಈ ಅಮರ ಅಂತ ಇದಾರಲ್ಲ, ಈ ಅಯ್ಯಪ್ಪ ಪಿಂಡಿ ಅವ್ರ ಮಗ, ಇವಾಗ ಅವನು ಅಮರ ಅಂತ ಹೆಸರಿಟ್ಟಿದ್ರ. ಆ ಅಮರ ಕೃಷ್ಣಾನಂದ ಗುರೂಜಿ ಅಂತ ಮಾನಸ ಫೌಂಡೇಶನ್, ನೆಕ್ಸ್ಟ್ ಯಾರಾದ್ರೂ ಬೆಂಗಳೂರು ಬಂದಾಗ ಹೇಳಿ, ಒಂದ್ಸರಿ ಹೋಗೋಣ ಅಲ್ಲಿ ಟ್ರೆಕ್ಕಿಂಗ್. ಮಾನಸ ಫೌಂಡೇಶನ್ ಅಲ್ಲಿ ಸಪ್ತ ಋಷಿಗಳು ಡೈರೆಕ್ಟ್ ಕನೆಕ್ಟ್ ಆಗ್ತಾರೆ ಅವ್ರಿಗೆ. ಅದೇ ರೀತಿ ಅವ್ರಿಗೆ ನನ್ನ ಹಿಂದೆ ಬಿದ್ದೋದ್ರಲ್ಲ, ಆ ಸಪ್ತ ಋಷಿ ಒಬ್ರು ಅವ್ರಿಗೆ ಕನೆಕ್ಟ್ ಆಗಿ ವಾಕ್ಯನ್ ಆಗಿದ್ರು ನೈಟ್ ಅವಾಗ ಧ್ಯಾನದಲ್ಲಿ. ಅದನ್ನ ನಾನು ಡಿಸ್ಕಸ್ ಮಾಡಿದಾಗ ಹೇಳಿದ್ದು. ಆಮೇಲೆ ಅಮ್ಮಶಕ್ತಿ ಪಿರಮಿಡ್ ಹೋದ್ಮೇಲೆ ಅದನ್ನೆಲ್ಲ ಕೇಳಿದಾಗ
ನನಗ್ ಬಂದಂತ ಇನ್ನರ್ ನಾನು ಹೇಳಿದೆ, ಸಪ್ತ ಋಷಿಗಳಲ್ಲಿ ಒಬ್ರು ವಾಕ್ಯನಾಗಿದ್ದಾರೆ ನಿಮ್ಗೆ ಅಂತ. ಸೊ ಹಿಂಗೆ ಎಷ್ಟೋ ಜನಕ್ಕೆ ಸರ್ ನಾನು ಧ್ಯಾನ ಕಣ್ಣು ಮುಚ್ಕೊಂಡಿದ್ದೀನಿ, ನಾನು ಧ್ಯಾನ ಮಾಡಿದ್ರೆಲ್ಲ ಗೊತ್ತಿಲ್ಲ, ನೆನಪಿಲ್ಲ ಅನ್ನೋರೆಲ್ಲ ಕೂಡ ಅಲ್ಲಿ ವಾಕ್ಯನಾಗಿದ್ದಾರೆ. ನಾನು ಇದೇ ಫಸ್ಟ್ ಟೈಮ್ ಅಂದ್ರೆ ನನಗೆ ಹೆಂಗ್ ವಾಕ್ಯನಾಗ್ತಾರೆ ಅವೆಲ್ಲ ಆಸೆ ಒಂದು ಬಿಟ್ಬಿಡಿ ನೀವು, ಎನಿಥಿಂಗ್ ಪಾಸಿಬಲ್. ಸೊ ಈ ರೀತಿ ಅಲ್ಲಿ ಬಂದಿರ್ತಕ್ಕಂಥವ್ರು ಪ್ರತಿಯೊಬ್ರು ಕೂಡ 10,000 ಜನ ಒಂದ್ ಕಡೆ ಸೇರ್ಬೇಕಂದ್ರೆ ಸುಮ್ನೆ ಅಲ್ಲ. ಅದೊಂದು ನಾರ್ತ್ ಕರ್ನಾಟಕದಲ್ಲಿ ಇಷ್ಟು ವಿಜೃಂಭಣೆಯಿಂದ ಈ ಕುಡಲ ಸಂಗಮದಲ್ಲಿ ನಾನು ಹೋದ ವರ್ಷ ಹೋಗಿದ್ದೆ. ಅಲ್ಲಿ ಕೂಡ ಮ್ಯಾಕ್ಸಿಮಮ್ ಕೂಡ 7,000 ಆಗ್ಲಿಲ್ಲ, 7,000 6,000ಗಿಂತ ಜಾಸ್ತಿ 6,500 ಆಗಿದ್ರು. ಇವತ್ತು ಬಳ್ಳಾರಿಯಲ್ಲಿ 10,000 ಪ್ಲಸ್, ಅದು ಗೊತ್ತಿಲ್ಲ ಅವ್ರಿಗೂ, 10,000 ಪ್ಲಸ್ ಆಗಿದ್ದಾರೆ. ಗ್ರೇಟು. ಆಮೇಲೆ ಇದು ಎಲ್ರಿಗೂ ಕೂಡ ನಾವಲ್ಲೆಲ್ಲ ಏನ್ ಜಾಯ್ನ್ ಆಗಿದೀವೋ ಒಂದೇ ದಿನ ಜಾಯ್ನ್ ಆಗಿದ್ರು ಕೂಡ ಅದು ಅದ್ಭುತವಾದ ಒಂದು ನಮ್ಮ ಟ್ರಾನ್ಸ್ಫಾರ್ಮೇಶನ್, ಮುಕ್ತಿ, ಮೋಕ್ಷ ಅಂತ ಹೇಳ್ಬೋದು. ಸೊ ನಾನು ಗುರು ಕಿರಣ್ ಸರ್ ಹೇಳ್ದಂಗೆ ನಾನು ಬಂದು ಜಾಯ್ನ್ ಆಗಕ್ ಆಗ್ಲಿಲ್ಲ. ಬಟ್ ಅದೇ ಹೇಳ್ದಲ್ಲ, ನಾನು 2-3 ದಿನದಿಂದ ಕೂಡ ನಾನು ನಿದ್ದೆನೇ ಮಾಡಿಲ್ಲ. ನಿದ್ದೆ ಅಂದ್ರೆ ನಮ್ಗೆ ಧ್ಯಾನಗಳಿಗೆ ನಿದ್ದೆ ಬರಲ್ಲ, ಅದು ಬೇರೆ ಕತೆ. ಆದ್ರೂ ಕೂಡ ಅಲ್ಲೆಲ್ಲ ತಿರುತ್ತಾ ಮತ್ತು ಜೇಹೋ ಮೆಡಿಟೇಷನ್ ಟೀಮ್ ಎಲ್ಲ ಕಡೆ ಅದ್ಭುತವಾಗಿ ಎಲ್ಲ ದೇವಸ್ಥಾನಗಳು ಮತ್ತೆ ಎಲ್ಲೆಲ್ಲಿ ಪಿರಮಿಡ್ಸ್ ಇತ್ತು ಬಳ್ಳಾರಿ ಸುತ್ತಮುತ್ತ ಎಲ್ಲ ಹೋಗಿ ಬಂದ್ವಿ. ಸೊ ಇಷ್ಟು ನೀವೆಲ್ಲ ಮಾತಾಡ್ರೆ ನಿಮ್ಮ ಅನುಭವ ನಾನು ಕೇಳ್ಬೇಕು, ನನ್ನ ಅನುಭವ ನನಗೆ ನಿಮ್ಗೆ ಹೇಳೋದ್ಕಿಂತಲೂ ನಿಮ್ಮ ಅನುಭವಗಳು ಕೇಳ್ಬೇಕು. ಏನಾದ್ರೂ ಡೌಟ್ ಇದ್ರೆ ಎಲ್ಲ ಫೈನಲ್ ಆಗಿ ಲಾಸ್ಟ್ ಅಲ್ಲಿ ಬೇಕಾದ್ರೆ ನಿಮಗೆ ಬಂದಿರತಕ್ಕಂತ. ಆಮೇಲೆ ಗುರುಕಿರಣ್ ಸರ್ ಹೇಳಿದ್ರು, ಇಲ್ಲಿ ತುಂಬಾ ಜನಕ್ಕೂ ಕೂಡ ಈ ಕಲರ್ಸ್ ಕಾಣ್ತಾರೆ ಎಲ್ಲರಿಗೂ. ಕೆಲವ್ರಿಗೆ ರೆಡ್ ಕಾಣ್ತು, ಕೆಲವ್ರಿಗೆ ಯೆಲ್ಲೋ ಕಾಣ್ತು, ಬ್ಲೂ ಕಾಣ್ತು, ಗ್ರೀನ್ ಕಾಣ್ತು, ಪರ್ಪಲ್ ಕಾಣ್ತು. ಯಾರ್ಯಾರಿಗೆ ಇದೆಲ್ಲ ಕಂಡಿದ್ಯೋ ಅವೆಲ್ಲ ಕೂಡ ನಿಮ್ಗೆ ಏನಂತಾರಲ್ಲ, ಈ ಸಾಲ ಮಾಡೋರಿಗೆಲ್ಲ ಸಾಲ ಮನ್ನಾ ಅಂತಾರಲ್ಲ, ಈ ರೀತಿ ನಿಮ್ಗೆಲ್ಲ ಸಾಲ ಮನ್ನಾ ಇದು. ಯಾರ್ಯಾರಿಗೆ ರೋಗ, ನಾವು ಪಾಪಗಳು, ಕರ್ಮಗಳು ಕೇಳ್ಕೊಂಬಂದಿರೋರ್ಗೆಲ್ಲ ಕೂಡ ಮಾಡಿರೋರು ಬಿಟ್ಟಿರೋರು ಎಲ್ಲರಿಗೂ ಸೇರಿ ಈ ಗೌರ್ಮೆಂಟ್ ಸಾಲ ಮನ್ನಾ ಅನ್ನತ್ತಲ್ಲ, ಈ ಸಾಲ ಮನ್ನಾ ಅಂದ್ರೆ ಕರ್ಮ ಮನ್ನಾ. ಎಲ್ಲರಿಗೂ ಕೂಡ ಕರ್ಮ ಮನ್ನಾ ಆಗಿದೆ ಮಾಸ್ಟರ್ಸ್. ಇಲ್ಲಿ ಯಾರ್ಯಾರು ಬಂದಿದ್ರು ಅವ್ರಿಗೆಲ್ಲ ಕರ್ಮ ಇಲ್ಲ ಇನ್ಮೇಲೆ. ಅವರು ಕೇವಲ ಧ್ಯಾನ, ಜ್ಞಾನ, ಎಲ್ಲರಿಗೂ ಸೇವೆ ಮಾಡ್ತಕ್ಕಂಥದ್ದು ಅಂತ ಹೇಳ್ತಾ ನಾನು ಎಲ್ಲರಿಗೂ ಅವಕಾಶ ಕೊಡ್ತೀನಿ. ಯಾರಾದ್ರೂ ಕ್ವಶನ್ ಇದ್ರೆ ಫೈನಲ್ ಆಗಿ ನನಗೆ ಬೇಕಾದ್ರೆ ಒಂದು 10 ನಿಮಿಷ 5-10 ನಿಮಿಷದಲ್ಲಿ ನಾನು ಮಾತಾಡ್ತೀನಿ. ಥ್ಯಾಂಕ್ ಯು ಗುರು ಸರ್, ಥ್ಯಾಂಕ್ ಯು. ಬಾಯ್ ಚೈತ್ರ, ಬಾಯ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಶ್ರೀಲಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಸರ್. ನಮಸ್ತೆ ಎಲ್ಲಾ ಮೇಡಮ್. ಮಾಸ್ಟರ್ಸ್ಗೂ ನಮಸ್ತೆ ಮತ್ತು ಎಲ್ಲ ಮಾಸ್ಟರ್ಸ್ಗೂ ಕೃತಜ್ಞತೆಗಳು. ಎಲ್ಲಾರು ಭೇಟಿ ಆದ್ರಿ, ನಮ್ಗೆ ತುಂಬಾ ಖುಷಿ ಆಯ್ತು. ಎಲ್ಲಾರು ಭೇಟಿ ಆಗಿದೆ, ಎಲ್ಲಾ ಮಾಸ್ಟರ್ಸ್ ಭೇಟಿ ಆದ್ರಿ. ಕೆಲವೊಂದ್ ಜನ ಭೇಟಿ ಆಗ್ಲಿಲ್ಲ, ಪದ್ಮಮ್ಮ ಭೇಟಿ ಆಗ್ಲಿಲ್ಲ. ನಾನ್ ಮಾತಾಡ್ದೆ, ಪದ್ಮಮ್ಮ ಭೇಟಿ ಆಗ್ಲಿಲ್ಲ ಅಂತ ಅನ್ಕೊಂಡೆ. ಸೊ ಆಲ್ಮೋಸ್ಟ್ ಆಲ್ ಎಲ್ಲ ಮಾಸ್ಟರ್ಸ್ ಭೇಟಿ ಆದ್ರಿ. ಸೊ ನನ್ಗೆ ಆಕ್ಚುಲಿ ನಾನು ಜಸ್ಟ್ ಬಂದಿದ್ದೆ, ಬಳ್ಳಾರಿಯಿಂದ ಮನೆಗ್ ಬಂದಿದ್ದೆ ಇವಾಗ ಬಂದು ಜಸ್ಟ್ ಕಾರ್ಯಕ್ರಮ ಅಟೆಂಡ್ ಮಾಡ್ತಿದ್ದೇನೆ. ಸೊ ಅದು ಏನಾಯ್ತು ಅಂತ ಹೇಳ್ತೇನೆ. ಫಸ್ಟ್ ಅನುಭವ ಹೇಳ್ತೇನೆ. ನನ್ಗೆ ಏನಾಯ್ತಪ್ಪ ಅಂದ್ರೆ ಕಲರ್ಸ್ ಕಂಡ್ವು, ಹಳದಿ ಕಲರ್, ಆರೆಂಜ್ ಕಲರ್, ಮತ್ ಇನ್ನೊಂದ್ ಕೆಲವೊಂದು ಕಲರ್ ಕಂಡು, ಅದು ಯಾವ ಕಲರ್ ಅಂತ ಗೊತ್ತಿಲ್ಲ. ಸೊ ಅದೊಂದಾಯ್ತು. ಸೊ ಗೊತ್ತಿಲ್ಲ, ಯಾರೋ ಏನೋ ಬಡದ್ ಎಬ್ಬಸ್ತಾರಗತ್ತೆ ಆಯ್ತು. ನನ್ಗೆ ಅದು ಯಾಕಾಯ್ತು ಏನಾಯ್ತು ಅದು ಗೊತ್ತಿಲ್ಲ. ಮತ್ತೇನೋ ಇನ್ನೊಂದಾಯ್ತು, ಏನೋ ಕಾಲ್ ಸಿಕ್ಕಾಕೊಂಡಿದೆ, ನಾ ಎಳ್ಕೋತಾ ಇದ್ದೇನೆ ಅನ್ನೋ ರೀತಿಲಿ ಒಂದಾಯ್ತು. ಸೊ ಮತ್ತೆ ಚೆನ್ನಾಗಾಯ್ತು ಧ್ಯಾನ, 3 ಅವರ್ ಸೂಪರ್ ಆಗಾಯ್ತು ಧ್ಯಾನ, ಒಳ್ಳೆ ಎನರ್ಜಿ ಇತ್ತು. ಸೊ ಅದಾದ್ಮೇಲೆ ಏನಾಯ್ತು ಅಂದ್ರೆ, ಸೊ ಆಕ್ಚುಲಿ ಗುರುಕಿರಣ್ ಸರ್ ಎಕ್ಸಾಮ್ ಇದ್ದಿದ್ಕ ನಾವು ಬೇಗ ಅಲ್ಲಿಂದ ಹೊರಟ್ವಿ. ಸೊ ಹೊರಟ್ವಿ. ಸೊ ನಾವು ರಾಣೆಬೆನ್ನೂರ್ಗೆ 9 ಗಂಟೆಗೆ ರೀಚ್ ಆದ್ವಿ. ಸೊ 9 ಗಂಟೆಗೆ ರೀಚ್ ಆದ್ರೆ ಸಮಯ ತುಂಬಾ ಆಗಿತ್ತಲ್ವಾ. ಸೊ ಅವ್ರು ಗುರುಕಿರಣ್ ಸರ್ ದೊಡ್ಡಮ್ಮ ಅವ್ರು ಹೇಳಿದ್ರು, ಸೊ ಈಗ ಬೇಗ ಇಷ್ಟ್ ಲೇಟ್ ಆಗಿದೆ, ನೀವ್ ಹೋಗೋದ್ ಬೇಡ, 1 ನಿಮಿಷ, ಲೇಟ್ ಆಗಿದೆ, ನೀವ್ ಹೋಗೋದ್ ಬೇಡ, ಬನ್ನಿ ನಮ್ಮ ಮನೇಲಿಗೆ ಇದ್ದು ಹೋಗಕ್ರಿ ಅಂತ ಹೇಳಿದ್ರು. ಸರಿ ಆಯ್ತು ಅನ್ಕೊಂಡು ಸೊ ನಾವ್ ಅವ್ರ ಮನೇಲೆ ಹೋದ್ವಿ. ಸೊ ಅವ್ರ ಮನೇಲಿ ಹೋದ್ರೆ ಸೊ ಏನಾಯ್ತಪ್ಪ, ಅವರು ಬೆಳಗ್ಗೆ ತಕ್ಷಣ ನೀವ್ ಇಲ್ಲಿ ತನಕ ಬಂದಿದ್ದೀರಾ, ನಾನು ಎಷ್ಟ್ ಸುಮಾರದಿಂದ ಸ್ಕೂಲ್ಗೆ ಹೇಳ್ಕೊಡಕ್ ಹೋಗ್ಬೇಕು ಅನ್ಕೊಂಡಿದ್ದೆ ಧ್ಯಾನಕ್ಕೆ. ಸೊ ನಮ್ಗೆ ಹೇಳ್ಕೊಡಕ್ ಆಗ್ತಾ ಇಲ್ಲ, ಸೊ ಹೇಳ್ತೀರಾ ಅಂತ ಕೇಳಿದ್ರು ನನಗೆ, ಚೈತ್ರ ಅವ್ರಿಗೆ. ನಾವಿಬ್ರು ಹೋಗಿದ್ವಿ. ಸೊ ಆಯ್ತು ಅಂತ ಒಪ್ಕೊಂಡ್ವಿ. ಏನೋ ಒಂದ್ ಒಳ್ಳೇದಾಯ್ತಪ್ಪ. ಏನೋ ನಮ್ಗೆ ಅನಿಸ್ತು ಏನಂದ್ರೆ, ಸೊ ಲೇಟ್ ಆಗಿದ್ ಪರ್ಪಸ್ ಏನಪ್ಪಾ ಅಂದ್ರೆ, ನಾವು ಅಲ್ಲೇ ಧ್ಯಾನ ಹೇಳ್ಕೊಡ್ಬೇಕಾಗಿತ್ತು. ಸೊ ಹಿಂಗಾಗಿ ಅದಕ್ಕೆ ನಾವ್ ಲೇಟ್ ಆಗಿ ರೀಚ್ ಆದ್ವಿ ಅಂತ ಅನ್ಕೊಂಡ್ವಿ ರಾಣೆಬೆನ್ನೂರ್ಗೆ. ಆಕ್ಚುಲಿ ನಾವ್ 7 ಗಂಟೆಗೆ ರೀಚ್ ಆಗ್ಬೇಕಾಯ್ತು ರಾಣೆಬೆನ್ನೂರ್ಗೆ. ಸೊ ಲೇಟ್ ಆಗಿ 9 ಗಂಟೆ ಆಗಕ್ ಬಂದಿತ್ತು, ನಾವ್ ಅವಾಗ ರೀಚ್ ಆದ್ವಿ. ಸರಿ ಆಯ್ತು ಅಂತ ಹೋಗಿ ಹೇಳ್ಕೊಟ್ವಿ. ತುಂಬಾ ಎನರ್ಜಿ, ತುಂಬಾ ಸಪೋರ್ಟ್ ಮಾಡಿದ್ರು. ಅಲ್ಲೇ ದುರ್ಗೇಶ್ ಸರ್ ಅಂತ ಇದಾರೆ,
ಮೇದೂರಲ್ಲಿ. ಅವರು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಅವ್ರ ಕಾನ್ಸೆಪ್ಟೇ ಇಷ್ಟ ಆಯ್ತು. ಎಷ್ಟ್ ಚೆನ್ನಾಗಿ ನಡೆಸ್ತಿದಾರಪ್ಪ ಅವ್ರು. ಅದು ಹಾಸ್ಟೆಲ್ ಅಂದ್ರೆ ಸೊ ಮಕ್ಕಳಿಗೆಲ್ಲ ಭಗವದ್ಗೀತೆ ಹೇಳ್ಕೊಡ್ತಾರಂತೆ. ಅಷ್ಟು ಮಕ್ಕಳುನು ಶ್ಲೋಕಗಳನ್ನ ಹೇಳುವಂತ ಕೆಪಾಸಿಟಿ ಇದೆ ಅವ್ರ ಮಕ್ಕಳಲ್ಲಿ. ಸೊ ಅಷ್ಟೊಂದು ಸಂಸ್ಕಾರ ಕೊಡ್ತಿದ್ದಾರೆ ಅವ್ರ ಹಾಸ್ಟೆಲ್ ಮಕ್ಕಳಿಗೆ. ನನ್ಗೆ ತುಂಬಾ ಖುಷಿ ಅನಿಸ್ತು. ಏನೋ ಒಂಥರ ಸ್ವಾಮಿ ವಿವೇಕಾನಂದ ಲೆಕ್ಕದಲ್ಲಿ ಮಕ್ಕಳಿಗೆ ಬೋಧನೆ ಮಾಡ್ತಿದ್ರು. ಸೊ ನಾವ್ ಅವ್ರಿಗೂನು ನಮ್ಮ ಧ್ಯಾನದ ಬಗ್ಗೆ ಹೇಳಿ, ಸೊ ನಮ್ಮ ಕ್ಲಾಸಿನ ಬಗ್ಗೆ ಹೇಳಿ, ಮತ್ತೆ ಅವ್ರ ಕಡೆ ನಂಬರ್ ಇಸ್ಕೊಂಡು ನಮ್ ಗ್ರೂಪಿಗೆ ಜಾಯಿನ್ ಮಾಡ್ಕೊಂಡ್ವಿ. ಸೊ ಇನ್ನೊಂದ್ ಸ್ಕೂಲ್ಗೆ ಹೇಳ್ಕೊಟ್ವಿ. ಅವರು ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು. ತುಂಬಾ ಖುಷಿ ಆಯ್ತು ನಮ್ಗೆ. ಮತ್ ಇನ್ನೊಂದ್ ಏನಪ್ಪಾ ಅಂದ್ರೆ ಆಕ್ಚುಲಿ ನಾನಲ್ಲಿ ಒಂದ್ ಸ್ವಲ್ಪ ಸೇವೆ ಮಾಡ್ಬೇಕು ಅನ್ಕೊಂಡಿದ್ದೆ. ಅಂದ್ರೆ ಎಲ್ಲಾರ್ಗು ಊಟ ಬಡಿಸ್ಬೇಕು ಅಂತ ನನ್ ಮನ್ಸಲ್ಲಿ ಇತ್ತು. ಹೋಗಿದ್ಕೆ ಏನಾದ್ರು ಮಾಡ್ಬರ್ಬೇಕು ಅಂತ. ಸೊ ನಾವು ಅವಸರದಲ್ಲಿ ಬಂದಿದ್ಕೆ ನಮ್ಗಲ್ಲಿ ಸೇವೆ ಮಾಡಕ್ ಆಗ್ಲಿಲ್ಲ. ಬಟ್ ಇಲ್ಲೆಲ್ಲ ಸ್ಕೂಲ್ ಮಕ್ಕಳಿಗೆ ನಾನು ಚೈತ್ರ ಅವರು ಮತ್ತೆ ಉಮಾ ಮೇಡಮ್ ಅವರು ಊಟ ಬಡಿಸಿದ್ವಿ. ನಂಗೆ ತುಂಬಾ ಖುಷಿ ಆಯ್ತು. ಇವನ್ ನನ್ನ ಆಸೆಗಳೆಲ್ಲ ಅವು ತಾನಾಗೆ ನೆರವೇರ್ತಿದಾವಲ್ಲಪ್ಪ ಅನಿಸ್ತು. ನಾನ್ ಅನ್ಕೊಂಡ್ ಬಂದಿದ್ದೆ, ಬಟ್ ಅಲ್ಲಿ ಮಾಡಕ್ ಆಗ್ಲಿಲ್ಲ ಅಂದ್ರು ಇಲ್ಲಾದ್ರೂ ಮಕ್ಕಳಿಗೆ ಧ್ಯಾನ ಮಾಡಿಸಿ ಊಟ ಬಡಿಸಿದೀವಲ್ಲ ಅಂತ ಖುಷಿ ಆಯ್ತು. ಸೊ ಒಂದ್ ಒಳ್ಳೆ ಎನರ್ಜಿ ಇತ್ತು. ಮತ್ತೆ ಇಲ್ಲಿಂದಾನೇ ನಮ್ದು ಇದು ಸ್ಟಾರ್ಟ್ ಆಯ್ತಲ್ಲ ಅಂತ ಅನ್ಸ್ತು ಧ್ಯಾನದ್ದು ಎನರ್ಜಿ. ಸೊ 2 ಸ್ಕೂಲಿಗೆ ಹೇಳ್ಕೊಡೋಷ್ಟು ಎನರ್ಜಿ ಇಲ್ಲೇ ಆಯ್ತಲ್ಲಪ್ಪ ಅಂತ ಅನಿಸ್ತು. ಮತ್ತೆ ತಿರ್ಗಾ ಬಸ್ಸಲ್ಲಿ ಬರೋ ಮುಂದೆ ಏನಾಯ್ತಪ್ಪ ಅಂದ್ರೆ ಸೊ ಸುಮಾರು ಜನಕ್ಕೆ ಹೇಳ್ದೆ, ಧ್ಯಾನದ ಬಗ್ಗೆ ಹೇಳ್ದೆ. ಎಲ್ಲರೂ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಸೊ ಆಕ್ಚುಲಿ ಅವ್ರ ನಂಬರ್ ಇಸ್ಕೊಂಡು ಆಕ್ಚುಲಿ ಇಬ್ರನ್ನ ಗ್ರೂಪಿಗೆ ಆಡ್ ಮಾಡ್ಬಿಟ್ಟೆ. ಆಗ್ತೀರಾ ಸರ್ ನೀವು ಹಿಂಗ್ 9 ರಿಂದ 11 ತನಕ ಧ್ಯಾನ ಇರುತ್ತೆ ಅಂತ ಹೇಳಿ. ಸೊ ಆಗ್ತೀನಿ ಅಂದ್ರು. ಧ್ಯಾನನ ಹೇಳ್ಕೊಟ್ಟೆ. ಸೊ ಆಯ್ತು. ಒಬ್ಳು ಸ್ಕೂಲ್ ಸ್ಟೂಡೆಂಟ್, ಅದು ಕಾಲೇಜ್ ಸ್ಟೂಡೆಂಟ್, 2nd ಇಯರ್ ಅವಳು. ಸೊ ಅವಳಿಗೆ ಧ್ಯಾನ ಹೇಳ್ಕೊಟ್ಟೆ. ತುಂಬಾ ಇಂಟ್ರೆಸ್ಟ್ ಇಂದ ಕೇಳಿದ್ಲು, ಮಾಡ್ತೀನಿ ಅಂದ್ಲು. ಸೊ ನಾನ್ ಹಂಗೆ ಸೀತಾರಾಮ ಬುಕ್ ಹಿಡ್ಕೊಂಡಿದ್ದೆ. ಏನ್ ಆಂಟಿ ಇದೆಲ್ಲ ಅದಕ್ಕೆಲ್ಲ ಹಿಂಗೆ ಬುಕ್ಕು, ಅಧ್ಯಾತ್ಮದ ಬುಕ್ ಓದ್ಬೇಕು, ಒಳ್ಳೆ ಧ್ಯಾನ ಬರುತ್ತೆ ಅಂತ ಹೇಳಿದಾಗ ಅವಳು ಹಿಡ್ಕೊಂಡು ಓದ್ತಾ ಇದ್ಲು. ಸೊ ಅವಳೇನೋ ಇಂಟ್ರೆಸ್ಟ್ ಕೊಟ್ಟು ಓದ್ತಾ ಇದ್ಲು. ಸರಿ ಆಯ್ತು ನೀನೇ ತಗೊಂಡ್ಬಿಡೋದನ್ನ, ಓದು ನೀನೆ ಅಂತ ಅವಳಿಗೆ ಕೊಟ್ಬಿಟ್ಟೆ. ಸೊ ನನ್ಗೆ ಅದೊಂದು ಖುಷಿ ಆಯ್ತು. ಸೊ ನನ್ ಕಡೆನ ಒಂದ್ ಬುಕ್ ಕೊಟ್ನಲ್ಲಪ್ಪ ಒಬ್ರಿಗೆ ಅಂತ ಖುಷಿ ಆಯ್ತು. ಸೊ ನನ್ಗೆ ಒಳ್ಳೆ ಇವಾಗ್ಲೂ ತುಂಬಾ ಅಂದ್ರೆ ತುಂಬಾ ಇವತ್ತು ಎಷ್ಟು ಖುಷಿ ಆಗ್ತಿದೆ ಅಂತಂದ್ರೆ ನನಗೆ ಎಷ್ಟೊಂದು ಅಂದ್ರೆ ಅಷ್ಟೊಂದ್ ಸುಸ್ತನೇ ಅನ್ಸೋದೇ ಇಲ್ಲ. ಲೇಟಾಗಿ ಹೋದ್ವಿ, ಬೆಳಗ್ಗೆನೂ ಜಲ್ದಿ ಇದ್ವಿ, ಮತ್ತೆಲ್ಲ ಸ್ಕೂಲ್ಗೆ ಹೋಗ್ ಬಂದ್ವಿ ನಾವು. ಮತ್ತೆ ಅಲ್ಲಿಂದ ಜರ್ನಿ ಮಾಡ್ಕೊಂಡ್ಬಂದು ಸೊ ಇವಾಗ ಜಸ್ಟ್ ರೀಚ್ ಆಗಿ ಕ್ಲಾಸ್ ಅಟೆಂಡ್ ಮಾಡ್ತಿದ್ದೇನೆ. ಸೊ ಇವಾಗ್ಲೂ ಎನರ್ಜಿ ಹಾಗೇನೆ ಇದೆ. ಅಷ್ಟೊಂದು ಅದ್ಭುತವಾಗಿತ್ತು ಎನರ್ಜಿ. ಥ್ಯಾಂಕ್ ಯು ಎಲ್ಲ ಮಾಸ್ಟರ್ಗೂ ಥ್ಯಾಂಕ್ ಯು. ಗುರುಕಿರಣ್ ಸರ್ ಇರ್ಬೋದು, ಲಕ್ಷ್ಮಿ ಅಮ್ಮ ಇರ್ಬೋದು, ಉಮೇಶ್ ಸರ್ ಅಂಕರು ತುಂಬಾ ಎನರ್ಜಿ ಇದ್ರು. ತುಂಬಾ ಖುಷಿ ಆಯ್ತು. ಬಟ್ ನನ್ ಜಾಮೂನ್ ಕೊಡ್ಲಿಲ್ಲ ಉಮೇಶ್ ಸರ್. ಸೊ ಅದೊಂದು ಮಿಸ್ ಮಾಡ್ಕೊಂಡೆ. ಚಾಕ್ಲೇಟ್ ಜಾಮೂನು ಮಿಸ್ ಮಾಡ್ಕೊಂಡೆ. ಆಮೇಲೆ ಲಕ್ಷ್ಮಿ ಅಮ್ಮ ಮಾತಾಡಿಸ್ದೆ, ಖುಷಿ ಆಯ್ತು. ಸೊ ಆಮೇಲೆ ದಿಲೀಪ್ ಸರ್ ತುಂಬಾ ಸೇವೆ ಮಾಡಿದ್ರಪ್ಪ. ದಿಲೀಪ್ ಸರ್ ಅಂಕರು ತುಂಬಾ ಖುಷಿ ಅನಿಸ್ತು. ಒಂದಿನ ಮುಂಚೆನೆ ಹೋಗಿ ಎಷ್ಟೊಂದು ಸೇವೆ ಮಾಡಿದ್ರು. ಸೊ ನನ್ಗೆ ಅದೊಂದಿತ್ತು ಫೀಲ್, ನಮ್ಗೂ ಆಗ್ತಾ ಇಲ್ಲಪ್ಪ ಅಂತ. ಅದನ್ನು ಒಂದ್ ಸ್ವಲ್ಪ ಒಂದ್ ರೀತಿಯಿಂದ ಅದು ಸೇವೆ ಆಯ್ತು. ನೋಡೋಣ ಇನ್ನೊಂದ್ಸಲ ಮೊದ್ಲೇನೆ ಪ್ಲಾನ್ ಮಾಡ್ಕೊಂಡು ಸೇವೆ ಮಾಡೋಣ ಇನ್ನೊಂದ್ಸಲ ಧ್ಯಾನ ಇದ್ದಾಗ ಅಂತ ಅನ್ಕೊಂಡೆ. ಖುಷಿ ಆಯ್ತು. ತುಂಬಾ ಎಂಜಾಯ್ ಮಾಡಿದ್ವಿ. ಇದೊಂಥರ ಹೆಂಗಿತ್ತಪ್ಪ ಅಂದ್ರೆ ಇವಾಗ್ಲೂ ಆ ಖುಷಿನ ಮರೆಯಕ್ ಆಗ್ತಿಲ್ಲ, ಹಂಗಿದೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲ ಮಾಸ್ಟರ್ಸ್ಗೂ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. 9964 ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ. ಖುಷಿ ಆಗೋಯ್ತು ಅಲ್ಲೆಲ್ಲ ನೋಡಿ ನಿಮ್ಗೆ. ಧ್ಯಾನ ಯಜ್ಞ ತುಂಬಾ ಚೆನ್ನಾಗಿತ್ತು. ನಾದ ಅಂತೂ ಅದು ಕೇಳ್ತಾ ಇದ್ರೆ ನನ್ಗೆ ಈ 3 ಅವರ್ ಧ್ಯಾನ ಮಾಡಿದ್ದೆ ಗೊತ್ತಿಲ್ಲ, ಅಷ್ಟು ಖುಷಿ ಇತ್ತು ನನಗೆ. 3-4 ಜನ ಹೊರಟಿದ್ವಿ ಇಲ್ಲಿಂದ. ಆಮೇಲೆ ನಾನು ಬರ್ತೀನಿ ಅಂತ 9:30ಗೆ 14 ಜನ ಬಂದಿದ್ವಿ. ಮತ್ತೆ ಬೇರೆ ಬಸ್ ಮಾಡ್ಕೊಂಡು ಕರ್ಕೊಂಡ್ ಬಂದಿದ್ದೆ ಎಲ್ಲಾರ್ನು ತುಮಕೂರಿಂದ. ಕೇಳಿಸ್ತಾ ಇದೆ ಸರ್? ಕೇಳಿಸ್ತಿದ್ಯಾ ಸರ್? ಕೇಳ್ತಾ ಇದೆ, ಮಾತಾಡಿ. ಅದೇನೆ 14 ಜನ ಬಂದಿದ್ವಿ ಸರ್ ನಾವು ತುಮಕೂರಿಂದ. ತುಂಬಾ ಖುಷಿ ಆಯ್ತು. ನೀವು ಚೆನ್ನಾಗಿ ಓಡಾಡ್ತಿದ್ರಿ, ಚೆನ್ನಾಗಿ ಕೆಲಸ ಮಾಡ್ತಿದ್ರಿ. ಲಕ್ಷ್ಮಿ ಮೇಡಮ್ ಮಾತಾಡಿಸ್ದೆ, ನಿಮಗೂ ಮಾತಾಡಿಸ್ದೆ. ತುಂಬಾ ಖುಷಿ ಆಯ್ತು. ಅಷ್ಟು ಜನ ಅಂದ್ರೆ ಸಾಮಾನ್ಯದಲ್ಲ ಸರ್. ಅದಲ್ಲೆಲ್ಲ ಎಷ್ಟು ಎನರ್ಜಿ ಇತ್ತು ಅಂದ್ರೆ ಕೂತಿದ್ದೆ ಅಷ್ಟೇ. ಆಮೇಲೆ ಗೊತ್ತೇ ಇಲ್ಲ ಹೆಂಗ್ ಧ್ಯಾನ ಎಬ್ಬರಿಸ್ದಾಗ ಎದ್ದಿರೋದು. ಅಷ್ಟು ಚೆನ್ನಾಗಿ ಎನರ್ಜಿ ಇತ್ತು. ಅಮ್ಮ ಶಕ್ತಿ ಪಿರಮಿಡ್ಗೆ ಹೋಗಿದ್ವಿ. ಆಮೇಲೆ ಸರ್ದು ಇನ್ನೊಂದು ಪಿರಮಿಡ್ ಇದೆಯಲ್ಲ, ಅಲ್ಲಿ ಹೋಗಿದ್ವಿ. ಸದಾನಂದ ಯೋಗಿಗಳದು. ಅಲ್ಲೇ ಎಲ್ಲ ಕರ್ಕೊಂಡೋಗಿ ತೋರ್ಸ್ಕೊಂಡು ಕರ್ಕೊಂಬಂದೆ ನಮ್ ಧ್ಯಾನಿಗಳಿಗೆಲ್ಲ. ತುಂಬಾ ಖುಷಿ ಪಟ್ರು ಎಲ್ಲ. ಅಯ್ಯೋ ನೀವಿಬ್ರೇ 3 ಜನ ಹೋಗಿದ್ರೆ ನೀವು ಇರ್ತಿದ್ರಿ, ನಿಮ್ಮಿಂದ ನಮ್ಗೆಲ್ಲ ಕರ್ಕೊಂಡು ಹೋಗಂಗಾಯ್ತು ಮೇಡಮ್.
ಥ್ಯಾಂಕ್ಸ್ ಮೇಡಮ್ ಅಂತ ಹೇಳ್ತಿದ್ರೆಲ್ಲ. ತುಂಬಾ ಖುಷಿ ಆಯ್ತು. 3 ಗಂಟೆ ರಾತ್ರಿಗೆ ಬಿಟ್ವಿ, ಮತ್ತೆ ಇನ್ ನೈಟ್ 10:30 11 ಗಂಟೆ ಆಯ್ತು ಮನೆಗ್ ಬಂದಿಕ್ಕೆ. ತುಂಬಾ ಚೆನ್ನಾಗ್ ಅನಿಸ್ತು ಸರ್. ಮೇಡಮ್ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಓಕೆ ಮಾಸ್ಟರ್ಸ್, ಸೊ ಆದಷ್ಟು ಬೇಗ ಹೇಳಿ, ಯಾಕಂದ್ರೆ ಸಮಯ ಮುಗಿತಾ ಇದೆ. ನಮಗೂ ಕೇಳಲಿಕ್ಕೆ ತುಂಬಾ ಇಷ್ಟ ಇದೆ, ಸೊ ಹೇಳಿ. ಹಾ ಇದೆ ಇದೆ, ಮಾಡ್ತೀನಿ ಸರ್. ಎಲ್ಲಾರನ್ನೂ ಅನ್ಮ್ಯೂಟ್ ಇವತ್ತೇನ್ ಟೆನ್ಷನ್ ತಗೋಬೇಡ್ರಿ, ಎಲ್ಲಾರನ್ನೂ ಅನ್ಮ್ಯೂಟ್ ಮಾಡ್ತೀನಿ. ಸುನಿತಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಸರ್ ಎಲ್ಲರಿಗೂ. ನಮಸ್ತೆ ಮೇಡಮ್. ಎಲ್ಲಾರ್ನು ನೋಡಿ ಖುಷಿ ಆಯ್ತು. ನೆನ್ನೆ ನಾವು ಬಂದಿದ್ವಿ, ನಿಮ್ ಜೊತೆ ಎಲ್ಲ ಫೋಟೋ ತಗೊಂಡಿದೀವಿ. ನನಗೆ ಏನ್ ಆಶ್ಚರ್ಯ ಆಗಿದ್ದು ಅಂತಂದ್ರೆ ಎಲ್ಲಾರು ಇಷ್ಟೊಂದು ಈಸಿಯಾಗಿ ಸಿಕ್ಕಿದ್ರು, ಆಮೇಲೆ ಎಲ್ಲಾರು ಅಷ್ಟೊಂದು ಪ್ರೀತಿಯಾಗಿ ಮಾತಾಡ್ಸಿದ್ರು. ಯಾಕಂದ್ರೆ ನಾವು ನಿಮ್ನೆಲ್ಲ ಇದ್ರಲ್ಲಿ ನೋಡಿನೇ ಗೊತ್ತಿತ್ತಷ್ಟೇನೆ. ಅಯ್ಯಪ್ಪ ಸರ್ ಅಂದ್ರೆ ನಾನ್ ಅನ್ಕೊಂಡಿದ್ ಸ್ವಲ್ಪ ಅವ್ರ್ ನೋಡಿದ್ರೆ ಚೂರ್ ಭಯ ಅನ್ಸುತ್ತೆ. ಆದ್ರೆ ಅವ್ರ್ ಮಾತಾಡ್ಸಿದ್ ನೋಡಿ ಹೌದಾ ಇಷ್ಟು ಈಸಿಯಾಗಿ ಮಾತಾಡಿಸ್ಬಿಟ್ವಾ ನಾವು ಅವ್ರ ಜೊತೆ. ಆಮೇಲೆ ನನ್ ಮಗ ಹೋಗಿ ಅವ್ರ ಫ್ಲೂಟ್ ಇಸ್ಕೊಂಡು ನುಡ್ಸು ನೋಡ್ತೀನಿ ಅಂತಾನು ಹೇಳಿದ್ರು ಅಯ್ಯಪ್ಪ ಸರ್. ನನಗ್ ನಿಜ ಖುಷಿನೇ ಆಗೋಯ್ತು. ಅಮ್ಮ ಬಾರಮ್ಮ ಅಯ್ಯಪ್ಪ ಸರ್ ನೀನ್ ನೋಡ್ತೀಯಲ್ಲ ಅಲ್ಲಿ ಕ್ಲಾಸ್ ನೋಡ್ತಿಯಲ್ಲ, ಬಾರಮ್ಮ ಬಾರಮ್ಮ ಅಂತ ಕರ್ಕೊಂಡೋಗಿ ಅವನೇ ಮಾತಾಡ್ಸಿ ಮೀಟ್ ಮಾಡಿ, ನೀವು ಕಲಿತಿದ್ದೀರಾ ನಾನು ಕಲಿತಿದ್ದೀನಿ ಅಂತೆಲ್ಲ ಮಾತಾಡ್ದ. ನನಗೆ ತುಂಬಾ ಖುಷಿ ಆಗೋಯ್ತು. ಅವ್ರು ಅಷ್ಟ್ ಚೆನ್ನಾಗಿ ಮಾತಾಡಿದ್ರು. ಆಮೇಲೆ ಗುರುಕಿರಣ್ ಸರ್ ಅಂತೂ ಏನು ನಮ್ ಜೊತೆ ಎಷ್ಟೊಂದ್ ದಿನದಿಂದ ಪರಿಚಯ ಅನ್ನೋ ತರನೇ ಮಾತಾಡಿದ್ರು. ಫಸ್ಟ್ ಟೈಮೇ ಮಾತಾಡ್ಸಿದ್ದು, ಚೆನ್ನಾಗ್ ಅನ್ಸ್ತು ಎಲ್ಲಾರು. ಆಮೇಲೆ ನಮ್ನ ಕರ್ಕೊ ಬಂದಿದ್ದು ಸಂಧ್ಯಾ ಮೇಡಮ್, ಶಾರದಾ ಮೇಡಮ್ ಅಂತ ಅನ್ಬಿಟ್ಟು, ಸಾರಿ. ಫಸ್ಟ್ ಅವರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ, ಯಾಕಂದ್ರೆ ಇದೆಲ್ಲ ಅವರಿಂದನೇ ಪ್ಲಾನ್ ಆಗಿದ್ದು. ಆಮೇಲೆ ಅವ್ರ ಜೊತೆ ಬಂದವರು ನನ್ ಮಗ ಸ್ವಲ್ಪ ಆಕ್ಟಿವ್ ಜಾಸ್ತಿ, ಹೆಂಗೆ ಅವರು ನಮ್ ಜೊತೆ ಇರ್ತಾರೋ ಅಂತ ಅನ್ಕೊಂಡ್ ಬಂದೆ. ನನ್ಗೆ ಗೊತ್ತಿಲ್ಲ, ಅವ್ರ ಜೊತೆನೆ ಅವ್ನ್ ಆರಾಮಾಗ್ಬಿಟ್ಟ, ಇನ್ನು ನನ್ನೇ ಬಿಟ್ಬಿಟ್ಟ ಅವನು. ಅಷ್ಟೊಂದ್ ಆರಾಮಾಗಿ ಕರ್ಕೊಂಡ್ ಬಂದ್ರು, ಆರಾಮಾಗಿ ವಾಪಸ್ಸುನು ಕರ್ಕೊ ಬಂದ್ರು. ಎಲ್ಲಾರು ಇದು ಒಂಥರ ಹೆಂಗನ್ಸ್ತು ಅಂತಂದ್ರೆ ಒಂಥರ ಟೆನ್ಷನ್ ಇಂದ ಹೊರಟಿದ್ದು ಆರಾಮಾಗಿ ಹೋಗಿ ಆರಾಮಾಗಿ ವಾಪಸ್ ಬಂದ್ವಿ. ಎಲ್ಲ ಧ್ಯಾನನು ತುಂಬಾ ಚೆನ್ನಾಗಾಯ್ತು. ನನ್ ಮಗ 2 hours ಮೇಲ್ ಧ್ಯಾನ ಮಾಡಿದಾನೆ. ತನಗೆ ಅದೇ ಆಶ್ಚರ್ಯ ಆಗೋಯ್ತು. ನಮ್ ಜೊತೆನೆ ಕೂತಿದಾನೆ, ಆಮೇಲೆ ಕಣ್ಬಿಟ್ ನೋಡಿದ್ರೆ ಮಾಯ ಆಗೋಗಿದ್ದ. 5-6 ಸತಿ ಕಣ್ಣಿಗೆ ಕಾಣಿಸ್ದಂಗ್ ಹೋಗಿದಾನೆ, ವಾಪಸ್ ಅವನೇ ಬಂದಿದ್ದಾನೆ. ನಾನ್ ಎಲ್ಲೆಲ್ಲಪ್ಪ ಹುಡುಕ್ಲಿ ಅಂತ ಅನ್ಕೊಂಡೆ. ಅದ್ ಹೆಂಗ್ ಗೊತ್ತಿಲ್ಲ, ಅವನೇ ವಾಪಸ್ ಬಂದ, ಅವನೇ ಹೋಗ್ತಿದ್ದ, ಅವನೇ ಬರ್ತಿದ್ದ. ನನಗೆ ಸ್ವಲ್ಪ ಆಶ್ಚರ್ಯ ಆಯ್ತು, ಇದೇನಪ್ಪ ಹೋಗ್ತಾರೆ ಅಂತ ಅನ್ಕೊಂಡಿದ್ದವ್ರು ಯಾರು ಎಲ್ಲ ಹಂಗಂಗೆ ಕಣ್ಮುಂದೆ ಎಲ್ಲಾ ಬರ್ತಿದಾರೆ. ನಾನ್ ಯಾರ್ಯಾರ್ದು ಸೆಷನ್ಸ್ ನೋಡಿದ್ನೋ ಎಲ್ಲಾರ್ನು ನೋಡ್ದೆ, ಎಲ್ಲಾರ್ನು ಮಾತಾಡಿಸ್ದೆ. ಎಲ್ಲಾರು ಅಷ್ಟೇ ಆತ್ಮೀಯವಾಗಿ ಮಾತಾಡಿದ್ರು. ಎಲ್ಲಾರ್ಗು ತುಂಬಾ ಧನ್ಯವಾದ. ಧ್ಯಾನ ನಮ್ಗೆ ತುಂಬಾ ಕೊಟ್ಟಿದೆ, ಅದರಿಂದ ನಾವು ತುಂಬಾ ಚೆನ್ನಾಗ್ ಆಗಿದೀವಿ ಸರ್. ಇದೊಂದ್ ಹೇಳ್ಬೇಕಿತ್ತು, ಖುಷಿ ಆಯ್ತು. ಥ್ಯಾಂಕ್ ಯು ಎಲ್ಲಾರ್ಗು. ಶಾರದಾ ಮೇಡಮ್ ಇದ್ರಲ್ಲೇ ಇದಾರೆ. ಮ್ಯಾಮ್ ಹಾಯ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ನಾನು ಬೆಳಿಗ್ಗೆ ಮೆಸೇಜ್ ಮಾಡೋಣ ಅನ್ಕೊಂಡೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಂದ ನಮ್ಗೊಂದು ಅನುಭವ ಸಿಕ್ತು. ಆಮೇಲೆ ಹೇಳು ನೀನು, ಥ್ಯಾಂಕ್ಸ್ ಹೇಳು ಎಲ್ಲಾರ್ಗು. ಥ್ಯಾಂಕ್ಸ್. ಉಮೇಶ್ ಸರ್ನು ಮೀಟ್ ಮಾಡಿದ್ವಿ. ಉಮೇಶ್ ಸರ್ದು ಇದು ಏನು ಜೋಶೇನೆ ನಮ್ ಎಲ್ಲರಿಗೂ ಬೇಕು ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ. ಥ್ಯಾಂಕ್ ಯು ಸರ್. ನಿಮ್ನ ನೋಡಿನೇ ಸ್ಫೂರ್ತಿ ಅನ್ಸುತ್ತೆ. ಎಲ್ಲಾರ್ನು ನೋಡಿ ಖುಷಿ ಆಯ್ತು. ಎಲ್ಲಾರು ಒಂಥರ ಅದೇ ಹೆಂಗ್ ಹೇಳ್ಕೊಳ್ಳೋದು, ಫ್ಯಾಮಿಲಿನೇ ಬಂದಂಗಿತ್ತು. ಫ್ಯಾಮಿಲಿ ಫಂಕ್ಷನ್ ಅಟೆಂಡ್ ಆದಂಗಿತ್ತು. ಥ್ಯಾಂಕ್ ಯು ಸೋ ಮಚ್ ಎಲ್ಲಾರ್ಗು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಓಕೆ ಮಾಸ್ಟರ್ಸ್, ಸೊ ಯಾರ್ಯಾರು ಹ್ಯಾಂಡ್ ರೈಸ್ ಮಾಡಿದ್ದೀರಿ, ನಾವು ಫೋಟೋ ಹೊಡೆದಿಟ್ಕೊಂಡಿನಿ. ಸೊ ನಾಳೆ ಮತ್ತೆ ಕಂಟಿನ್ಯೂ ಮಾಡೋಣ ಎಕ್ಸ್ಪೀರಿಯನ್ಸ್ ನ. ಸೊ ಇವತ್ತು ಯಾಕಂದ್ರೆ ಅದು ಒಂದಿನ ಬೇಡ, ಸ್ವಲ್ಪ ಇರ್ಲಿ, ಅದು ಅದೇ ಗುಂಗ್ನಲ್ಲಿ ಇರ್ಬೇಕು, ಒಂದ್ ಸ್ವಲ್ಪ ಅದು ಎನರ್ಜಿ ಇರ್ಬೇಕು. ಸೊ ಬಳ್ಳಾರಿ ನಾದಧ್ಯಾನ ಯಜ್ಞಕ್ಕ ಎಕ್ಸ್ಪೀರಿಯನ್ಸ್ ಬರ್ಲಿ ಇನ್ನು 2 ದಿವಸ ಅಂತ. ಸೊ ಇವಾಗ ಹ್ಯಾಂಡ್ ಲವ್ ಮಾಡಾಕತ್ತೀನಿ ನಾನು. ಸೊ ಅದಕ್ಕೆ ಇವಾಗ ಯಾರಿಗೆ ಪ್ರಶ್ನೆಗಳು ಇದ್ರೆ ಕೇಳ್ಬೋದು. ಮತ್ತೆ ಸುಧಾಕರ್ ಸರ್ ಇದ್ದಾರೆ, ಸೊ ಅವರು ಹ್ಯಾಂಡ್ ರೈಸ್ ಮಾಡ್ಬೋದು. ಕ್ವಶನ್ಸ್ ಇರೋರು ಮಾತ್ರ. ಓಕೆ, ಸೊ ಶಾರದಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಸರ್. ನಮಸ್ತೆ ಮೇಡಮ್, ನಮಸ್ತೆ.
ನಮಸ್ತೆ ಸರ್. ನಾನು ಅಲ್ಲಿಂದ ಒಂದು ಎಕ್ಸ್ಪೀರಿಯನ್ಸ್ ಹೇಳ್ಬೇಕಿತ್ತು. ಅದು ಏನ್ ಅನಾಲಿಸಿಸ್ ಆಗುತ್ತೋ ಗೊತ್ತಿಲ್ಲ ನನ್ಗೆ. ಅಲ್ಲಿ ಧ್ಯಾನ ಮಾಡ್ಬೇಕಾದ್ರೆ ಒಂದು ತುಂಬಾ ಎನರ್ಜಿ ಇತ್ತು. 3 hours ಅವ್ರು ಸರ್ ಇನ್ನ 10 minutes ಇದೆ ಅಂತಂದಾಗ ಮಾತ್ರ ನನಗೆ ಗೊತ್ತಾಗಿದ್ದು, ಓ ಇನ್ 10 minutes ಇರೋದು ಅಂತ ಅಂದ್ಬಿಟ್ಟು. ಆಮೇಲೆ ಯಾರೋ ಧ್ಯಾನಿಗಳು ವೈಟ್ ಡ್ರೆಸ್ ಹಾಕೊಂಡಿದ್ದಾರೆ, ಜೆಂಟ್ಸ್ ಯಾರೋ ಅಲ್ಲಿ ಚೇರ್ ಮೇಲೆ ಕುತ್ಕೊಂಡು ಧ್ಯಾನ ಮಾಡ್ತಾ ಇದ್ದಾರೆ. ಆದ್ರೆ ಎಲ್ಲಿ ಕುತ್ಕೊಂಡು ಧ್ಯಾನ ಮಾಡ್ತಾ ಇದ್ದಾರೆ ಅಂತ ಅದು ಗೊತ್ತಾಗ್ಲಿಲ್ಲ ನನ್ಗೆ. ಅವ್ರ ಮುಂದ್ಗಡೆ ಒಂದು ಈ ಜೀರ್ಜಿಂಬೆ ಬರುತ್ತಲ್ಲ, ಅದು ಒಂದು ಹುಳು ಬಂತು. ಒಂದು ಹುಳು ಬಂದು ಅವ್ರ ಮುಖದ ಹತ್ರ ಹಿಂಗೆ ಸ್ಟ್ರೈಟ್ ಹಿಂಗೆ ನಿಂತಿದೆ. ನಿಂತ್ಕೊಂಡು ನೋಡ್ತಾ ಇದೆ ಅದು. ಅದ್ರ ಬಾಯಿ ಮಾತ್ರ ಫಿಶ್ ಬಾಯಿ ತರ ಅಗ್ಲ ಮಾಡ್ಕೊಂಡು ನಿಂತಿದೆ ಅದು. ಅಷ್ಟು ಹಂಗಾಯ್ತು ಅದೊಂದು. ಆಮೇಲೆ ನಾನು ಅದೇನನ್ನೋ ಈ ಗ್ಯಾಸ್ ಸ್ಟವ್ ಎಲ್ಲ ಚೆನ್ನಾಗಿ ಸೋಪ್ ಹಾಕಿ ಎಲ್ಲ ಕ್ಲೀನ್ ಮಾಡಿ ತೊಳಿತಾ ಇದ್ದೀನಿ. ಆ ತರ ಒಂದಾಯ್ತು ಸರ್. ಅದು ಏನಂತ ಸುಮ್ನೆ ಕ್ಯೂರಿಯಾಸಿಟಿ ಕೇಳ್ತಾ ಇದ್ದೀನಿ. ಆ ತರ ಆಯ್ತು. ತುಂಬಾ ಎನರ್ಜಿ ಇತ್ತು. ನಿಮ್ಮನ್ನೆಲ್ಲ ನೋಡಿ ನಂಗೆ ತುಂಬಾ ಸಂತೋಷ ಆಯ್ತು. ಎಸ್ ಮೇಡಮ್. ಓಕೆ, ಅದು ಆಕ್ಚುಲಿ ಅಲ್ಲಿ ಬಂದಿರ್ತಕ್ಕಂತ ವೈಟ್ ಡ್ರೆಸ್ ಅಂತ ಏನ್ ಹೇಳಿದ್ರಲ್ಲ, ಹಾ ಅವರೆಲ್ಲ ಕೂಡ ನಮ್ಮ ಪಕ್ಕದಲ್ಲಿನೇ ಅಸ್ಟ್ರಲ್ ಮಾಸ್ಟರ್ಸ್ ಕುತ್ಕೊಂಡಿದ್ರು. ಹಾ ಹಾ ಅಸ್ಟ್ರಲ್ ಮಾಸ್ಟರ್ಸ್ ಅಂದ್ರೆ ನಾವೊಂದೇ ಅಲ್ಲ, ನಾನು ಅವಾಗ್ಲೇ ಹೇಳಿದೆ ಯಾರಿಗಾದ್ರೂ ವಾಕಿಂಗ್ ಮಾಡ್ಬೇಕಂದ್ರೆ 3 ಜನ ಬಂದು ನಮ್ಗೆ ಹೆಲ್ಪ್ ಮಾಡಿ ಹೋಗ್ತಾರಂತ. ಅದೇ ರೀತಿ ಕೆಲವರು ಹೆಲ್ಪ್ ಮಾಡೋರು, ಕೆಲವರು ನಮ್ ಜೊತೆ ಬಂದು ಧ್ಯಾನ ಮಾಡೋರು ಕೂಡ ಬಂದಿದ್ರು. ಸುಮಾರು ಅಲ್ಲಿ 1000 ಜನ ಅಂತ ಅಯ್ಯಪ್ಪ ಸರ್ ಹೇಳಿದ್ರು. ಆದ್ರೆ ಎಷ್ಟೋ 1000 ಜನ ಆ ಒಂದು ಬಳ್ಳಾರಿ ನಾದ ಧ್ಯಾನ ಯಜ್ಞದಲ್ಲಿ ನಮ್ ಜೊತೆಗೆ ಕೂಡ ಧ್ಯಾನ ಮಾಡಿದ್ದಾರೆ. ಅವ್ರಿಗೆ ಚೇರ್ ಏನ್ ಬೇಕಾಗಿಲ್ಲ, ಅವ್ರು ಎಲ್ಲಿ ಕುತ್ಕೊಂಡ್ರು ಕೂಡ ಧ್ಯಾನ ಮಾಡ್ಬೋದು. ನಮಗೆ ಚೇರ್ ಬೇಕಷ್ಟೇ. ನಮ್ ಜೊತೆಗೇನೆ ಅವ್ರು ಧ್ಯಾನ ಮಾಡಿ ಆ ಎನರ್ಜಿನ ನಮ್ಗೆಲ್ಲ, ಹಾಗಾಗಿ ಅಲ್ಲಿ ಕುತ್ಕೊಂಡಿರೋ ಪ್ರತಿಯೊಬ್ರು ಕೂಡ ಆ ಜ್ಞಾನ ನಾಲೆಡ್ಜ್ ಪಡೆದಿದೀವಿ. ಆಮೇಲೆ ಈ ಯಾವ್ದೋ ಒಂದು ಹುಳ ಹೇಳಿದ್ರೆ ನೀವು, ಹಾ ಅದೊಂದೇ ಹುಳ ಅಲ್ಲ, ಈ ಭೂಮಿಲಿ ಒಳಗಡೆ ಇರ್ತಕ್ಕಂತ ಹುಳುಗಳು, ಭೂಮಿ ಮೇಲೆ ಪಕ್ಷಿಗಳು, ಪ್ರಾಣಿಗಳು ಎಲ್ಲ ಕೂಡ ತುಂಬಾ ಖುಷಿ ಆಗಿದ್ದಾವ. ಯಾಕಂದ್ರೆ ಇಂಥವ್ರು ಕೂಡ ನಮಗೆ ಸಹಾಯ ಮಾಡೋರು ಇದಾರ ಅಂತ ಅವಕ್ಕೆ ಗೊತ್ತಾಯ್ತು. ಆ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಎಲ್ಲ ಕೂಡ, ಅಂದ್ರೆ ನಾವು ಈ ಶಾಕಾಹಾರ ರ್ಯಾಲಿ ಎಲ್ಲ ಮಾಡಿ ಮಾಡಿ ಎಲ್ಲರಿಗೂ ಒಂದು ಧೈರ್ಯ ಬಂತು. ಎಲ್ಲಾ ಕ್ರಿಮಿ ಕೀಟಗಳು, ಪ್ರಾಣಿ ಪಕ್ಷಿಗಳು ಕೂಡ ಖುಷಿಯಾಗಿದೆ. ಇವತ್ತು ನಾವು ಪಿರಮಿಡ್ ಮಾಸ್ಟರ್ಸ್ ನಡ್ಕೊಂಡು ಹೋಗ್ತಿದ್ವಿ ಅಂದ್ರೆ ನಮ್ಮ ಹತ್ರ ಬರ್ತಾವೆ. ಒಂದು ಹಸು ಆಗಿರ್ಬೋದು, ಅದೆಲ್ಲ ನಮ್ಮ ಹತ್ರ ಬರ್ತವೆ. ಇವ್ರೇನೋ ಹೋದ್ರೆ ಹೆಲ್ಪ್ ಮಾಡ್ಬೋದು ಅಂತ ನಮ್ಮ ಹತ್ರ ಬರ್ತವೆ. ಅಂದ್ರೆ ನಮ್ಮನ್ನ ನೋಡಿದ ತಕ್ಷಣ, ನಮ್ಮ ಆಹಾರನ ನೋಡಿದ ತಕ್ಷಣ ಎಲ್ಲವಕ್ಕೂ ಗೊತ್ತಾಗುತ್ತೆ ಇವ್ರು ನಮಗೆ ಸಹಾಯ ಮಾಡ್ತಾರಂತ. ಹಂಗಾಗಿ ಪ್ರಾಣಿ ಪಕ್ಷಿಗಳು, ಕ್ರಿಮಿ ಕೀಟಗಳು ಕೂಡ ನಮ್ಮನ್ನ ಇಷ್ಟಪಟ್ಟು ನಮ್ಮ ಹತ್ರ ಬರ್ತಾ ಇರ್ತೇವೆ. ನಾವು ಎದುರ್ಕೋಬಾರ್ದು. ಹಾವು ಕೂಡ ನಮ್ಮ ಹತ್ರ ಬರುತ್ತೆ, ಎಲ್ಲ ಬರುತ್ತೆ. ಬಟ್ ನಾವು ಹೆಲ್ಪ್ ಮಾಡ್ತೀವಿ ಅಂತ. ಸೊ ನಾವು ಒಳ್ಳೆ ಸ್ಥಿತಿಲಿ ಇದೀವಿ ಅಂತ ಎಲ್ಲರಿಗೂ ಗೊತ್ತಾಗಿದೆ. ಇದನ್ನೆಲ್ಲ ಕೂಡ ಪತ್ರಿಜಿ ಗುರುಗಳು ಕೂಡ ಬಂದು ನೋಡಿದ್ರು. ಎಂತೆಂತ ದೊಡ್ಡ ದೊಡ್ಡ ಮಾಸ್ಟರ್ಸ್, ಸಪ್ತ ಋಷಿಗಳು ಎಲ್ಲ ಬಂದು ಕೂಡ ನಮ್ ಜೊತೆ ಅಲ್ಲಿ ಇದ್ರು ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮನ್ನೆಲ್ಲ ನೋಡಿ ತುಂಬಾ ಖುಷಿ ಆಯ್ತು ಸರ್. ತುಂಬಾ ಎನರ್ಜಿ ಇತ್ತು. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಶಿವಲಾ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಸರ್. ಅಂದ್ರೆ ನಮಸ್ತೆ ಮೇಡಮ್. ನನ್ಗೆ ಕಲರ್ಸ್ ಕಾಣಿದ್ದು, ನಮಸ್ತೆ ಸರ್. ಕಲರ್ಸ್ ಕಾಣ್ದು ಒಂದೇ, ಹಳದಿ ಕಲರ್, ಆರೆಂಜ್ ಕಲರ್ ಮತ್ ಬೇರೆ ಬೇರೆ ಕಲರ್ ಕಂಡ್ವು. ಬಟ್ ನಾನು ಯಾರು ಬಡದ್ ಎಬ್ಬಸ್ತಾರ ಗತೆ ಆಯ್ತು. ಅದು ಯಾಕೆ ಅಂತ ಗೊತ್ತಾಗ್ಲಿಲ್ಲ. ಮತ್ ನನ್ ಕಾಲ್ ಏನೋ ಭೂಮಿ ಮೇಲೆ ಸಿಕ್ಕಾಕೋತಿದೆ ಅನ್ನೋರ್ ಗತೆ ಆಯ್ತು ನನ್ಗೆ. ಸೊ ಅದು ಯಾಕಂತ ನಂಗೆ ಗೊತ್ತಾಗ್ಲಿಲ್ಲ ಸರ್. ಇಲ್ಲಿ ಅದಕ್ಕೆ ಅವಾಗ್ಲೇ ಹೇಳಿದೆ, ನಮಗೆ ಮೇಲಿನ ಲೋಕಗಳು ಮಾತ್ರ ಗೊತ್ತಿದೆ. ಭೂಲೋಕ, ಭೂರ್ಲೋಕ, ಸುವರ್ಲೋಕ, ಜನಲೋಕ, ಮಹಾಲೋಕ, ತಪಲೋಕ, ಸತ್ಯಲೋಕ ಅಂತ ಗೊತ್ತಿದೆ. ಆದ್ರೆ ಈ ಭೂಮಿ ಕೆಳಗಡೆ ಕೂಡ 7 ಲೋಕಗಳಿದಾವಂತ ನಮ್ಗೆ ಬಹಳ ಜನ ಗೊತ್ತಿಲ್ಲ. ಅದು ಅತಲ, ವಿತಲ, ಪಾತಾಳ, ಅತಲ, ವಿತಲ, ಸುತಲ, ಪಾತಾಳ, ರಸಾತಲ, ಮಹಾತಲ, ಪಾತಾಳ ಲೋಕ ಅಂತ ಗೊತ್ತಾ? ಅವನ್ನ ಪಾತಾಳ ಕಳಿಸ್ಬಿಡಂತಾರೆ ಗೊತ್ತಾ? ಅಂದ್ರೆ ಈ ಭೂಮಿ ಕೆಳ ಕೂಡ 7 ಲೋಕಗಳಿದಾವೆ. ಆ 7 ಲೋಕಗಳಲ್ಲಿ ಯಾರಿಗಾದ್ರೂ ನಾವೇನಾದ್ರೂ ಸಮಸ್ಯೆ ಮಾಡಿದ್ರೆ, ನಮ್ಮ ಕರ್ಮಗಳಿದ್ರೆ, ಪಾದಗಳಿಂದ ನಮ್ಮ ತೊಡೆಗಳವರೆಗೂ ಕೂಡ ಆ ನೋವು ಬರುತ್ತೆ, ಪೇನ್ ಬರುತ್ತೆ. ನಮ್ಗೆ ಕೆಲವು ಅನುಭವಗಳು ಬರುತ್ತೆ. ಆ ಸೊಂಟದ ಕೆಳಗೆ ಪಾದವರೆಗೂ. ಅಂದ್ರೆ ಮೇಲೆ ಈ 7 ಲೋಕಗಳು ಮೇಲೆ ಹೆಂಗಿರ್ತಾವೋ, ಈ ಕೆಳಗಿನ ಲೋಕಗಳು ಕೂಡ ಮೇಲೆ ಇರ್ತವೆ. ಯಾವತ್ತೋ ಒಂದ್ ದಿವಸ ನಿಮ್ಗೆ ಇದ್ರ ಬಗ್ಗೆ ಕ್ಲಾಸ್ ಹೇಳ್ತೀನಿ ನಾನು. ಅಂದ್ರೆ ಆ ಸೊಂಟದ ಕೆಳಗೆ ತೊಡೆಯಿಂದ ಪಾದಗಳವರೆಗೆ ಕೂಡ ಒಂದೊಂದು ಅಂಗ ಕೂಡ ಒಂದೊಂದು ಲೋಕ. ಅಲ್ಲಿ ನಾವು ಸಮಸ್ಯೆಗಳು ಮಾಡಿದ್ರೆ ನಮ್ಗೆ ನೋವು ಬರುತ್ತೆ. ಅದು ಕೂಡ ನಾವು ಹೆಂಗೆ ಕ್ಲಿಯರ್ ಮಾಡ್ಕೋಬಹುದು ಧ್ಯಾನದ ಮೂಲಕ ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ. ಆದ್ರೆ ಇಲ್ಲಿ ಕೆಲವರಿಗೆ ಕಾಲ್ ನೋವು, ಮೊಣಕಾಲ್ ನೋವು, ತೊಡೆ ನೋವು,
ಮೀನುಗಂಡ ನೋವು ಇದೆಲ್ಲ ಏನ್ ಹೇಳ್ತಾರೋ ಆಯಾ ಒಂದು ಲೋಕಕ್ಕೆ ಸಂಬಂಧಪಟ್ಟ ಕೆಲವರು ಮರ ಗಿಡಗಳು ಕಡ್ದಿರ್ತಾರೆ, ಕ್ರಿಮಿಕೀಟಗಳು ಸಾಯಿಸಿರ್ತಾರೆ. ಬಹಳ ಜನ ಈ ಮರ ಗಿಡಗಳು ಯಾರ್ಯಾರು ಕಡಿತಾರೋ ಅವ್ರಿಗೆಲ್ಲ ಒಂದು ಪೈನ್ ನೋವು ಬರ್ತಾ ಇರುತ್ತೆ, ಮೊಣಕಾಲು ನೋವು, ತೊಡೆ ನೋವು. ಯಾಕಂದ್ರೆ ಅದು ಕೆಳಗೆ ಭೂ ಲೋಕದ ಕೆಳಗಿರುತ್ತಲ್ವಾ ಆ ಮರ ಗಿಡಗಳು, ಅದನ್ನ ಅನಾವಶ್ಯಕವಾಗಿ ಕಡ್ದಿರೋರಿಗೆಲ್ಲ ಈ ನೋವು ಬರುತ್ತೆ. ಇದರಿಂದ ಹಿಂಗೆ ಸೊ ನೀವು ಆ ಧ್ಯಾನದಲ್ಲಿ ಇದೆಲ್ಲ ನೀವು ಅನುಭವ ಆಗಿ ಅದೆಲ್ಲ ರಿಲೀಸ್ ಆಗಿ ನಿಮ್ಗೆ ಗೊತ್ತಾಗಿದೆ. ನಿಮ್ಗೆ ಯಾವುದೇ ತರದ ಇನ್ನು ಕರ್ಮಗಳಿಲ್ಲ, ಅದರಿಂದ ರಿಲೀಸ್ ಆಗಿದೆ. ನೀವು ಅಧೋಲೋಕಗಳಿಂದ ಕ್ಲಿಯರ್ ಆಗಿ ಮೇಲಿನ ಲೋಕಗಳು ಕೂಡ ನೀವು ಕನೆಕ್ಟ್ ಆಗಿದ್ರೆ ಅದಕ್ಕೆ ಡಿಫ್ರೆಂಟ್ ನಿಮ್ ಕಲರ್ಸ್ ಬಂದಿದೆ. ನೀವು ಒಳ್ಳೆ ಒಂದು ಸ್ಥಿತಿಲಿ ಇದ್ರೆ ಅಂತ ಹೇಳ್ಬೋದು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ವೀಣಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಸರ್ ನನಗೆ ಪಾಂಪ್ಲೆಟ್ಸ್ ಎಲ್ಲ ಕೆಳಗಡೆ ಬಿದ್ದಿತ್ತು ಸರ್. ಆ ಪಾಂಪ್ಲೆಟ್ ತಗೊಳ್ಳೋಣ ಕೆಳಗ್ ಬೀಸಾಕಿದಾರಲ್ಲ ಅಂತೇಳಿ ನಾನು ತಗೊಳ್ಳೋದಕ್ಕೆ ಹೋದ್ರೆ ಅದು ಮೂಳೆಗಳಾಗಿರ್ತಿತ್ತು ಸರ್. ಮತ್ತೆ ನಾನ್ ನೆಕ್ಸ್ಟ್ ಅದ್ರ ನಂತರ ಎಲ್ಲ ದೇವ್ರುಗಳು ಕಾಣಿಸ್ತಾ ಇತ್ತು. ಅದು ಮರದ್ದು ಕೊಂಬೆಗಳು ಬಂದಿರುತ್ತಲ್ಲ ಸರ್, ಹಗ್ಗದ ತರ, ಅದನ್ನ ಹಿಡ್ಕೊಂಡು ನಾನು ಮೇಲೆ ಹೋಗ್ತಾ ಇದ್ರೆ ಸಮುದ್ರ, ಬೆಟ್ಟ, ಗುಡ್ಡ ಅದನ್ನು ಎಲ್ಲ ದಾಟಿ ಮೇಲೆ ಹೋದ್ರೆ ನಾನು ಕೈಲಾಸಕ್ಕೆ ಹೋದೆ. ಅಲ್ಲಿ ಈಶ್ವರ ಪಾರ್ವತಿಯವರು ಡ್ಯಾನ್ಸ್ ಮಾಡ್ತಾ ಇದ್ರು. ಅವ್ರ ಜೊತೆ ಆ ನಾದ ಕೇಳ್ಕೊಂಡು ನಾನು ಡ್ಯಾನ್ಸ್ ಮಾಡಿದೆ. ಅದ್ರ ನಂತರ ರಾಮ ಆಂಜನೇಯ ತಬ್ಕೊಂಡ್ರು. ಈಶ್ವರನ ಮೂರ್ತಿನೂ ಇತ್ತು. ಅಲ್ಲಿಂದ ಮತ್ತೆ ಕೆಳಗ್ ಬಂದೆ ಸರ್. ಕೆಳಗ್ ಬಂದಾದ್ಮೇಲೆ ಯಜ್ಞ ನಡೀತಾ ಇತ್ತು ಸ್ಟೇಜ್ ಮುಂದೆ. ನಾನು ಥರ್ಡ್ ಲೈನ್ ಅಲ್ಲಿ ಇದ್ದೆ ಸರ್, ಚೇರ್ ಅಲ್ಲಿ. ಸೆಂಟ್ರ್ ಪ್ಲೇಸ್ ಅಲ್ಲಿ ಯಜ್ಞ ನಡೀತಾ ಇತ್ತು. ಆದ್ರೂ ಬಿಸಿ ನನಗ್ ತಾಕ್ತಾ ಇತ್ತು, ಅದ್ರ ಬೆಳಕು ನನ್ ಕಣ್ಣಿಗೆ ಬೀಳ್ತಾ ಇತ್ತು. ಆದ್ರೂ ನಾನು ಕಣ್ಣು ಬಿಗಿಡ್ತಾ ಇದ್ದೆ, ನಾನು ಓಪನ್ ಮಾಡ್ಲಿಲ್ಲ. ಆ ಶಾಖಕ್ಕೆ ನಾನ್ ಬೆವ್ತಿದ್ದೆ ಸರ್. ಈ ಎಕ್ಸ್ಪೀರಿಯನ್ಸ್ ಆಯ್ತು ಸರ್ ನನಗೆ. ಸೊ ಅಲ್ಲಿ ಆಗಿರ್ತಕ್ಕಂಥ ಅನುಭವಗಳು ಬಿಸಿ ಆಗಿರ್ಬೋದು. ಕೆಲವರು ಬಂದು ನನ್ಗೆ ಕೋಲ್ಡ್ ಆಯ್ತು, ತುಂಬಾ AC ಬಂದಂಗ ಆಯ್ತು ಅಂತ ಕೆಲವರು ಹೇಳಿದ್ರು. ಸೊ ಈ ತರ ನಾನಾ ತರ ಅನುಭವಗಳು ಬರ್ತವೆ. ಆದ್ರೆ ಈ ಪಾಂಪ್ಲೆಟ್ಸ್ ಮುಟ್ಟಕ್ ಹೋದಾಗ ನನಗೆ ಮೂಳೆಗಳು ಕಂಡು ಹೋದ್ರೆ ನೀವು ಆ ಪಾಂಪ್ಲೆಟ್ಸ್ ಹಂಚಲೇಬೇಕು, ಶಾಖಾಹಾರ ಅಟೆಂಡ್ ಆಗ್ಲೇಬೇಕು. ಅಂದ್ರೆ ಎಷ್ಟೋ ಗತ ಜನ್ಮದಲ್ಲಿ ನಾವ್ ಎಷ್ಟೋ ಪ್ರಾಣಿಗಳನ್ನ ಕೊಂದು ಪ್ರಾಣಿಗಳನ್ನ ಕೊಲ್ಲಲಿಕ್ಕೆ ನಾವು ಸಹಾಯ ಮಾಡಿ ಅಷ್ಟು ಹಿಂಸೆ ಕೊಟ್ಟಿದೀವಿ. ಅದು ಗೊತ್ತಾಗ್ಲಿಕ್ಕೆ ಆ ಮೂಳೆಗಳು ಕಾಣ್ತು. ಅಂದ್ರೆ ನೀವೆಂತಲ್ಲ, ಬೇರೆ ತಿನ್ನೋರು ಕೂಡ ನಾವು ಗತ ಜನ್ಮಗಳಿಗೆ ಹೆಲ್ಪ್ ಮಾಡಿ ನೀನು ಸಾಯಿಸು, ನೀನು ತಿನ್ನು ಅಂತ ಹೇಳಿ. ಹಾಗಾಗಿ ನೀವು ಆ ಪಾಂಪ್ಲೆಟ್ಸ್ ಗಳನ್ನ ನೀವು ಕಡಿಮೆ ಅಂದ್ರು 1000 ಪಾಂಪ್ಲೆಟ್ಸ್ ನೀವೇ ರೆಡಿ ಮಾಡಿಕೊಡ್ಬೇಕು. ನೀವೇ ರೆಡಿ ಮಾಡಿಕೊಟ್ಟು ಶಾಖಾಹಾರ ರ್ಯಾಲಿ ಎಲ್ಲಿ ನಡೀತದೋ ಅಲ್ಲಿಗೆ ನಿಮ್ಮ ಮೂಲಕ 1000 ಪಾಂಪ್ಲೆಟ್ಸ್ ಹಂಚಿ, ಶಾಖಾಹಾರ ರ್ಯಾಲಿದು ಹಂಚಿ ನೀವು ಕೊಡಬೇಕು. ಕೊಟ್ಟಾಗ ನಿಮ್ದೆಲ್ಲ ಕೂಡ ಕ್ಲಿಯರ್ ಆಗುತ್ತೆ. ಯಾಕಂದ್ರೆ ನಿಮ್ಮಲ್ಲಿ ಆ ಗತ ಜನ್ಮದ ಲಿಂಕ್ ಇರೋದಕ್ಕೋಸ್ಕರ ನಿಮಗೆ ಬಂದಿದೆ. ಆ ಪಾಂಪ್ಲೆಟ್ ಹೋಗಿ ಮೂಳೆಗಳು ಬಂದಿದೆ, ಮಾಂಸನೂ ಬರುತ್ತೆ. ಯಾಕಂದ್ರೆ ಅಷ್ಟು ಪ್ರಾಣಿ ಹಿಂಸೆ ಮಾಡಿರ್ತೀವಿ ನಾವು. ಅದು ಕ್ಲಿಯರ್ ಆಗ್ಬೇಕಂದ್ರೆ ನೀವು ಅದು ಪಾಂಪ್ಲೆಟ್ಸ್ ನ ನೀವು ರೆಡಿ ಮಾಡಿಕೊಡಿ. ಅದಾದ್ಮೇಲೆ ನಿಮ್ಮ ಅನುಭವಗಳು ಕೂಡ ನಿಮ್ದೇ ಅಂತಲ್ಲ, ಎಷ್ಟೋ ಜನ ಬಂದಿರೋ ಎಲ್ಲ ಅನುಭವಗಳು ನಾನಾ ತರ ಅನುಭವಗಳಾಗಿದೆ. ಸೊ ಅವೆಲ್ಲ ಕೂಡ ಅವರೆಷ್ಟೋ ಜನ್ಮಗಳಲ್ಲಿ ಆಗದೆ ಇರ್ತಕ್ಕಂಥದ್ದು ಇಲ್ಲಿ ಕ್ಲಿಯರ್ ಆಗಿದೆ. ನೀವು ಖುಷಿಯಿಂದ ನೀವು ಕಂಟಿನ್ಯೂ ಮಾಡ್ಕೊಂಡೋಗಿ ನೀವು ಸ್ವಲ್ಪ ಸರ್ವಿಸ್ ಮಾಡಿ, ಎಲ್ಲರಿಗೂ ಧ್ಯಾನ ಪ್ರಚಾರ ಮಾಡಿ, ನೀವು ಧ್ಯಾನ ಹೇಳ್ಕೊಡಿ. ನೀವು ಒಂದೇ ಕಲಿಯೋದಲ್ಲ. ಎಸ್ ಸರ್, ನಾನು ಈ ತಾಟ ನನಗೀಗ ಒಂದು 15 ದಿನದಿಂದ ಇದೆ ಸರ್. ನಾನು ಪಾಪ್ಯುಲೇಟ್ ಮಾಡ್ಬೇಕು, ಹಂಚ್ಬೇಕು ಅಂತ ಒಂದು ಚಾನ್ಸ್ ನನಗೆ ಸಿಕ್ಕಿಲ್ಲಲ್ಲ. ಶಾಖಾಹಾರಿ ರ್ಯಾಲಿಗೆ ಹೋಗೋದಕ್ಕೆ ಚಾನ್ಸ್ ಸಿಕ್ಕಿಲ್ಲಲ್ಲ. ಎಲ್ಲಾದ್ರೂ ಬಂದಿದೆ, ಮಾಸ್ಟರ್ಸ್ ಬಂದು ನಿಮ್ಗೆ ಇದ್ರ ಮೂಲಕ ಹೇಳ್ಕೊಟ್ಟಿದ್ದಾರೆ. ಇನ್ಮೇಲೆ ನೀವು ಮಾಡ್ತೀರಿ, ಅದರಿಂದ ಎಲ್ಲ ಪರಿಹಾರ ನೀವು ಹೊರಗಡೆ ಬರ್ತೀರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ಥ್ಯಾಂಕ್ ಯು. ಮಂಜುಳಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಸರ್. ಸರ್ ನನ್ಗೆ ಹೇಗ್ ಫೀಲ್ ಆಯ್ತು ಅಂದ್ರೆ ಈಗ ನೆತ್ತಿ ಎಲ್ಲ ಫುಲ್ ಕೋಲ್ಡ್ ಆಗಿರೋ ತರ ಇದ್ದು ವೈಬ್ರೇಷನ್ ತರ ಏನೋ ಎನರ್ಜಿ ಬರ್ತಾನೆ ಇದೆ ಅನ್ನೋ ತರ ಫೀಲ್ ಆಗ್ತಿದೆ ಸರ್ ನನಗೆ ಅಲ್ಲಿ ಮೆಡಿಟೇಷನ್ ಮಾಡಿದಾಗಿಂದ. ಇನ್ನು ಅದೆಲ್ಲ ವೈಬ್ರೇಷನ್ ಆಗ್ತಾನೆ ಇದೆ ಸರ್. ತಲೆಭಾಗ ಎಲ್ಲ ಕೋಲ್ಡ್ ಇದೆ ಸರ್. ನಾವು ಹರಳೆಣ್ಣೆ ಅಂತೀವಲ್ಲ, ಆಯಿಲ್ ಹಾಕ್ದಾಗ ನಮ್ಗೆ ಹೆಂಗ್ ಫೀಲ್ ಆಗುತ್ತೋ ಆ ತರ ಫೀಲ್ ಆಗ್ತಿದೆ ಸರ್. ಅದೇ ಅಲ್ಲಿ ಧ್ಯಾನ ಮಾಡ್ಬೇಕಾದ್ರೆ ಕೆಲವರಿಗೆ ಕೋಲ್ಡ್ ಆಗುತ್ತೆ, ಕೆಲವ್ರಿಗೆ ಹೀಟ್ ಆಗುತ್ತೆ, ಕೆಲವ್ರಿಗೆ ಬಂಡೆನ ತಲೆ ಮೇಲೆ ಇಟ್ಟಂಗೂ ಆಗುತ್ತೆ. ಇದೆಲ್ಲ ಏನಾಗುತ್ತೆ ಅಂದ್ರೆ ಧ್ಯಾನ ಮಾಡ್ತಾ ಬೇಕಾದ್ರೆ ಬಂದಿರತಕ್ಕಂತ ವಿಶ್ವಶಕ್ತಿ, ಪ್ರಾಣಶಕ್ತಿ
ಕಾಸ್ಮಿಕ್ ಎನರ್ಜಿ ಬಂದಾಗ ಅಲ್ಲಿರುತ್ತೆ. ನಾವ್ ಏನ್ ಮಾಡ್ತೀವಿ ಅಂದ್ರೆ ಕೆಲವು ಅಂತ ಗ್ರೇಟ್ ಆ ಎನರ್ಜಿ ಬರ್ಬೇಕಾದ್ರೆ ಸಡನ್ ಆಗಿ ಎದ್ದು ಬಿಡ್ತೀವಿ ನಾವು ಒಂದೊಂದ್ಸರಿ, ಇಲ್ಲ ಯಾರು ಎಬ್ಬಿಸ್ಬಿಡ್ತಾರೆ, ನಾವು ಕುತ್ಕೊಂಡಿರೋ ಯಾರೋ ಟಚ್ ಮಾಡ್ತಾರೆ. ಅವಾಗ ಧ್ಯಾನದಿಂದ ಎದ್ದಾಗ ನೀವು ನೋಡಿ ತಲೆನೋವು ಬರುತ್ತೆ. ಯಾಕಂದ್ರೆ ಅಷ್ಟು ಎನರ್ಜಿ ನಮ್ ತಲೆಗೆ ಬರೋ ಟೈಮಲ್ಲಿ ಯಾರನ್ನ ಎಬ್ಬಿಸ್ಬಿಟ್ರೆ ಅದು ಅಲ್ಲೇ ಉಳ್ಕೊಂಡ್ಬಿಡುತ್ತೆ ತಲೆ ಮೇಲೆ, ಎನರ್ಜಿ ಒಳಗಡೆ ಹೋಗಲ್ಲ. ಅಂತ ಟೈಮಲ್ಲಿ ಅಲ್ಲಲ್ಲಿ ಬ್ಲಾಕೇಜ್ ತರ ಆಗ್ಬಿಡುತ್ತೆ. ಅದಕ್ಕೆ ಇವತ್ತು ನೀವು ಧ್ಯಾನ ಕೂತ್ಕೊಂಡು ನೈಟ್ ಮಲ್ಕೊಳ್ಳೋದಕ್ಕೆ ಮುಂಚೆ ನೀವು ಧ್ಯಾನ ಮಾಡ್ಕೊಂಡು ಮಲ್ಕೊಂಡ್ರೆ ನಿಮ್ ತಲೆಯಲ್ಲಿ ಇರ್ತಕ್ಕಂಥ ಎನರ್ಜಿ ಎಲ್ಲ ಕೂಡ ನಾಡಿ ಮಂಡಲಕ್ಕೆ ಸ್ಪ್ರೆಡ್ ಆಗ್ಲಿ ಅಂದ್ಕೊಂಡು ನೀವು ಕುತ್ಕೊಂಡ್ರೆ ತಲೆ ಭಾರ ಎಲ್ಲಾ ಕಡೆ ಸ್ಪ್ರೆಡ್ ಆಗಿ ಎಲ್ಲಾ ಕಡೆ ಹೋದಾಗ ನಿಮ್ಗೆ ಬಹಳ ಲೈಟ್ ವೇಟ್ ಆಗುತ್ತೆ. ನಿಮ್ಗೆ ಆ ತಲೆ ಭಾರನೇ ಇಲ್ಲ, ಎನರ್ಜಿ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ, ನಿಮ್ಮೊಳಗಡೆನೆ ಸ್ಪ್ರೆಡ್ ಆಗುತ್ತೆ. ಓಕೆ ಸರ್, ಅಂದ್ರೆ ಭಾರ ಇಲ್ಲ ಸರ್, ಲೈಟ್ ಇದೆ, ಆದ್ರೆ ಎನರ್ಜಿ ಫೀಲ್ ಆಗ್ತಾನೆ ಇದೆ, ಒಂಥರ ವೈಬ್ರೇಷನ್ ತರ ಫೀಲ್ ಆಗ್ತಿದೆ, ಕೋಲ್ಡ್ ಇದೆ. ಇನ್ನು ನಡೀತಾ ಇದೆ ಅಲ್ವ, ಅದು ಕೆಲಸ ನಡೀತಾ ಇದೆ, ಪ್ರಾಸೆಸ್ ನಡೀತಾ ಇದೆ. ನೀವು ಬಿಡಿ, ಅದ್ ನಡೆಯೋರು ಬಿಟ್ಬಿಡಿ, ನೀವು ಏನ್ ತೊಂದ್ರೆ ಇಲ್ಲ. ನೀವು ಇವತ್ತು ನೈಟ್ ಕೂಡ ಧ್ಯಾನ ಮಾಡಿ ಕೂತ್ಕೊಳ್ಳಿ, ಅದೆಲ್ಲ ಪ್ರಾಸೆಸ್ ಎಲ್ಲೆಲ್ಲಿ ಹೋಗ್ಬೇಕು, ಏನೇನ್ ಕ್ಲಿಯರ್ ಮಾಡ್ಬೇಕು, ಆ ಬ್ಲಾಕೇಜಸ್ ಎಲ್ಲ ಕ್ಲಿಯರ್ ಮಾಡ್ಬೇಕು. ಓಕೆನಾ? ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮಾಸ್ಟರ್ಸ್. ಓಕೆ ಮಾಸ್ಟರ್ಸ್, ಎಲ್ಲರೂ 9:40 ಧ್ಯಾನಕ್ಕೆ ಸೇರೋಣ. ಹಾಗೂ ಸುಧಾಕರ್ ಸರ್ಗೆ ಇವತ್ತು ಬಂದು ಎಲ್ಲಾ ಒಂದು ಅದ್ಭುತವಾದ ಸೆಷನ್ ಆಗ್ಲಿ, ಎಲ್ಲರದ್ದು ಡೌಟ್ಸ್ ಕ್ಲಿಯರ್ ಮಾಡಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ನಮಸ್ತೆ ಮಾಸ್ಟರ್ಸ್. ನಾ ಬರೋ ಲೇಟ್ ಆಯ್ತು ಮಾಸ್ಟರ್ಸ್, ಈಗ ತಾನೇ ಬಳ್ಳಾರಿಯಿಂದ ಬಂದೆ. ಸೊ ಎಲ್ಲಾ ಅನುಭವಗಳನ್ನ ಕೇಳಿದೆ, ತುಂಬಾ ಖುಷಿ ಆಯ್ತು. ಸೊ ಇನ್ನು ಒಂದೇನ್ ಮಾಡಿ ಅಂದ್ರೆ, ಸೊ ಇವತ್ತು ಯಾರ್ಯಾರು ಅನುಭವಗಳನ್ನ ಹೇಳಿದಿರೋ ಮತ್ತೆ ನಾಳೆ ಕೂಡ ಅದನ್ನೇ ಕಂಟಿನ್ಯೂ ಮಾಡ್ತೇವೆ ಅನುಭವಗಳನ್ನ. ಸೊ ಬರೆದಿಟ್ಕೊಳ್ಳಿ ಮಾಸ್ಟರ್ಸ್, ಅದ್ ಏನೇನು ಹೋದಾಗಿಂತ ಹೇಳೋದು ಏನೇನಾಗಿದೆ ಅಂತ ಮರೆಯೋ ಚಾನ್ಸ್ ಇರುತ್ತೆ. ಸೊ ಎಲ್ಲಾನು ಬರೆದಿಟ್ಕೊಂಡ್ಬಿಡಿ. ಸೊ ನಾಳೆ ಏನಂದ್ರೆ ಎಲ್ಲಾರು ಅದನ್ನ ಕಂಟಿನ್ಯೂ ಮಾಡೋಣ. ನಂಗೆ ತುಂಬಾ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀನಿ. ಇವತ್ತು ತುಂಬಾ ಒಳ್ಳೆ ಒಳ್ಳೆ ಅನುಭವಗಳು ಹೇಳಿದ್ರಿ. ನಮ್ ಸುಧಾಕರ್ ಸರ್ ತುಂಬಾ ಚೆನ್ನಾಗಿ ಆನ್ಸರ್ ಕೊಡ್ತಾ ಇದ್ದಾರೆ. ಸೊ ನಾಳೆ ಕೂಡ ನಿಮ್ ಪ್ರಶ್ನೆಗಳು ಮತ್ತೆ ಉತ್ತರಗಳು ಸಿಗುತ್ತೆ. ಸೊ ಮತ್ತೆ ನಾಳೆ ಮೀಟ್ ಆಗೋಣ ಮಾಸ್ಟರ್ಸ್. ಥ್ಯಾಂಕ್ ಯು. ಎಸ್ ಸರ್. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಓಕೆ, 9:40 ಎಲ್ಲರೂ ಧ್ಯಾನಕ್ಕೆ ಸೇರಿ ಸೆಷನ್ ನ ಎಂಡ್ ಮಾಡ್ತಾ ಇದ್ದೀನಿ. ತುಂಬಾ ಅದ್ಭುತವಾಗಿ ಹಂಚ್ಕೊಂಡ್ರಿ ಎಲ್ಲಾರ ಅನುಭವಗಳು. ನನ್ನ ಅನುಭವ ನಾಳೆ ಹೇಳ್ತೀನಿ, ನಾಳೆ ಬನ್ನಿ. ಓಕೆನಾ? ಸೊ ನಾಳೆ ಎಲ್ಲರೂ ಸೆಷನ್ ಅಟೆಂಡ್ ಆಗ್ಬೇಕು. ಓಕೆನಾ? ನಾಳೆ ಹೇಳ್ತೀನಿ ನನ್ನ ಅನುಭವಗಳು. ಓಕೆ ಮಾಸ್ಟರ್ಸ್, ಥ್ಯಾಂಕ್ ಯು.